यन्ततो धृत्यगोप्य यशोदाम्बेयोलो खलाधवमानम् परामृष्टमत्यन्ततो धृत्यगोप्य हरे कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे हरे ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಹರೇ ಕೃಷ್ಣ ಮತ್ತೆ ತುಂಬಾ ಧನ್ಯವಾದಗಳು. ಅದ್ಭುತವಾಗಿ ಆಡುತ್ತೀರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ಅಧಿವೇಶನಕ್ಕೆ ಸ್ವಾಗತ. ಈಗ ನಾವು ನಮ್ಮ ಹಿಂದೂ ಮಾತಾಜಿಯವ್ರನ್ನ ಅಧಿವೇಶನಕ್ಕೆ ಬರ್ಮಾಡ್ಕೊಳ್ತಾ ಅವರಿಂದ ಏನು ಕ್ಲಾಸ್ ಅನ್ನುವಂಥದ್ದನ್ನ ಕೇಳೋಣ. ಈಗ ನಾವು ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಎಲ್ಲರಿಗೂ. ಎಲ್ಲ ನೀವು ಶೇರ್ ಮಾಡಿ. ನಾ ಶೇರ್ ಮಾಡ್ತೀನಿ ಪ್ರಭು. ಎಲ್ಲರೂ ಭಕ್ತಿಯಿಂದ ನಮ್ರತೆಯಿಂದ ಗುರುಗಳ ಹಾಗೂ ಕೃಷ್ಣನ ಪ್ರಾರ್ಥನೆಯನ್ನು ಮಾಡ್ತಾ ಮಂಗಳಾಚರಣವನ್ನು ಹಾಡಬೇಕು ಅಂತ ಕೇಳ್ಕೊಳ್ತೀನಿ. ಹರೇ ಕೃಷ್ಣ. ದಯವಿಟ್ಟು ಎಲ್ಲರೂ ಕ್ಯಾಮ್ರಾವನ್ನು ಆನ್ ಮಾಡಿ. ಕಾಣಿಸ್ತಿದೆ ಪ್ರಭು. ಎಲ್ಲರೂ ನನ್ನ ಜೊತೆ ಮಂಗಳಾಚರಣೆಗೆ ಕೈ ಜೋಡಿಸಿ ಆ ಮಂಗಳಾಚರಣೆ ಜೊತೆ ಇವತ್ತಿನ ಅಧಿವೇಶನ ಶುರು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಗದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀನಿವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಎಲ್ಲರಿಗೂ. ನಮ್ಮ ಸಂಸ್ಥಾಪಕರಾದ AC ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ರವರಿಗೆ ಒಂದು ವಂದನೆಗಳನ್ನ ಸಲ್ಲಿಸ್ತಾ, ನಮ್ಮ ಶಿಕ್ಷಾ ಗುರುಗಳಾದ ಸುರನಾಥ್ ಪ್ರಭುಗೂ ಒಂದು ವಂದನೆ ಸಲ್ಲಿಸ್ತಾ ಇವತ್ತಿನ ಅಧಿವೇಶನನ ಶುರು ಮಾಡೋಣ. ಇವತ್ತಿನ ಅಧಿವೇಶನ ದಾಮೋದರ ಲೀಲೆ. ಈ ದಾಮೋದರ ಲೀಲೆ ವರ್ಷನೂ ನಾವು ನೋಡ್ತಾ ಇರ್ತೀವಿ, ಇಲ್ಲ ಕೇಳ್ತಾ ಇರ್ತೀವಿ. ಆದ್ರೆ ಅದ್ರಲ್ಲಿ ಎಷ್ಟು ಅಂದ್ರೆ ಒಂದೊಂದು ವರ್ಷನೂ ಒಂದೊಂದು ಹೊಸ ಮಾಹಿತಿ ಸಿಗ್ತಾ ಹೋಗುತ್ತೆ. ಆ ಮಾಹಿತಿ ಯಾಕೆ ಸಿಗುತ್ತೆ ಅಂದ್ರೆ ನಮ್ಗೆ ನಮ್ಮ ಭಕ್ತಿ ಹೆಚ್ಚಾಗ್ತಾ ಆಗ್ತಾ ಭಗವಂತ ಅದನ್ನ ನಮ್ಗೆ ಸ್ಲೋ ಆಗಿ ಏನದು ಗೊತ್ತಾಗೋಂಗ್ ಮಾಡ್ತಾರೆ.
ಹಾಗಾಗಿ ಎಷ್ಟ್ ಸತಿ ಕೇಳಿದ್ರು, ವರ್ಷ ಕೇಳಿದ್ರು ಇದು ಒಂಥರ ಹೊಸ್ದಾಗೇ ಇರುತ್ತೆ. ಹಾಗಾಗಿ ಈ ಅವಕಾಶ ಕೊಟ್ಟಿದ್ದ ಸುರನಾಥ್ ಪ್ರಭುಗಳಿಗೂ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯ ವಂದನೆಗಳು. ಯಾಕೆಂದ್ರೆ ಇದರಲ್ಲಿ ಇರೋ ಒಂದು ಸ್ವೀಟ್ನೆಸ್ ಏನಂತಾರೆ, ಅದು ತುಂಬಾ ಆಹ್ಲಾದವಾದದ್ದು, ತುಂಬಾ ಚೆನ್ನಾಗಿದೆ ಅದು. ಕೇಳಿದಷ್ಟುನು ಕೇಳ್ತಾ ಹೋಗ್ಬೇಕು ಅಂತ ಅನ್ಸುತ್ತೆ. ಹೇಗೆ ಯಶೋದಮಯಿ ನಮ್ಮ ಬಾಲಗೋಪಾಲನ್ನ ಹಗ್ಗದಲ್ಲಿ ಕಟ್ಟಾಕಿದ್ರೋ ಅದೇ ರೀತಿ ಈ ಲೀಲೆನ ನಾವು ನಮ್ಮ ಹೃದಯದಲ್ಲಿ ಇವತ್ತು ಬಂಧನ ಮಾಡ್ಕೊಳ್ಳೋಣ, ಒಂದ್ ಸ್ವಲ್ಪ ತಿಳ್ಕೊಂಡು ಆ ಮನಸ್ಥಿತಿಲಿ ನಾವು ಇದನ್ನ ಶುರು ಮಾಡೋಣ ಇವತ್ತು. ಸೊ ದಾಮೋದರ ಲೀಲೆ. ಸೊ ಇದ್ರ ಹಿನ್ನೆಲೆ ಏನು? ಈ ದಾಮೋದರ ಲೀಲೆಯ ಹಿನ್ನೆಲೆ ಏನಪ್ಪಾ ಅಂತಂದ್ರೆ, ನಮ್ಮ ಬಾಲಗೋಪಾಲ ಎಲ್ಲರ ಮನೆಗೂ ಹೋಗಿ ಬೆಣ್ಣೆ ಕದೀತಾ ಇರ್ತಾರೆ. ಬೆಣ್ಣೆ ಕದಿಯೋದು ಒಂದೇ ಅಲ್ದಿರ ಅದನ್ನ ಕೋತಿಗಳಿಗೆ ತಿನ್ಸೋದು, ಅದನ್ನೆಲ್ಲ ಚಲ್ಲಂಪಿಲ್ಲಿ ಮಾಡೋದು, ಇಲ್ಲ ತಿಂದಾದ್ಮೇಲೆ ರುಚಿ ಚೆನ್ನಾಗಿಲ್ಲ ಅಂತ ಹೇಳೋದು, ಇದೆಲ್ಲ ಮಾಡ್ತಿರ್ತಾರೆ. ಹಾಗಾಗಿ ಎಲ್ಲ ಗೋಪಿಯರು ಬಂದು ಯಶೋದಮ್ಮಯ್ಯ ಕಂಪ್ಲೇಂಟ್ ಮಾಡ್ತಾರೆ. ನೋಡು, ನಿನ್ನ ಬಾಲ್ಗೋಪಾಲ ಹಿಂಗೆಲ್ಲ ಮಾಡ್ದ, ನಮ್ಮನೆಗ್ ಬಂದ, ಪಾಟೆಲ್ಲ ಹೊಡೆದಾಕ್ತ, ಅದ್ ಮಾಡ್ದ ಇದ್ ಮಾಡ್ದ ಅಂತ. ಒಂದ್ಸತಿ ಒಂದ್ ಸಲಹೆ ಕೊಡ್ತಾರೆ ಯಶೋದಮ್ಮಯ್ಯ. ಅವ್ರ ಪಾಪ ಅವ್ರ ಕೈಲಾಗಿದ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ನೀವು ಕತ್ಲೆ ರೂಮಲ್ಲಿ ಇಟ್ಬಿಡಿ ಇದನ್ನ ಬೆಣ್ಣೆನ, ಅವಾಗ ಕೃಷ್ಣಗ್ ಸಿಗಲ್ಲ ಅಂತ ಹೇಳ್ತಾರೆ. ಆವಾಗ ಗೋಪಿಯರೆಲ್ಲ ಹೇಳ್ತಾರೆ, ಏನ್ ಕತ್ಲೆ ರೂಮಲ್ಲಿ ಇಡೋದು, ನಿನ್ ಬಾಲ್ ಗೋಪಾಲು ಬಂದಿದ ತಕ್ಷಣ ಅವನ್ ಮೈಮೆ ಮೇಲಿರೋ ಒಡವೆ ಎಲ್ಲ ಎಷ್ಟು ಪಳಾರ್ಸುತ್ತೆ ಅಂದ್ರೆ ಕತ್ಲೆ ರೂಮುನು ಒಂಥರ ಬೆಳಕಾಗೋಗುತ್ತೆ ಅಂತ. ಹಾಗಾದ್ರೆ ಏನು, ಒಡವೆಗಳನ್ನ ತೆಗೆದಿಟ್ಟು ಬರ್ಬೇಕು ಅಂತನಾ? ಆಯ್ತು, ತೆಗೆದ್ಬಿಟ್ಟು ಬರೀ ಹೂನಲ್ಲಿ ಅಲಂಕಾರ ಮಾಡಿ ಬಿಡ್ತೀನಿ ನಾಳೆಯಿಂದ ಅಂತಾರೆ. ನೆಕ್ಸ್ಟ್ ಡೇ ಏನಾಗತ್ತೆ, ಹೂನಲ್ಲಿ ಅಲಂಕಾರ ಮಾಡಿ ಬಿಟ್ರು ಆದ್ರೂನು ಅದು ಎಲ್ಲ ಒಂಥರ ಬೆಳಕಾಗೋಗುತ್ತೆ. ಯಾಕೆ ಅಂದ್ರೆ ಅದಕ್ಕೆ ಒಂದು ತತ್ವ ಇದೆ, ಹಿನ್ನೆಲೆ ಇದೆ. ಎಲ್ಲಿ ಕೃಷ್ಣರಿರ್ತಾರೋ ಅಲ್ಲಿ ಕತ್ಲೆ ಇರಲ್ಲ. ಕೃಷ್ಣ ಅಂದ್ರೇನೆ ಬೆಳಕು. ಹಾಗಾಗಿ ಕತ್ಲೆ ರೂಮಲ್ಲಾದ್ರೂ ಇಡು, ಏನಾದ್ರೂ ಇಡು, ಅದು ಎಲ್ಲ ಕೃಷ್ಣಂಗ್ ಗೊತ್ತಾಗ್ತಾ ಇರತ್ತೆ. ಇನ್ನೊಂದು ಅರ್ಥ ಇದ್ರಲ್ಲಿ, ತತ್ವ ಇರೋದಿದ್ರಲ್ಲಿ, ಕೃಷ್ಣ ಸುಮ್ನೆ ಎಲ್ಲಾರ ಮನೆಗೂ ಹೋಗಿ ಬೆಣ್ಣೆ ಕದಿಯಲ್ಲ. ಎಲ್ಲೋ ಒಂದು ಮನಸ್ಸಲ್ಲಿ ಯಾವುದೋ ಜನ್ಮದಲ್ಲಿ ಈ ಗೋಪಿಯರು ಅವ್ರ ಮನೆಯವರೆಲ್ಲ, ಭಗವಂತ ನಮ್ಮನೆಗ್ ಬಾ, ನಮ್ಮನೆಗ್ ಬಂದು ಸ್ವೀಕರಿಸು ನಮ್ ಪ್ರಸಾದನ ಅಂತ ಹೇಳಿರ್ತಾರೆ. ಹಾಗಾಗಿ ಕೃಷ್ಣ ಲೀಲೆ ಮಾಡುವಾಗ ಎಲ್ಲಾರ ಮನೆಗೂ ಹೋಗ್ತಾರೆ. ಆಚಾರ್ಯರು ಹೇಳ್ತಾರೆ, ಯಾರು ಅದನ್ನ ಕೃಷ್ಣ ನೀ ಬಂದು ತಿಂದು ಹೋಗು ಕೃಷ್ಣ ಅಂತ ಹೇಳೋದು, ಬೆಣ್ಣೆ ಅಲ್ದಿರ ಅವರ ಪಾಪಗಳನ್ನು ತಿನ್ಕೊಂಡು ಹೋಗ್ಬಿಟ್ರಂತೆ ಕೃಷ್ಣ. ಯಾರು ಕೃಷ್ಣನಿಂದ ಬೆಣ್ಣೆ ಮುಚ್ಚಿಡ್ತಾರೋ ಅವ್ರ ಪಾಪನೂ ಮುಚ್ಚಿಟ್ಕೋತಾರಂತೆ. ಅದನ್ನ ಅನುಭವಿಸ್ಲೇಬೇಕಾಗತ್ತೆ. ಹಾಗೆ ತತ್ವ ನಾವು ಒಂದೊಂದನ್ನು ಓದ್ತಾ ಇದ್ರು ತತ್ವಗಳು ಬಹಳ ಇರುತ್ತೆ. ಇನ್ನೊಂದು ಲಾಸ್ಟ್ ತತ್ವ ಹೇಳಿ ನಾನು ಕಥೆನ ಶುರು ಮಾಡ್ತೀನಿ. ಇನ್ನೊಂದು ತತ್ವ ಏನಪ್ಪಾ ಅಂತಂದ್ರೆ, ಈ ಲೀಲೆ ಆಗವಾಗ ಭಗವಂತ ಈ ಗೋಪಿಯರ್ ಮನೆಗೆ ಹೋಗಿ ಈ ನಟವರ ಅಂದ್ರೆ ಈ ತುಂಟುತನನ ತೋರಿಸ್ತಾ ಇರ್ತಾರೆ. ಆ ಲೀಲೆ ಮಾಡುವಾಗ ಯಶೋದಮ್ಮಯ್ಯ ಆ ತುಂಟುತನ ನೋಡಲ್ಲ ಅಲ್ವಾ. ಅವರು ಗೋಪಿಯರ್ ಮನೆಗೆ ಹೋಗಿ ಆ ತುಂಟುತನ ಮಾಡೋದನ್ನ ಯಶೋದಮ್ಮಯ್ಯ ನೋಡಲ್ಲ. ಹಾಗಾಗಿ ಗೋಪಿಯರ್ಗೆ ಬೇಜಾರಾಗತ್ತಂತೆ. ಅಯ್ಯೋ, ಯಶೋದಮ್ಮಯ್ಯಿಗೆ ತುಂಟುತನ ಸಿಗ್ಲಿಲ್ವಲ್ಲ, ನಮ್ ಭಗವಂತನ ಸಂತೋಷವಾದ ಲೀಲೆಗಳು ಅವ್ರಿಗೆ ಗೊತ್ತಾಗ್ಲಿಲ್ವಲ್ಲ ಅಂತ ಅವರು ಪ್ರೀಚಿಂಗ್ ಮಾಡ್ತಾರಂತೆ ಯಶೋದಮ್ಮಯ್ಯಗೆ ಬಂದು. ಅದು ಕಂಪ್ಲೇಂಟ್ ಅಲ್ಲ, ಯಶೋದಮ್ಮಯ್ಯನೂ ಅದನ್ನ ಆಹ್ಲಾದಿಸ್ಲಿ ಅಂತ ಹೇಳೋದು. ಅಂದ್ರೆ ನಮ್ಮ ಆಚಾರ್ಯಗಳು ಅದರ ಅರ್ಥ ಹೇಳ್ತಾ ಹೋಗ್ತಾರೆ. ಯಾಕೆ ಅದನ್ನ ಬಂದು ಹೇಳ್ತಾರೆ ಅಂದ್ರೆ, ಯಶೋದಮ್ಮಯ್ಯ ಪಾಪ ಆ ತುಂಟತನ ನೋಡ್ಲಿಲ್ಲ, ಆ ಲೀಲೆ ನೋಡ್ಲಿಲ್ಲ, ಅವರು ಅದನ್ನ ಎಂಜಾಯ್ ಮಾಡ್ಲಿ, ಆಹ್ಲಾದಿಸ್ಲಿ ಅಂತ. ಹಾಗಾಗಿ ಆ ಲೀಲೆಗಳನ್ನೆಲ್ಲ ಬಂದು ಮತ್ತೆ ಯಶೋದಮ್ಮಯ್ಯ ಕಿವಿಗೆ ಹಾಕ್ತಾ ಇರ್ತಾರೆ. ಅಂದ್ರೆ ಅದು ಪ್ರವಚನ, ಆಕ್ಚುಲಿ ಅದು ಕಂಪ್ಲೇಂಟ್ ಅಲ್ಲ, ಅದು ಪ್ರವಚನ ಅಂತ ಹೇಳ್ತಾರೆ ನಮ್ಮ ಆಚಾರ್ಯರು. ಇಷ್ಟು ಕೇಳಿ ಯಶೋದಮ್ಮಯ್ಯಗೆ ತುಂಬಾ ಬೇಜಾರಾಗಿ ಹೋಗಿರುತ್ತೆ. ಸೊ ಈ ಲೀಲೆ ನಡೆದಿದ್ದು, ಶುರುವಾಗಿದ್ದು ದೀಪಾವಳಿ ದಿನ. ದೀಪಾವಳಿ ಬೆಳಗ್ಗಿನ ಜಾವ ಯಶೋದಮ್ಮಯ್ಯ ಫಸ್ಟ್ ಕೃಷ್ಣನ್ನ ಮಲಗಿಸ್ಬಿಟ್ಟು ಬ್ರಹ್ಮ ಮುಹೂರ್ತದಲ್ಲಿ ಅಂತ ಹೇಳಿದೆ ಭಾಗವತಮಲ್ಲಿ. ಬ್ರಹ್ಮ ಮುಹೂರ್ತದಲ್ಲಿ ಯಶೋದಮ್ಮಯ್ಯ ಮೆತ್ತಗೆ ಎದ್ದು ಬಂದು, ಕೃಷ್ಣನು ಎದ್ಬಿಡ್ತಿದ್ರು ಯಶೋದಮ್ಮಯ್ಯ ಎದ್ದಿದ ತಕ್ಷಣ, ಆದ್ರೂ ಅವನನ್ನ ಮತ್ತೆ ಮಲಗಿಸಿ ಎದ್ದು ಆಚೆ ಬರ್ತಾರಂತೆ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ. ಅಂದ್ರೆ
ಸುಮಾರು 3:30-4 ಗಂಟೆ ಅಷ್ಟೊತ್ತಿಗೆ. ಆಚೆ ಬಂದು ಬೇರೆ ಗೋಪ ಬಾಲಕರು ಮತ್ತೆ ಗೋಪಿಯರೆಲ್ಲ ಕೆಲಸ ಮಾಡಕ್ ಬರ್ತಾರಲ್ಲ ಅವ್ರ ಮನೆಗೆ, ಅವ್ರನ್ನೆಲ್ಲ ಬೇರೆ ಕೆಲ್ಸಕ್ಕೆ ಹಾಕ್ತಾರಂತೆ ಇವತ್ತು. ಯಾಕೆಂದ್ರೆ ನನ್ ಗೋಪಾಲ, ನನ್ ಕೃಷ್ಣ ಬೇರೆಯವ್ರ ಮನೆಗೆ ಹೋಗಿ ಈ ಬೆಣ್ಣೆನ್ ಯಾಕೆ ಕದೀತಾರೆ? ಯಾಕೆಂದ್ರೆ ಆ ಬೆಣ್ಣೆ ನಮ್ಮ ಮನೆಯಲ್ಲಿರೋ ಬೆಣ್ಣೆ ರುಚಿಯಾಗಿಲ್ಲ, ಅದಕ್ಕೋಸ್ಕರ ಬೇರೆಯವ್ರ ಮನೆಗೆ ಹೋಗಿ ಕದೀತಾ ಇದ್ದಾರೆ. ಇವತ್ತು ನಾನೇ ಖುದ್ದಾಗಿ ಅದನ್ನ ಮಾಡಿ ಕೃಷ್ಣನ್ಗೆ ತಿನ್ನಿಸ್ಬೇಕು ಅಂತ ಹೇಳಿ ಬೇರೆಯವ್ರೆಲ್ಲ ಬೇರೆ ಕೆಲಸ ಕೊಟ್ಟು ತಾನೇನೆ ತುಂಬಾ ಅಲಂಕಾರವಾಗಿ ಡ್ರೆಸ್ ಮಾಡ್ಕೊಂಡಿರ್ತಾರಂತೆ ಯಶೋದಮ್ಮಯ್ಯಿ. ಯಾಕೆಂದ್ರೆ ಅವತ್ತು ದೀಪಾವಳಿ ಆದ್ರಿಂದ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬೆಣ್ಣೆನ ಕಡಿಯಕ್ ಹೋಗ್ತಾರಂತೆ. ಈಗ ಆವತ್ತಿನ ದಿವಸ ಯಾರು ಇರ್ಲಿಲ್ಲ ಮನೇಲಿ ಅಂತ ಹೇಳ್ತಾರೆ. ಯಾಕೆ ಯಾರು ಇರ್ಲಿಲ್ಲ? ನಂದ ಬಾಬಾ ಮತ್ತೆ ರೋಹಿಣಿ ಮಾತಾಜಿ ಮತ್ತೆ ಬಲರಾಮ್ಜಿ ಇವರಿಷ್ಟು ಜನನು ಉಪನಂದನ್ ಮನೆಗೆ ಹೋಗಿರ್ತಾರಂತೆ. ಉಪನಂದ ಅವರು ನಂದ ಮಹಾರಾಜರ ತಮ್ಮ, ಅವ್ರ ಮನೆಗೆ ಹೋಗಿರ್ತಾರಂತೆ. ಅವರು ಕರೆದಿರ್ತಾರಂತೆ ದೀಪಾವಳಿಗೆ, ಅದಕ್ಕೆ ಅಲ್ಲಿ ಹೋಗಿರ್ತಾರಂತೆ. ಸೊ ಮನೇಲಿ ಬರೀ ಯಶೋದಮ್ಮಯ್ಯಿ ಮತ್ತೆ ಕೃಷ್ಣ ಇಬ್ರೇ ಇರ್ತಾರಂತೆ. ಯಶೋದಮ್ಮಯ್ಯಿ ಬಂದು ಮಂತಿಡ್ಕೊಂಡು ಆ ಬೆಣ್ಣೆ ಅಂದ್ರೆ ಮೊಸರನ್ನ ಒಂದು ಬಟ್ಲಲ್ಲಿ ಇಟ್ಕೊಂಡು ಕಡಿಯಕ್ ಶುರು ಮಾಡ್ತಾರಂತೆ. ಆ ಕಡಿಯ ಶಬ್ದನ ನಮ್ಮ ಆಚಾರ್ಯರು ಎಷ್ಟು ವರ್ಣಿಸಿದ್ದಾರೆ ಅಂದ್ರೆ ಬಿಲ್ವಮಂಗಲ ಠಾಕೂರು ದಾಮೋದರ ಮಾಧವೇತಿ ಅಂತ ಒಂದು ಹಾಡಿದೆ, ಅದ್ರಲ್ಲಿ ಹೇಳ್ತಾರೆ, ಅವರ ಕೈಯಲ್ಲಿರೋ ಬಳೆ ಚಿಂಗ್ 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 ಅಂತ ಸೌಂಡ್ ಬರ್ತಿತ್ತಂತೆ. ಅದು ಕರ್ತಾಲಿದ್ದಂಗೆ ಅಂತ ಹೇಳ್ತಾರೆ. ಆ ಮಂತ್ ಸೌಂಡ್ ಮಾಡುತ್ತಲ್ವಾ, ಟಕ್ಕ 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 ಅಂತ, ಅದು ತಬಲಾ ಸೌಂಡ್ ಇದ್ದಂಗೆ, ಮೃದಂಗದ ಸೌಂಡ್ ಇದ್ದಂಗೆ ಅಂತ. ಸೊ ಇಲ್ಲಿ ಏನಾಗ್ತಿದೆ, ಇಲ್ಲಿ ಕೀರ್ತನೆ ಶುರುವಾಗ್ತಿದೆ. ಕೀರ್ತನೆ ಅಂದ್ರೆ ಯಾಕೆ? ಯಶೋದಮ್ಮಯ್ಯಿ ಕೃಷ್ಣನ ಎಲ್ಲ ಲೀಲೆಗಳನ್ನು ಬಾಯಲ್ಲಿ ಹಾಡ್ತಾ ಹೋಗ್ತಾರಂತೆ. ಒಂದು ಕರ್ತಾಲ್ ಸೌಂಡು, ಇನ್ನೊಂದು ಮೃದಂಗದ ಸೌಂಡು, ಇನ್ನೊಂದು ಯಶೋದಮ್ಮಯ್ಯಿ ಅಷ್ಟ ಪ್ರೀತಿಯಿಂದ ಭಜನೆ ಮಾಡಕ್ ಶುರು ಮಾಡ್ತಾರೆ, ಅಥವಾ ಕೀರ್ತನೆ ಹೇಳಕ್ ಶುರು ಮಾಡಿದ್ರಂತೆ. ಆ ಕೀರ್ತನೆ ಎಷ್ಟು ಸೊಗಸಾಗಿತ್ತು ಅಂದ್ರೆ ಕೃಷ್ಣ ಎದ್ದು ಬರ್ಲೇಬೇಕಿತ್ತು ಅಂತ ಹೇಳ್ತಾರೆ. ಈಗ ಸುಖದೇವ್ ಗೋಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ ಆ ಕೀರ್ತನೆ ಬಗ್ಗೆನೆ ಒಂದು ಶ್ಲೋಕ ಇದೆ, 10.9.2. ಯಾನಿ ಯಾನಿಹ ಗೀತಾನಿ ತದ್ಬಾಲ ಚರಿತಾನಿ ಚ ದದಾತಿ ನಿರ್ಮಂಥಾನೆ ಕಲೆ ಸ್ಮರಂತಿ ತಾನೆ ಆಗಾಯಂತ. ಅಂದ್ರೆ ಸ್ಮರಣೆ ಮಾಡ್ಕೋಬೇಕು ಅಂತ ಹೇಳ್ತೀವಲ್ಲ, ಅದೇ ಈ ಸ್ಮರಣೆ. ಪರ್ಪೋರ್ಟ್ ಅಲ್ಲಿ ಶಿಲ ಪ್ರಭುಪಾದರು ತುಂಬಾ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ನಮ್ಗೆಲ್ಲ. ನಾವೆಲ್ಲ 100% ಕೃಷ್ಣ ಕಾನ್ಶಿಯಸ್ ನಲ್ಲಿ ಇರ್ಬೇಕು ಅಂದ್ರೆ 24 ಗಂಟೆನೂ ಭಗವಂತನ ಲೀಲೆಗಳನ್ನ ಕೇಳ್ಬೇಕು. ಅದರ ಮೂಲ ಯಶೋದಮ್ಮಯ್ಯಿ ಯಾವಾಗ್ಲೂ ಕೃಷ್ಣನ್ ಏನ್ ಕೆಲಸ ಮಾಡ್ಬೇಕಾದ್ರೂ ಕೃಷ್ಣನ್ ಬಗ್ಗೆನೆ ಹಾಡು ಹೇಳೋದು, ಅವನನ್ನ ಕರೆಯೋದು ಕೂಡ. ಅದು ಇನ್ನೂ ಒಂದು ಇದರಲ್ಲಿ ದಾಮೋದರ ಅಷ್ಟಕಂಬಲ್ಲೂ ಬರುತ್ತದು. ಸೊ ಹಾಗಾಗಿ ಅದನ್ನ ಚಿಂತನೆ ಮಾಡೋದಿದೆಯಲ್ಲ, ಆ ಚಿಂತನೆಯಲ್ಲಿ ಮಗ್ನಳಾಗಿರ್ತಾಳಂತೆ ಕಡಿಯುವಾಗ. ಆ ಸೌಂಡ್ ಅನ್ನ ಕೇಳಿ ಭಗವಂತ ಮಲಗಿರೋ ತರ ನಾಟಕ ಆಡ್ತಿದ್ರು. ಟ್ರಾನ್ಸಿಡೆಂಟಲ್ ಮೆಡಿಟೇಷನ್ ಅಂತ ಹೇಳ್ತೀವಿ. ಭಗವಂತನ ನಿದ್ದೆ ನಿಜವಾದ ನಿದ್ದೆ ಅಲ್ಲ, ಅವರು ಟ್ರಾನ್ಸಿಡೆಂಟಲ್ ಮೆಡಿಟೇಷನ್ ಅಲ್ಲಿ ಇದ್ರು, ಅಂದ್ರೆ ಯೋಗ ನಿದ್ದೆಯಲ್ಲಿದ್ರು ಅಂತ ಹೇಳ್ತಾರೆ. ಆ ಪ್ರೀತಿಯ ಕೀರ್ತನೆ ಕೇಳಿದ ತಕ್ಷಣನೇ ಅವ್ರ ಕೈಲಿ ತಡ್ಕೊಳಕ್ಕಾಗ್ಲಿಲ್ವಂತೆ, ಎದ್ದು ಬರ್ಲೇಬೇಕಿತ್ತು. ಆದ್ರೆ ಬಾಲಗೋಪಾಲ ಹೆಂಗ್ ಎದ್ದು ಬರ್ತಾರೆ? ಕಾಟ್ ತುಂಬಾ ಹೈಟ್ ಅಲ್ಲಿ ಇತ್ತಂತೆ. ಒಂದ್ ಮೂಲೆಗೆ ಹೋಗಿ ಕಾಲ್ನ ಮೆತ್ತಗೆ ಕೆಳಗ್ ಬಿಟ್ಟು ನಿಧಾನಕ್ಕೆ ಆಚೆ ಬರ್ತಾರಂತೆ. ಆಚೆ ಬಂದು ತಾಯಿ ಅದನ್ನ ಕಡಿತಾ ಇದ್ದನ್ನ ನೋಡಿ ಇಮಿಡಿಯೇಟ್ ಆಗಿ ನಿಲ್ಲಿಸ್ತಾರಂತೆ. ಆ ಕಡಿಯೋ ಕುಡ್ಗೋಲು ಅಥವಾ ಮಂತು ಅಂತ ಹೇಳ್ತೀವಲ್ಲ, ಆ ಮಂತನ್ನ ಹಿಡ್ಕೊಂಡ್ಬಿಡ್ತಾರಂತೆ ಗಟ್ಟಿಗೆ. ಅದಕ್ಕೂ ನಮ್ಮ ಆಚಾರ್ಯರು ಹೇಳ್ತಾರೆ, ಯಶೋದಮ್ಮಯ್ಯಿ ಕಡಿತಾ ಇದಾರಲ್ಲ, ಆ ಕಡಿತಾ ಇರೋದು ವೇದಗಳಲ್ಲಿ ಭಗವಂತನ ಕೀರ್ತನೆ ಮಾಡ್ಕೊಂಡು ಹುಡುಕ್ತಾ ಇರೋಂಗೆ. ಚರ್ನಿಂಗ್ ದ ವೇದಾಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ವೇದನ ವೇದದಲ್ಲಿ ಹುಡ್ಕೋದು. ಯಾರನ್ನು ಹುಡುಕ್ತೀವಿ ವೇದದಲ್ಲಿ? ಭಗವಂತನ. ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾರಂತೆ, ಯಶೋದಮ್ಮಯ್ಯ ನೀನ್ ಎಷ್ಟು ಹುಡುಕಿ ನನ್ನನ್ನಾಗ್ಲೇ ಪಡ್ಕೊಂಡ್ಬಿಟ್ಟಿದ್ಯಾ, ವೇದದ ಸಾರ ಎಲ್ಲ ನಿಂಗಾಗ್ಲೇ ಗೊತ್ತಾಗೋಗಿದೆ, ನಾನೇ ನಿನ್ ಮುಂದೆ ಬಂದು ನಿಂತಿದ್ದೀನಿ, ಅಷ್ಟು ಮಟ್ಟಿಗೆ ನೀನ್ ನನ್ನನ್ನ ಪಡ್ಕೊಂಡಿದ್ಯಾ, ನೀನ್ ಯಾಕೆ ವೇದನ ಹುಡುಕ್ಬೇಕು, ಮತ್ತೆ ನೀನ್ ಹುಡ್ಕೋದ್ ಬೇಕಾಗಿಲ್ಲ ಅಂತ ಹಿಡ್ಕೋತಾರಂತೆ.
ಅದು ಅದ್ರ ಹಿನ್ನೆಲೆ. ಹಿಡ್ಕೊಂಡಿದ ತಕ್ಷಣ ಆಮೇಲೆ ತಾಯಿ ಹತ್ರ ಬಂದು ಅವ್ರ ಮುಖ ನೋಡಿ ಒಂಥರ ಇದ್ ಮಾಡ್ತಾರಂತೆ. ಅವಾಗ ತಾಯಿಗೆ ಅರ್ಥ ಆಗತ್ತಂತೆ, ಅಯ್ಯೋ ನನ್ ಮಗುಗ್ ಹಾಲ್ ಬೇಕು ಅಂತ ತೊಡೆ ಮೇಲೆ ಕೂಳಿಸ್ಕೊಂಡು ಹಾಲ್ ಕುಡ್ಸಕ್ ಶುರು ಮಾಡ್ತಾರಂತೆ. ಆ ಹಾಲ್ ಕುಡ್ಸಕ್ ಶುರು ಮಾಡಿದ ತಕ್ಷಣ ಆ ತಾಯಿ ಆ ಮಗುವಿನ ಮುಖ ನೋಡ್ತಾರಂತೆ. ಆ ಮಗು ತಾಯಿ ಮುಖ. ತಾಯಿಗೆ ಆ ಮಗು ಮೇಲೆ ಎಷ್ಟು ಪ್ರೀತಿ ಇದೆ ಅಂದ್ರೆ ಅದು ಹಾಲ್ ರೂಪದಲ್ಲಿ ಬರಕ್ ಶುರುವಾಗತ್ತಂತೆ. ತಾಯಿ ಮಗುನ್ ನೋಡ್ತಾ ಇರೋದು, ಮಗು ತಾಯಿನ ನೋಡ್ತಾ ಇರೋದು. ಅಂದ್ರೆ ಇಲ್ಲಿ ಯಶೋದಾಮಯಿ ಕೃಷ್ಣ ಬಾಲಗೋಪಾಲ್ನ ನೋಡ್ತಾ ಇರೋದು, ನಮ್ಮ ಕೃಷ್ಣ ಯಶೋದಾಮಯಿನ ನೋಡ್ತಾ ಇರೋದು. ಯುಗಗಳೇ ಕಳೆದೋಗೋಷ್ಟು ಇದ್ರಲ್ಲಿ ಡೀಪ್ ಆಗಿ ಹೊಟ್ಟೋಗ್ತಾರಂತೆ ಅವರಿಬ್ರು. ಎಷ್ಟೋ ಅವ್ರಿಗೆ ಪ್ರಪಂಚದ ಜ್ಞಾನನೇ ಇರಲ್ವಂತೆ. ಒಬ್ಬರನ್ನೊಬ್ರು ನೋಡ್ತಾ 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 ಹಂಗೆ ಕಳೆದೋಗಿರ್ತಾರಂತೆ. ಅದ್ರಲ್ಲಿ ಎಷ್ಟೋ ಯುಗಗಳೇ ಕಳೆದಂಗ ಆಗೋಗತ್ತಂತೆ. ಅಷ್ಟ್ರಲ್ಲಿ ಏನಾಗತ್ತೆ ಅಂದ್ರೆ ಯಶೋದಾಮಯಿ ಕೃಷ್ಣನ್ಗೆ ಒಂದು ಹಾಲ್ ಇಟ್ಟಿರ್ತಾರಂತೆ, ಹಾಲ್ ಬಿಸಿ ಮಾಡಕ್ ಇಟ್ಟಿರ್ತಾರಂತೆ. ಇದು ಪದ್ಮಗಂಧ ಅಂತ ಒಂದು ಹಸು ಇದೆ. ನಂದ ಮಹಾರಾಜರ ಮನೇಲಿ 900,000 ಹಸುಗಳಿತ್ತು. ಅದರಲ್ಲಿ 5,000 ಹಸುಗಳ ಹೆಸರು ಅಂದ್ರೆ ಪದ್ಮಗಂಧ ಹಸುಗಳು. ಪದ್ಮಗಂಧ ಅಂದ್ರೆ ಏನು ಅಂದ್ರೆ ಸ್ಪೆಸಿಫಿಕ್ ಆಗಿ ಅಂದ್ರೆ ಕೃಷ್ಣನ್ಗೋಸ್ಕರನೇ ಇದ್ದಿದ್ದ ಹಸುಗಳದು 5,000 ಹಸುಗಳು. ಯಾಕೆ ಅದು ಸ್ಪೆಷಲ್ ಅಂದ್ರೆ ಪದ್ಮಗಂಧ ಹುಲ್ ತಿಂತಿತ್ತಂತೆ. ಈ ಪದ್ಮಗಂಧ ಹುಲ್ ಏನು ಅಂದ್ರೆ ಅದು ಕಮಲದ ಹೂವಿನ ವಾಸನೆ ಇರೋದಂತೆ ಆ ಹುಲ್ಗೆ. ಅಂತ ಹುಲ್ ತಿಂದಾಗ ಅದ್ರ ಹಾಲುನು ತುಂಬಾ ಸ್ವಾದಿಷ್ಟವಾಗಿರೋದಂತೆ. ಅದು ಕೃಷ್ಣನ್ಗೋಸ್ಕರನೇ ಅಂತ ಇಟ್ಟಿರೋರಂತೆ. ಆ ಹಾಲ್ನ ಯಶೋದಮ್ಮಯ್ಯ ಬಿಸಿ ಮಾಡಕ್ ಇಟ್ಟಿದ್ರಂತೆ. ಆ ಬಿಸಿ ಮಾಡಿ ಅದ್ರಲ್ಲಿ ಏನೋ ಒಂದು ಸ್ವೀಟ್ ಮಾಡ್ಬೇಕು, ದೀಪಾವಳಿ ಮಗುಗೂ ಇಷ್ಟ ಆಗತ್ತೆ ಅಂತ ಸ್ವೀಟ್ ಮಾಡೋದಕ್ಕೋಸ್ಕರ ಅದನ್ನ ಇಟ್ಟಿರ್ತಾರಂತೆ. ಹಾಗಾಗಿ ಆ ಹಾಲು ಹುಕ್ಕೋ ಸೌಂಡ್ ಕೇಳಿಸ್ತಂತೆ. ಆ ಹುಕ್ಕೋ ಸೌಂಡ್ ಕೇಳಿಸಿದ ತಕ್ಷಣ ಯಶೋದಮ್ಮಯಿ ಮಗುನ ತೆಗೆದು ಕೆಳಗಿಟ್ರಂತೆ. ಇದ್ರಲ್ಲಿ ಆಚಾರ್ಯರು ತುಂಬಾ ಕಾಮೆಂಟ್ರಿ ಬರ್ತಿದ್ದಾರೆ. ಏನಪ್ಪಾ ಅದು ಅಂದ್ರೆ, ಇವಾಗ ಪೂತನ ಓದ್ಸತಿ ನಾವು ಪೂತನ ಲೀಲೆ ನೋಡಿದ್ವಿ. ಪೂತನನ ಎದೆನ ಭಗವಂತ ಹಿಡ್ಕೊಂಡಿದ ತಕ್ಷಣ ಹಾಲಿನ ಜೊತೆ ಇದನ್ನು ಅವರ ಪ್ರಾಣನೂ ತೆಗೆದ್ಬಿಟ್ರು. ಅವ್ರಿಗೆ ಎಷ್ಟೇ ಬಿಡಿಸ್ಕೊಳಕ್ ಟ್ರೈ ಮಾಡಿದ್ರು ಪೂತನ ಬಿಡ್ಲಿಲ್ಲ ಭಗವಂತ. ಅವ್ರನ್ನ ಹಂಗೆ ಹೀರ್ಬಿಟ್ರು, ಅವ್ರ ಪ್ರಾಣನೇ ಹೀರ್ಬಿಟ್ರು. ಇಲ್ಲಿ ಯಶೋದಮ್ಮಯಿ ತೆಗ್ದಿದ ತಕ್ಷಣನೇ ಹೆಂಗ್ ಬಿಟ್ರಪ್ಪ ಅಂದ್ರೆ ಅದು ಆ ತಾಯಿಯ ಪ್ರೀತಿ ಅಷ್ಟು ಮಾತ್ರ ಇತ್ತಂತೆ. ಕೃಷ್ಣನ್ಗೆ ಕಂಟ್ರೋಲ್ ಮಾಡಕ್ ಆಗಲ್ಲ ಯಶೋದಮ್ಮಯ್ಯನ, ಹಾಗಾಗಿ ಬಿಡಿಸ್ಕೊಳ್ಳೋದು ಈಸಿ ಆಯ್ತು ಅಂತ ಹೇಳ್ತಾರೆ ಆಚಾರ್ಯರು. ಈ ಕಡೆ ಅಲ್ಲಿ ಬಿಟ್ಟು ಮಗುನ ಒಳಗ್ ಬರ್ತಾರೆ ಯಶೋದಮ್ಮಯಿ. ಈ ಹಾಲಿದೆಯಲ್ಲ ಅದು ಚೈತನ್ಯ ಅಂತ ಹೇಳ್ತಾರೆ. ಚೈತನ್ಯ ಅಂದ್ರೆ ಈ ಗೋಲೋಕದಲ್ಲಿ ಎಲ್ಲದಕ್ಕೂ ಒಂದು ನಮ್ ತರ ಜಡ ವಸ್ತು ಅಲ್ಲ, ಅಲ್ಲೆಲ್ಲ ಎಲ್ಲ ಸ್ಪಿರಿಚುವಲ್ ಅಂತೀವಿ, ಆಧ್ಯಾತ್ಮಿಕ ಅಂತ ಹೇಳ್ತೀವಿ. ಅದಕ್ಕೂ ಒಂದು ಭಾವ ಇರುತ್ತೆ. ಸೊ ಹಾಲ್ಗೂ ಒಂದು ಭಾವ ಇತ್ತಂತೆ. ಹಾಲ್ಗಿದ್ದಿದ್ ಭಾವ ಏನು? ಹಾಲ್ ಅನ್ಕೊಂತಂತೆ, ಓ ಯಶೋದಾಮಯಿ ಹಾಲ್ ಕುಡಿತಾ ಇರುವಾಗ ಕೃಷ್ಣ ಅದಕ್ಕೆ ನಿಲುಗಡೆನೇ ಇಲ್ಲ. ಯಶೋದಾಮಯಿ ಎಷ್ಟು ಕುಡಿಸ್ತಾರೋ ಕೃಷ್ಣ ಅಷ್ಟು ಕುಡಿತಾರೆ, ಕೃಷ್ಣ ಕುಡ್ದಷ್ಟು ಯಶೋದಾಮಯಿ ಹಾಲು ಕೊಡ್ತಾರೆ. ಇದನ್ನ ನಿಲ್ಸೋ ಹಾಗೆ ಇಲ್ಲ, ಇದು ಸದಾ ನಡೀತಾನೆ ಇರುತ್ತೆ. ಒಂದು ಇನ್ನೊಂದು, ಯಶೋದಾಮಯಿ ಹಾಲು ಪ್ರಪಂಚದ ಎಲ್ಲಾ ತಾಯಂದರ ಹಾಲಿನ ಮೂಲ ಅಂತೆ. ಹಾಗಾಗಿ ಅದಷ್ಟು ಸ್ವಾದಿಷ್ಟವಾಗಿರುತ್ತೆ. ನನ್ ಕೆಲ್ಸ ಏನು? ಅಂತ ಗ್ರೇಟ್ ಡಿವೋಟಿ ಅಷ್ಟೊಂದು ಸರ್ವಿಸ್ ಮಾಡುವಾಗ ನನ್ನಂತ ಪುಟ್ಟ ಹಾಲು ಅಂದ್ರೆ ನನ್ನಂತ ಚಿಕ್ಕ ಡಿವೋಟಿ ಏನ್ ತಾನೇ ಸೇವೆ ಮಾಡಕ್ಕಾಗತ್ತೆ? ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಕರೆಕ್ಟು ಅಂತ ಹೇಳಿ ಹುಕ್ಕಕ್ ಶುರುವಾಗತ್ತಂದೆ. ಬೆಂಕಿಲ್ ಬಿದ್ದು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಅನ್ಕೊಳ್ತಂದೆ. ಇಲ್ಲಿ ಆಚಾರ್ಯರು ಇನ್ನೂ ಒಂದು ಪಾಠ ಹೇಳ್ಕೊಡ್ತಾರೆ ನಮ್ಗೆ. ಅದೇನು ಅಂದ್ರೆ ನಮ್ ಡಿವೋಟೀಸು ಅಂದ್ರೆ ಭಕ್ತರು ಕೃಷ್ಣನ ಅಸೋಸಿಯೇಷನ್ ಅಥವಾ ಭಕ್ತರ ಅಸೋಸಿಯೇಷನ್ ಬಿಟ್ಟು ಇದ್ರೆ ಪ್ರಾಣನೇ ಕಳ್ಕೊಂಡೋಗಾಗತ್ತಂತೆ. ಅಷ್ಟು ಆಸೆ ಅಂತೆ ಭಕ್ತರಿಗೆ ಇನ್ನೊಬ್ಬ ಭಕ್ತ ಅಥವಾ ಭಗವಂತನ ಇದು ಅವ್ರ ಅಸೋಸಿಯೇಷನ್. ಹಾಗಾಗಿ ಇಲ್ಲಿ ಆ ಹಾಲು ನಮ್ಮಂತ ಭಕ್ತರು ಯಾರ್ಗ ಅಸೋಸಿಯೇಷನ್ ಇರಲ್ಲ, ಇಲ್ಲ ಯಾರು ಭಗವಂತನ ಅಸೋಸಿಯೇಷನ್ ಇರಲ್ಲ, ಅವ್ರ ಭಾವನ ಸೂಚಿಸುತ್ತೆ ಅಂತ ಹೇಳ್ತಾರೆ. ಇಷ್ಟ ಆಯ್ತಾ? ಈ ಕಡೆ ಇನ್ನೊಂದ್ ಕಡೆ ಏನಾಯ್ತು ಅಂತ ನೋಡೋಣ. ಕೃಷ್ಣನ್ಗೆ ತುಂಬಾ ಕೋಪ ಬಂದ್ಬಿಡತ್ತೆ.
ತಾಯಿ, ನಾನು ನನ್ನ ಇದನ್ನ ಗೋಲೋಕನೆ ಬಿಟ್ಟು ಈ ವೃಂದಾವನ ಲೋಕಕ್ಕೆ ಬಂದಿದ್ದೀನಿ ನಿನ್ಗೋಸ್ಕರ, ನಿನ್ ಪ್ರೀತಿಯಿಂದ. ಅಂಥದ್ರಲ್ಲಿ ಹಾಲ್ ಹೆಚ್ಚಾಗೋಯ್ತಾ ನಿನ್ಗೆ? ನನ್ನನ್ ಬಿಟ್ಟು ಹೋದ್ಯಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಾನು, ಅದನ್ನೆಲ್ಲ ಬಿಟ್ಟು ನಿನ್ನ ಹತ್ರ ಬಂದ್ರೆ ನೀನ್ ನನ್ನನ್ನೇ ಬಿಟ್ಟು ಹೋಗ್ತೀಯಾ ಅಂತ ಕೋಪ ಮಾಡ್ಕೊಂಡ್ರಂತೆ. ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಧ್ಯಾಯತೋ ವಿಷಯಾನ್ ಪುಂಸಾನ್ ಸಂಗಾಸ್ತೇಷು ಪಜಾಯತೆ ಸಂಗಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧ ಬಿಲ್ಲತೆ ಅಂತ. ಅಂದ್ರೆ ಏನು? ಒಂದ್ ಆಸೆ ಅಂತ, ಒಂದು ವಸ್ತು ಮೇಲೆ ನಮ್ಗೆ ಆಸೆ ವಿಷಯ ಅಂದ್ರೆ ವಸ್ತು, ಆ ವಸ್ತು ಮೇಲೆ ನಮ್ಗೆ ಆಸೆ ಬಂದ್ರೆ ನಾವು ಪಡ್ಕೊಳ್ಳೇಬೇಕು ಅನ್ನೋ ಪ್ಯಾಷನ್ ಶುರುವಾಗತ್ತೆ, ಕಾಮ ಶುರುವಾಗತ್ತೆ. ಅದ್ ಸಿಗದೆ ಇದ್ದಾಗ ಕೋಪ ಶುರುವಾಗತ್ತೆ. ಇದನ್ ಮಾಡ್ಕೋಬೇಡಿ, ಆಸೆ ಇಟ್ಕೋಬೇಡಿ, ಅಟ್ಯಾಚ್ಮೆಂಟ್ ಇಟ್ಕೋಬೇಡಿ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಇಲ್ಲಿ ಆ ಭಗವಂತನೇ ಆ ಅಟ್ಯಾಚ್ಮೆಂಟ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಆಚಾರ್ಯರು. ಇನ್ನು ಒಂದು ಮುಂದಕ್ಕೆ ಹೋಗೋಣ. ಯಶೋದಮಯಿ ಅನುಕೂಲ್ಯಸ್ಯ ಸಂಕಲ್ಪ ಪ್ರತಿಕೂಲ್ಯಸ್ಯ ವರ್ಜನ ಅಂತ ಹೇಳಿದೆ ಅಲ್ವಾ? ಭಕ್ತಿರಸಾಮೃತ ಸಿಂಧುಲಿ ರೂಪಗೋಸ್ವಾಮಿ ಹೇಳ್ತಾರೆ, ಯಾವ್ದು ಅನುಕೂಲವಾಗಿದೆಯೋ ಭಗವಂತನ ಇದನ್ ಮಾಡೋದಕ್ಕೆ, ಅಂದ್ರೆ ಪೂಜೆ ಮಾಡೋದಕ್ಕೆ ಅಥವಾ ಭಕ್ತಿ ಮಾಡೋದಕ್ಕೆ, ಅದನ್ನ ಅನುಸರಿಸ್ಬೇಕು ನಾವು. ಪ್ರತಿಕೂಲ್ಯಸ್ಯ ವರ್ಜನ ಅಂದ್ರೆ ಯಾವ್ದು ಅನುಕೂಲವಾಗಿರಲ್ವೋ, ಯಾವ್ದು ಅದಕ್ಕೆ ಒಳ್ಳೇದಲ್ವೋ, ಯಾವ್ದು ನಮ್ಮನ್ನ ಪ್ರಗತಿಗೆ ಕರ್ಕೊಂಡು ಹೋಗಲ್ವೋ ಅದನ್ನ ಬಿಟ್ಬಿಡ್ಬೇಕು ನಾವು ಅಂತ. ಇಲ್ಲಿ ಯಶೋದಮಯಿ ಮಾಡಿದ್ ಸರಿನಾ ಅಂತ ಎಷ್ಟು ಆಚಾರ್ಯರು ಪುಸ್ತಕಗಳು ಗಟ್ಟೆ ಬರ್ದ್ಬಿಟ್ಟಿದ್ದಾರೆ. ಇನ್ನು ಅದಲ್ದಿರ ಎಷ್ಟೊಂದು ವಾದ ವಿವಾದ ಡಿಸ್ಕಷನ್ ಫೋರಮ್ಸ್ಗಳು ನಡೆಯುತ್ತೆ ಇದೊಂದು ಟಾಪಿಕ್ ಬಗ್ಗೆನೆ. ಯಶೋದಮಯಿ ಮಾಡಿದ್ ಕರೆಕ್ಟಾ? ಕೃಷ್ಣನ ಸೇವೆಯಲ್ಲಿರುವಾಗ ಹಾಲ್ ಇಂಪಾರ್ಟೆಂಟ್ ಆಗೋಯ್ತಾ ಅಂತ. ಸೊ ಇವಾಗ ಯಶೋದಮಯಿನ ಎಷ್ಟೊಂದು ಈ ಇವ್ರು ಇರ್ತಾರಲ್ವ ಡಿಮನ್ಸ್, ಅವ್ರಿಗೆ ಕಂಪೇರ್ ಮಾಡಿದ್ದಾರೆ. ಡಿಮನ್ಸ್ ಅಂದ್ರೆ ಏನು? ಈ ರಾಕ್ಷಸರು. ಆ ರಾಕ್ಷಸರು ಕೃಷ್ಣನ್ಗೆ ಅಗೇನ್ಸ್ಟ್ ಆಗಿ ಕೆಲಸ ಮಾಡಿದ್ರು, ಅವ್ರ ವಿರುದ್ಧವಾಗಿ ಕೆಲಸ ಮಾಡಿದ್ರು. ಯಶೋದಮಯಿನು ಭಕ್ತಿನ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಇವ್ರಿಬ್ಬರಿಗೂ ಏನ್ ಡಿಫ್ರೆನ್ಸ್ ಅಪ್ಪ ಅಂದ್ರೆ, ಅದು ನಮ್ಮ ಲೀಲೆನ ಅರ್ಥ ಮಾಡ್ಕೊಳ್ಳೋ ಅನ್ಹರತೆ, ಅಂದ್ರೆ ನಮ್ಗೆ ಅರ್ಹತೆ ಇಲ್ಲ, ಅದಕ್ಕೆ ನಮ್ಗೆ ಆತರ ಅರ್ಥ ಆಗತ್ತೆ ಅಂತ ಆಚಾರ್ಯರು ಹೇಳ್ತಾರೆ. ಏಕೆಂದ್ರೆ ಯಶೋದಮಯಿ ಪ್ರೀತಿ ಎಷ್ಟಿತ್ತು ಅಂದ್ರೆ, ಆ ಹಾಲ್ ಕೂಡ ಅವ್ರು ಮಾಡ್ತಾ ಇದ್ದಿದ್ ಕೆಲ್ಸ ಕೂಡ ಕೃಷ್ಣಂಗೋಸ್ಕರನೇ. ಅದೇ ನೀವು ಕಂಸ ಅಥವಾ ಶಿಶುಪಾಲ ಅಥವಾ ಚಾನೂರ ಮರ್ದನ ಇವ್ರನ್ನೆಲ್ಲ ತಗೊಂಡ್ರೆ ನೀವು, ಬಕಾಸುರ ಇವ್ರನ್ನೆಲ್ಲ ತಗೊಂಡ್ರೆ ನೀವು, ಅವರೆಲ್ಲ ಏನ್ ಮಾಡಿದ್ದು, ವಿರುದ್ಧ ಕೃಷ್ಣನ್ ಬಗ್ಗೆ ಒಂಥರ ಇದಿತ್ತು, ಜಲಸಿ ಇತ್ತು, ಅವ್ರಿಗೆ ವಿರುದ್ಧವಾಗಿ ಮಾಡ್ತಾ ಇದ್ರು ಅದನ್ನ. ಹಾಗಾಗಿ ಅವ್ರು ಮಾಡಿದ್ದು, ಯಶೋದಮಯಿ ಮಾಡಿದ್ದು ಸೆಪರೇಟು. ಆ ಭಾವನ ನೋಡ್ಬೇಕು ನಾವು ಅಂತ ಹೇಳ್ತಾರೆ. ಯಾವ ಭಾವದಲ್ಲಿ ಕೃಷ್ಣ ಇವರೆಲ್ಲ ಫೈಟ್ ಮಾಡಿದಾಗೂನು, ಅವ್ರ ಜೊತೆ ಯುದ್ಧ ಮಾಡಿದಾಗೂ ಕೃಷ್ಣಂಗೆ ಖುಷಿನೇ ಕೊಟ್ಟಿದ್ದದು. ಒಬ್ಬ ತಂದೆಗೆ ಒಂದು ಮಗು ಒಡೆದ್ರೆ ಕೋಪದಿಂದ ಖುಷಿನೇ ಕೊಡೋದು. ಆದರೆ ಅವರ ಭಾವದ ಮೇಲೆ ಅವರ ಡೆಸ್ಟಿನೇಷನ್ ಅಥವಾ ಅವ್ರು ಎಲ್ಲಿ ಹೋಗ್ತಾರೆ ಅನ್ನೋದು ಹೇಳಲಾಗ್ಬಿಡುತ್ತೆ. ಇವಾಗ ಪೂತನನ್ನ ಸಾಯಿಸಿದಾಗ ತಾಯಿದು ಇದ್ ಕೊಟ್ರು, ಅದೇ ಕಂಸನ್ನ ಶಿಶುಪಾಲನ್ ಸಾಯಿಸಿದಾಗ ಸಾಯುಜ್ಯ ಮುಕ್ತಿ ಸಿಕ್ತು ಅವ್ರಿಗೆ ಕರೆಕ್ಟಾಗಿ ಈ ತರ ಲೀಲೆ ಅಸೋಸಿಯೇಷನ್, ಭಗವಂತನ ಸೇವೆ, ಟ್ರಾನ್ಸೆಂಡೆಂಟಲ್ ಮೆಲೋ ಇದನ್ ಸಿಗ್ಲಿಲ್ಲ ಅವ್ರಿಗೆ ಏನ್ ಸಿಕ್ತು? ಬರೀ ಸಾಯುಜ್ಯ ಮುಕ್ತಿ ಸಿಕ್ತು. ಹಾಗೆ ಅವ್ರ ಭಾವದ ಮೇಲೆ ಡಿಪೆಂಡ್ ಆಗತ್ತೆ. ಇಲ್ಲಿ ಯಶೋದಮಯಿ ಮಾಡಿದ್ದು ಅನುಕೂಲ್ಯಸ್ಯ ಸಂಕಲ್ಪನೇ, ಅವನಿಗೋಸ್ಕರನೇ ಮಾಡಿದ್ದು. ಇದು ಒಂದು ಲೀಲೆ. ಅವ್ರ ಮನ್ಸಲ್ಲಿ ಯಾವತ್ತೂ ಕೃಷ್ಣಂಗೆ ಏನಾದ್ರೂ ಇದ್ ಮಾಡ್ಬೇಕು ಅಂತ ಇರ್ಲಿಲ್ಲ ಅಂತ ಹೇಳ್ತಾರೆ. ಆದ್ಮೇಲೆ ಕೃಷ್ಣ ಎಷ್ಟು ಕೋಪ ಬಂದಿತ್ತು ಕೃಷ್ಣಂಗೆ ಅಂದ್ರೆ, ಒಂದ್ ಕಲ್ ತಗೊಂಡು ಆ ಮಡಕೆ, ಯಶೋದಮಯಿ ಮಾಡಿದ್ರಲ್ಲ ಆ ಮಡಕೆಯಲ್ಲಿ ಬೆಣ್ಣೆ ಇತ್ತಲ್ಲ, ಅದನ್ನು ಒಡೆದ್ಬಿಟ್ಟು ಒಂಚೂರು ಬೆಣ್ಣೆನೂ ತಿಂದು ಯಾವುದೋ ಒಂದು ರೂಮ್ ಹೊಟ್ಟೋಗ್ತಾರೆ. ಆ ರೂಮಲ್ಲಿ ಏನಿರುತ್ತೆ ಅಂದ್ರೆ, ಒಂದು ವುಡನ್ ಗ್ರೈಂಡರ್ ಅಂದ್ರೆ ಬೀಸಕ್ಕಲ್ ತರ ಒಂದಿರುತ್ತೆ. ಆ ಕಲ್ ಮೇಲೆ ಹತ್ತಿ ಮೇಲ್ಗಡೆ ಇನ್ನೂ ಒಂದಷ್ಟು ಇದಿರುತ್ತೆ ಬೆಣ್ಣೆ, ಅದನ್ನ ತೆಗೆದು ಕೋತಿಗಳಿಗೆ ತಿನ್ನಿಸ್ತಾ ಇರ್ತಾರೆ. ಯಶೋದಮಯಿ ಹಾಲನ್ನು ಕೆಳಗಿಳಿಸ್ಬಿಟ್ಟು ಬರ್ತಾರೆ. ನೋಡಿದ ತಕ್ಷಣ ಅವ್ರು ಕಡಿತಾ ಇದ್ದಿದ್ ಮೊಸರು ಬೆಣ್ಣೆ ಮನೆಯೆಲ್ಲ ಆಗೋಗಿದೆ. ಭಗವಂತನ ಬೆಣ್ಣೆ ಹೆಜ್ಜೆ ಗುರುತು ಎಲ್ಲ ಕಡೆ ಇದೆ. ಅವ್ರು ಹೋಗಿದ್ ರೂಮ್ಗೆ ಹೋಗಿ ನೋಡ್ತಾರೆ, ಯಶೋದಮಯಿ ಗೊತ್ತಾಗೋಗುತ್ತೆ, ಓ ಕೃಷ್ಣ ಕೋಪ ಮಾಡ್ಕೊಂಡು ಇದೆಲ್ಲ ಮಾಡಿದ್ದಾರೆ ಅಂತ. ಅಷ್ಟೊತ್ತಿಗೆ ಕೃಷ್ಣಂಗೆ ಭಯ ಶುರುವಾಗತ್ತೆ. ಯಶೋದಮಯಿ ಒಂದ್ ಕಡ್ಡಿ ಇಟ್ಕೊಂಡು ಬರ್ತಾರೆ ಅವ್ರನ್ನ ಹೊಡಿಯಕ್ಕೆ. ಇಲ್ಲಿ ಆಚಾರ್ಯರು ಹೇಳ್ತಾರೆ, ಭಯ ನಿಜವಾಗ್ಲೂ ಭಯ ಪಟ್ಟಂಗೆ ನಾಟಕ ಆಡಿದ್ರು
ಅಂತ ಹೇಳ್ತಾರೆ. ದಾಮೋದರ ಅಷ್ಟಕಮದಲ್ಲಿ ಇದೆ, ಅದು ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲೇ ಇದೆ. ಬಿಯಾದ್ ಅಂತಾನೋ ಏನೋ ಒಂದು ಪದ ಇದೆ. ಅದಂದ್ರೆ ಆ ಕೋಪ ಅಂದ್ರೆ ಭಯ ಪಟ್ಟಂಗೆ, ಭಯ ಪಡ್ಲಿಲ್ಲ ಆಕ್ಚುಲಿ. ಭಗವಂತ ಡೆತ್ ಪರ್ಸಾನಿಫೈಡ್ ಅಂತ ಹೇಳ್ತೀವಿ. ಡೆತ್ ಪರ್ಸಾನಿಫೈಡ್ ಅಂದ್ರೆ ಫಿಯರ್ ಪರ್ಸಾನಿಫೈಡ್. ಭಯನೇ ಭಗವಂತನ್ ನೋಡಿದ್ರೆ ಓಡೋಗುತ್ತಂತೆ. ಅಂತ ಭಯ ಭಗವಂತನ್ಗೆ ಹೆಂಗಾಯ್ತು ಅಂತ ಹೇಳ್ತಾರೆ ಆಚಾರ್ಯರು. ಭಗವಂತನ ಭಯ ನೋಡಿದ್ರೆ, ಭಯ ಒಂದು ಮನುಷ್ಯನಾಗಿ ನಿಂತ್ಕೊಂಡ್ರೆ ಆ ಭಯ ಭಗವಂತನ್ ನೋಡಿ ಓಡೋಗುತ್ತಂತೆ. ಅಂತದ್ರಲ್ಲಿ ಭಗವಂತ ಹೆಂಗ್ ಭಯ ಪಡಕ್ ಸಾಧ್ಯ? ಇಲ್ಲ, ಇದು ಲೀಲೆಗೋಸ್ಕರ ಭಗವಂತ ಆಡ್ತಿರೋದು ಅಂತ ಒಂದು ಸೆಟ್ ಆಫ್ ಆಚಾರ್ಯರು ಹೇಳ್ತಾರೆ. ಇನ್ನೊಂದು ಸೆಟ್ ಆಫ್ ಆಚಾರ್ಯರು ಹೇಳ್ತಾರೆ, ಭಗವಂತ ಆ ಲೀಲೆಯಲ್ಲಿ ಎಷ್ಟು ಮಗ್ನ ಆಗೋಗಿದ್ರು ಅಂದ್ರೆ ಅವ್ರಿಗೆ ತಾನು ಭಗವಂತ ಅನ್ನೋದು ಮರ್ತ್ಬಿಟ್ಟಿದ್ರು. ಹಾಗಾಗಿ ಆ ಭಯ ನಿಜನೇ ಅಂತನೂ ಹೇಳೋರಿದ್ದಾರೆ. ಅಷ್ಟಕ್ಕೆ ಭಯ ಶುರುವಾಗಿರುತ್ತೆ ಭಗವಂತನ್ಗೆ. ಭಯ ಶುರುವಾಗಿ ಓಡಕ್ ಶುರು ಮಾಡ್ತಾರೆ. ಆ ಓಡಕ್ ಶುರು ಮಾಡೋದು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಇದು ಏನೋ ದಾಮೋದರ ಅಷ್ಟಕಂ. ಲಸತ್ ಕುಂಡಲಂ ಅಂತ ಬರುತ್ತಲ್ವಾ, ಆ ಲಸತ್ ಕುಂಡಲಂ ಅಂದ್ರೆ ಅದು ಜುಮ್ಕಿ ತರ ಹಾಕೊಂಡಿರ್ತಾರಲ್ಲ ಭಗವಂತ, ಅದು ಅಲ್ಲಾಡಕ್ ಶುರುವಾಯ್ತು. ಯಾಕೆಂದ್ರೆ ಭಯದಿಂದ ಓಡದ್ರಲ್ಲ ಇವರು. ಅದು ಓಡೋದನ್ನ ಸೂಚನೆ ಮಾಡೋದಕ್ಕೆ ಒಂದು ಭಗವಂತನ ಏಜ್ ನ ಹೇಳ್ತಾ ಇದೆ. 2.5 ವರ್ಷ 3 ವರ್ಷ ಭಗವಂತನ್ಗೆ ಈ ಲೀಲೆ ನಡೆದಾಗ ಅಂತ. ಯಾಕೆಂದ್ರೆ ಅವ್ರಿಗೆ ಓಡಕ್ ಬಂದಾಗ ತಾನೇ ಅದು ಅಲ್ಲಾಡೋದು. ಸುಮ್ನೆ ಕೂತಿದ್ರೆ ಮಗು ಓಡಕ್ ಬರ್ದೇ ಇದ್ರೆ ಅದು ಅಲ್ಲಾಡಲ್ಲ. ಅದು ಒಂದು ಸೂಚನೆ. ಎರಡನೇ ಸೂಚನೆ, ಭಗವಂತ ಭಯ ಪಟ್ಕೊಂಡು ಓಡಕ್ ಶುರು ಮಾಡಿದ್ರು, ಆ ಭಯದಿಂದ ಜೋರಾಗಿ ಓಡಿದ್ರು ಅಂತ ಸೂಚಿಸಕ್ಕೆ ಇದನ್ನ ಹೇಳಿದ್ದಾರೆ. ಮತ್ತೆ ಯಶೋದಮಯಿ ಹಿಂದಿಂದೇನೆ ಓಡಕ್ ಶುರು ಮಾಡ್ತಾರೆ. ಮುಂಚೆನೆ ಹೇಳಿದೆ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ರು ಯಶೋದಮಯಿ ಅಂತ. ಆಚಾರ್ಯರು ಅದ್ರ ಬಗ್ಗೆನೂ ಬರೀತಾರೆ. ಇನ್ನು ಹಾಲು ಕುಡಿಸ್ತಿರೋ ತಾಯಿ ಸ್ವಲ್ಪ ಚೆನ್ನಾಗಿ ಪುಷ್ಟಿಯಾಗಿದ್ರು ಯಶೋದಮಯಿ. ಚೆನ್ನಾಗಿ ಹಾಲು ಬೆಣ್ಣೆ 900,000 ಹಸುಗಳು ಮನೇಲಿತ್ತು ಅಂದ್ರೆ ನೀವು ಯೋಚನೆ ಮಾಡ್ಬೋದು ಎಷ್ಟು ಹಾಲು ಬೆಣ್ಣೆ ಮೊಸರು ತುಪ್ಪ ಎಲ್ಲ ಮನೇಲಿರುತ್ತೆ ಅಂತ. ಹಾಗಾಗಿ ಸ್ವಲ್ಪ ಸೈಜ್ ಇದ್ರು. ಆಮೇಲೆ ಮಗುಗ್ ಹಾಲು ಕುಡ್ಸೋವಾಗ ಯೂಶಲಿ ತಾಯಂದ್ರು ಸ್ವಲ್ಪ ಬಲ್ಕಿಯಾಗಿ ಇರ್ತಾರೆ. ಅಂಥದ್ರಲ್ಲಿ ಅವ್ರಿಗೆ ಓಡಕ್ ಆಗ್ತಿರ್ಲಿಲ್ಲ. ಅಂಥದ್ರಲ್ಲೂ ಕಷ್ಟಪಟ್ಟು ಓಡಕ್ ಶುರು ಮಾಡಿದ್ರು. ಓಡಿ 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 ಒಂದು ಸಮಯದಲ್ಲಿ ಸುಸ್ತಾಗೋಗಿ ನಿಂತ್ಕೊಂಡ್ಬಿಟ್ರಂತೆ ಅವರು. ಆ ಸುಸ್ತಾಗಿ ನಿಂತಾಗ ಅವರು ತಲೆ ಮೇಲೆ ಹೂ ಮುಡ್ಕೊಂಡಿದ್ರಂತೆ, ಮಲ್ಗೆ ಹೂವು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ರು ದೀಪಾವಳಿಗೋಸ್ಕರ. ಹೂ ಮುಡ್ಕೊಂಡಿದ್ರಲ್ಲ, ಆ ಹೂವೆಲ್ಲ ಕೆಳಗ್ ಬೀಳಕ್ ಶುರುವಾಯ್ತಂತೆ. ಆಚಾರ್ಯರು 3 ರೀಸನ್ ಕೊಡ್ತಾರೆ ಯಾಕೆ ಹೂ ಕೆಳಗ್ ಬಿತ್ತು ಅಂತ. ಮೊದಲನೇ ರೀಸನ್ನು, ಹೂವು ಅಂದ್ರೆ ಅದಕ್ಕೂನು ಒಂದು ಭಾವ ಇದೆ. ಇಲ್ಲಿ ಗೋಲೋಕದಲ್ಲಿ ಅದಕ್ಕೂ ಒಂದು ಭಾವ ಇದೆ. ಫಸ್ಟ್ ರೀಸನ್ನು, ಅಯ್ಯೋ ಯಶೋದಮಯಿ ಸ್ವಲ್ಪ ಗುಂಡು ದಪ್ಪಕ್ಕಿದ್ದಾರೆ, ಅವ್ರ ಕೈಲಿ ಓಡಕ್ ಆಗ್ತಿಲ್ಲ, ವೆಯ್ಟ್ ಜಾಸ್ತಿ ಇದ್ದಾರೆ. ನಾವು ಮಲ್ಗೆ ಹೂವು ತಲೆ ಮೇಲಿದ್ರೆ ನಾವು ಸ್ವಲ್ಪ ವೆಯ್ಟ್ ಜಾಸ್ತಿ ಮಾಡ್ಬಿಡ್ತೀವಿ, ನಾವು ಆಚೆ ಬಂದ್ಬಿಟ್ರೆ ಸ್ವಲ್ಪ ವೆಯ್ಟ್ ಕಡಿಮೆ ಆಗಿ ಜೋರಾಗಿ ಓಡ್ಬೋದೇನೋ ಅಂತ ಬೀಳ್ತವಂತೆ ಕೆಲವು ಹೂಗಳು. ಇನ್ ಕೆಲವು ಹೂಗಳು ಭಯ ಶುರುವಾಗತ್ತಂತೆ. ಅಯ್ಯೋ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ್ನ ಓಡಿಸ್ಕೊಂಡು ಹೋದ್ರೆ ಬಿಡ್ತಾನ, ಸುಮ್ನೆ ನಮ್ಮನ್ನ ತರಾಟೆಗೆ ತಗೋತಾನ ಆಮೇಲೆ ಅಂತ ಭಯದಿಂದ ಓಡೋದ್ವಂತೆ ಇನ್ ಕೆಲವು ಹೂಗಳು. 3ನೇ ರೀಸನ್ ಕೊಡ್ತಾರೆ, ಓ ಇಂಥ ಯಶೋದಾಮಯಿ, ಏನೋ ಕೃಷ್ಣನ್ನೇ ಬಂಧಿಸಕ್ ಹೋಗುವಂತ ಯಶೋದಾಮಯಿ, ಅವರ ಇದು ಉನ್ನತ ಸ್ಥಾನ ಎಷ್ಟಿದೆ ಅಂದ್ರೆ ನಾವು ಅವ್ರ ತಲೆ ಮೇಲೆ ಇರ್ಕೂಡ್ದು, ನಾವು ಅವ್ರ ಭಕ್ತರು, ಅವ್ರ ಕಾಲತ್ರ ಇರ್ಬೇಕು ಅಂತ ಬೀಳಕ್ ಶುರುವಾಯ್ತಂತೆ. ಇದು 3 ರೀಸನ್ನು ಯಾಕೆ ಮಲ್ಗೆ ಹೂವ ತಲೆ ಮೇಲಿದ್ದು ಬೀಳಕ್ ಶುರುವಾಯ್ತು ಅಂತ. ಮುಂದಕ್ಕೆ ಹೋಗೋಣ. ಯಶೋದಮ್ಮಯಿ ಹೇಗೋ ಮಾಡಿ ಆ ಭಗವಂತನ ಕಟ್ ಹಾಕ್ಲೇಬೇಕಿವತ್ತು ಅಂತ ಓಡ್ತಾರಂತೆ. ಕೊನೆಗೆ ಭಗವಂತ ನೋಡ್ಬಿಟ್ಟು ಅಯ್ಯೋ ನಮ್ಮಮ್ಮ ಸುಸ್ತಾಗ್ತಿದ್ದಾರೆ ಅಂತ ಹೇಳಿ ಹಿಂದೆಯಿಂದ ಹೋಗಿ ಹಿಂಗ್ ಹಿಡಿತಾರಂತೆ ಕೃಷ್ಣನ್ನ. ಹಿಡಿದ್ಬಿಟ್ಟು ಕಟ್ ಹಾಕ್ತಾರಂತೆ. ಕಟ್ ಹಾಕಕ್ಕೆ ಹಗ್ಗಗಳನ್ನ ತಗೊಂಡ್ಬರ್ತಾರೆ. ಹಗ್ಗ ತಗೊಂಬಂದು ಭಗವಂತನ ಉದರ, ದಾಮೋದರ ಅಂದ್ರೆ ಉದರ, ಧಾಮ ಅಂದ್ರೆ ಹಗ್ಗ, ಹಗ್ಗದಿಂದ ಉದರವನ್ನು ಕಟ್ಟಿರೋದು, ಅದೇ ದಾಮೋದರ ಲೀಲೆ. ಅವರ ಉದರ ಇಷ್ಟೇ ಅಂತ ಇರೋದು, ಬಹಳ ಪುಟ್ಟದು, ಬಹಳ ಚಿಕ್ಕದು. ಹಸುನ ಕಟ್ಟಾಕ ಹಗ್ಗ ತರ್ತಾರಂತೆ, ಅದನ್ನ ಕಟ್ಟಾಕಕ್ಕೆ ಕಟ್ತಾರಂತೆ 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 2 ಇಂಚ್ ಕಡಿಮೆ ಆಗೋಗುತ್ತಂತೆ. ಗಂಟಾಕಕ್ಕಾಗಲ್ವಂತೆ. 2 ಇಂಚ್ ಅಂದ್ರೆ 2 ಬೆರಳಷ್ಟು ಜಾಗ ಬಿಟ್ಬಿಡುತ್ತಂತೆ. ಇದೇನಿದು, ಮಗು ನೋಡಿದ್ರೆ ಇಷ್ಟೇ ಎಷ್ಟಿದೆ, ಇಷ್ಟು ಒಂದು ಮಾರು ತಂದಿದ್ದೇನೆ ನಾನು,
ಅಂದ್ರೂ ಕಟ್ಟಕ್ಕಾಗ್ತಿಲ್ವಲ್ಲ ಯಾಕೆ ಅಂತ ಅನ್ಕೋತಾರಂತೆ. ಸರಿ, ಗೋಪಿಯರೆಲ್ಲ ಬಂದ್ ನಿಂತ್ಕೊಂಡ್ಬಿಡ್ತಾರಂತೆ, ಗೋಪಬಾಲಕರೆಲ್ಲ ಬಂದ್ ನಿಂತ್ಕೊಂಡ್ಬಿಡ್ತಾರಂತೆ, ಯಶೋದಮಯಿ ಎಲ್ಲಾರ್ಗೂ ಹೇಳ್ತಾರಂತೆ ಎಲ್ಲೆಲ್ಲಿ ಹಗ್ಗ ಸಿಗುತ್ತೋ ಎಲ್ಲ ತಗೊಂಬನ್ನಿ, ಮನೇಲಿರೋ ಹಗ್ಗ ಎಲ್ಲ ತಗೊಂಬನ್ನಿ ಅಂತ. ಅದೆಲ್ಲ ಜಾಯಿನ್ ಮಾಡಿ ತಿರ್ಗಾ ಸುತ್ತಾರಂತೆ, ತಿರ್ಗಾ 2 ಇಂಚ್ ಕಡಿಮೆ ಬರುತ್ತಂತೆ, ತಿರ್ಗಾ 2 ಬೆಟ್ಟಗ್ಲ ಅಲ್ಲಿ ಗಂಟು ಹಾಕಕ್ಕಾಗಲ್ಲ, ಹಂಗಾಗತ್ತಂತೆ. ಅದಕ್ಕೆ ಆಕ್ಚುಲಿ ರೀಸನ್ ಏನು ಅಥವಾ ಅದರ ಹಿನ್ನೆಲೆ ಏನು, ಯಾಕೆ ಆ ಥರ ಆಯ್ತು ಅಂದ್ರೆ, ಭಗವಂತ ಅಚಿಂತ್ಯ ಶಕ್ತಿ ಇರೋನು. ಅದರಲ್ಲಿ 1-2 ಶಕ್ತಿಗಳು ಆಚಾರ್ಯರು ಬರೆದಿದ್ದಾರೆ. ಅಂದ್ರೆ ಸತ್ಯ ಸಂಕಲ್ಪ ಶಕ್ತಿ, ವಿಭೂತಿ ಶಕ್ತಿ. ವಿಭೂತಿ ಶಕ್ತಿ ಅಂದ್ರೆ ಈ ಐಶ್ವರ್ಯಮಯವಾದ ಆಧ್ಯಾತ್ಮಿಕ ಲೋಕ ಮತ್ತೆ ಈ ಎಲ್ಲಾ ಲೋಕಗಳು, ಮೆಟೀರಿಯಲ್ ಅಂಡ್ ಸ್ಪಿರಿಚುವಲ್ ವರ್ಲ್ಡ್ ಅಂತ ಏನ್ ಹೇಳ್ತೀವಿ, ಎರಡನ್ನು ಏನೇನು ವೈಭವ ಇದೆಯೋ ಇಲ್ಲೆಲ್ಲ ಅದೆಲ್ಲ ಒಟ್ಟಿಗೆ ಹಾಕಿದ್ರೆ ಅದನ್ನ ವಿಭೂತಿ ಶಕ್ತಿ ಅಂತ ಹೇಳ್ತೀವಿ. ಅಂದ್ರೆ ಐಶ್ವರ್ಯಮಯವಾದದ್ದು, ಅಂದ್ರೆ ಅದು ಅವರು ಏನಾದ್ರೂ ಮಾಡೋ ಅಂಥದ್ದು, ಅಂದ್ರೆ ಮೆಟೀರಿಯಲ್ ವರ್ಲ್ಡ್, ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಏನಾದ್ರೂ ಮಾಡೋ ಅಂಥದ್ದು, ಅದು ವಿಭೂತಿ ಶಕ್ತಿಯಿಂದ ಬರುತ್ತೆ. ಸತ್ಯ ಸಂಕಲ್ಪ ಶಕ್ತಿ ಯಾಕೆ ಅಂದ್ರೆ, ಭಗವಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿರ್ತಾರಂತೆ, ನಾನ್ ಏನೇ ಆದ್ರೂ ನಮ್ಮ ಅಮ್ಮನ ಹತ್ರ ಕಟ್ಟಕ್ಸ್ಕೊಳ್ಳೋಕೆ ಬಿಡಲ್ಲ ಇವತ್ತು ಅಂತ. ನನ್ಗೆ ಸತ್ಯ ಸಂಕಲ್ಪ ಮಾಡಿದವ್ರಿಗೆ ಏನು ಮಾಡಕ್ಕ, ಅದು ಭಗವಂತ ಸತ್ಯ ಸಂಕಲ್ಪ ಅಂದ್ರೆ ರಾಖಿ ಕೃಷ್ಣ ಮಾರೇಕೆ, ಮಾರೇ ಕೃಷ್ಣ ರಾಖೇಕೆ ಅಂತ ಹೇಳ್ತೀವಿ. ಅಂದ್ರೆ ಭಗವಂತ ನಿರ್ಧಾರ ಮಾಡ್ಬಿಟ್ರು ಅಂದ್ರೆ ಇವ್ರನ್ನ ಬದುಕಿಸ್ತೀನಿ ಅಂದ್ರೆ ಎಂತ ಶಕ್ತಿ ಬಂದ್ರು ಅವ್ರನ್ನ ಸಾಯ್ಸಕ್ಕಾಗಲ್ಲ. ಭಗವಂತ ನಿರ್ಧಾರ ಮಾಡಿದ್ರು ಇವ್ರು ಇಂಥ ಟೈಮಲ್ಲಿ ಇವ್ರು ಸಾಯ್ಬೇಕು ಅಂದ್ರೆ ಎಂತ ಡಾಕ್ಟ್ರು, ಎಂತ ಮೆಡಿಸನ್ನು, ಎಂತ ಇದು ಯಾವುದನ್ನು ಹೆಲ್ಪ್ ಮಾಡಲ್ಲ. ರಾಖಿ ಕೃಷ್ಣ ಮಾರೇಕೆ, ಮಾರೇ ಕೃಷ್ಣ ರಾಖೇಕೆ. ಹಂಗೆ ಭಗವಂತನ ಸಂಕಲ್ಪ ಅದನ್ನ ಚೇಂಜ್ ಮಾಡಕ್ ಆಗಲ್ಲ ಯಾರ ಕೈಲೂನು. ಅಂತ ಸಂಕಲ್ಪ ಮಾಡ್ಕೊಂಡು ನಮ್ಮಮ್ಮನ ಕೈಲಿ ನಾನು ಕಟ್ಟಿಸ್ಕೊಳಲ್ಲ ಅಂತ ನಿಂತ್ಕೋತಾರಂತೆ ಭಗವಂತ. ಇವೆರಡೂ ಶಕ್ತಿಗಳು ಬಂದಾಗ ತಾಯಿಗೆ ಅವ್ರನ್ನ ಕಟ್ಟಾಕಕ್ಕಾಗಲ್ಲ. ತಾಯಿ ಆ ಕಡೆ ಈ ಕಡೆ ನೋಡ್ತಾರಂತೆ, ಬೆವರು ಹರಿತಾ ಇದೆಯಂತೆ ಅಂತ, ಹಾರ್ಪುಲೇಷನ್ ಅಂತೀವಿ, ಮೇಲುಸಿರು ಬರ್ತಾ ಇದೆಯಂತೆ, ದುಃಖ ಆಗ್ತಿದ್ಯಂತೆ, ನನ್ ಮಗನ್ನ ಕಟ್ಟಾಕಕ್ಕಾಗ್ತಿಲ್ವಲ್ಲ ಅಂತ ಒಂಥರ ಹಿಂಸೆ ಪಡ್ತಿರ್ತಾರಂತೆ. ಭಗವಂತ ಯಾವಾಗ ತಾಯಿ ಅಷ್ಟು ಕಷ್ಟಪಡ್ತಿರೋದ್ ನೋಡ್ತಾರೋ ಆವಾಗ ಇಮಿಡಿಯೇಟ್ ಆಗಿ ಸರೆಂಡರ್ ಆಗ್ತಾರಂತೆ. ಅಂದ್ರೆ ಕರುಣಾಶಕ್ತಿ ಮುಂದೆ ನಿಂತ್ಬಿಟ್ಟು, ಸಂಕಲ್ಪ ಶಕ್ತಿ ವಿಭೂತಿ ಶಕ್ತಿಗೆ ನೀವಿಬ್ರು ಸರೀರಿ ಆ ಕಡೆ, ನಾನ್ ಮುಂದೆ ಬಂದಿದ್ದೀನಿ ಇವಾಗ ಅಂತ ಹೇಳುತ್ತಂತೆ. ಹಾಗಾಗಿ ಭಗವಂತ ತಾನೇನೆ, ಅಮ್ಮ ನಿನ್ನ ಪ್ರೀತಿ ಮುಂದೆ ನಾನು ಯಾವ ಶಕ್ತಿನೂ ಇಲ್ಲ, ನನ್ನೆಲ್ಲಾ ಶಕ್ತಿ ಕುಂದೋಯ್ತು ತಾಯಿ ಅಂತ ಹೇಳಿ ಅವ್ರೇ ಕಟ್ಟಿಸ್ಕೊತಾರಂತೆ. ಇದರಲ್ಲಿ ನಮ್ಗೆ ಇನ್ನೂ 2-3 ಪಾಯಿಂಟ್ ಇದೆ. ಒಂದು, ಡಿವೋಟೀಸ್ ಆಗಿ ಕೆಲವು ಸತಿ ಏನಾಗತ್ತೆ ಅಂದ್ರೆ, ನಾವು ಸೇವೆ ಮಾಡ್ತಾ ಇರ್ತೀವಿ, ಕೆಲವು ಸತಿ ಇನ್ನೊಬ್ರು ಸೇವೆಗೆ ಮುಂದೆ ಬಂದಾಗ ನಾವು ಹಿಂದೆ ಸರಿಬೇಕು ಅಂತ ಹೇಳ್ತಾರೆ ಆಚಾರ್ಯರು. ಯಾಕೆ ಅಂದ್ರೆ ನಮ್ ಸೇವೆ ಮುಗ್ದೋಯ್ತು, ಅವ್ರಿಗೆ ಚಾನ್ಸ್ ಕೊಡ್ಬೇಕು. ಇಲ್ಲಿ ಸಂಕಲ್ಪ ಶಕ್ತಿ ಮತ್ತೆ ವಿಭೂತಿ ಶಕ್ತಿ ಭಗವಂತನ್ ಯಾವತ್ತೂ ಕಟ್ಟಾಕಕ್ ಬಿಡಲ್ಲ, ಅವ್ರು ಫುಲ್ ಫೋರ್ಸ್ ಅಲ್ಲಿ ಇದ್ರು. ಕರುಣಾ ಶಕ್ತಿ ಬಂದು ನೀವಿಬ್ರು ಕ್ವೈಟ್ ಆಗಿ ಕೂತ್ಕೊಳ್ಳಿ, ಅಲ್ಲಿ ಇವಾಗ ನನ್ ಪಾರ್ಟ್ ನಾನ್ ಪ್ಲೇ ಮಾಡ್ಬೇಕು ಅಂತ ಹೇಳಿದ ತಕ್ಷಣ ಆ ಕಡೆ ಸರ್ದ್ಬಿಟ್ರಂತೆ. ಅದೇ ರೀತಿ ನಮ್ ಪಾರ್ಟ್ ಮುಗ್ದಿದ ತಕ್ಷಣ ಸುಮ್ನೆ ಇರೋದೂನು ಒಂದು ಸೇವೆನೆ ಭಗವಂತನ್ಗೆ. ಕೆಲವು ಸತಿ ಬೇರೆಯವ್ರು ಮಾಡೋವಾಗ ನಾವು ಸುಮ್ನೆ ಹಿಂದೆ ಕೂತ್ಕೊಳ್ಳೋದೂನು ಒಂದು ಸೇವೆನೆ ಅಂತ ಹೇಳ್ತಾರೆ. ಇನ್ನು ಒಂದು, ಈ 2 ಬೆರಳುಗಳು, ಆ 2 ಬೆರಳುಗಳು ಏನ್ ಸೂಚಿಸುತ್ತೆ ಅಂದ್ರೆ, ಕಿರಿ ಬೆರಳು ಅಂದ್ರೆ ಇವೆರಡರಲ್ಲಿ ಚಿಕ್ಕ ಬೆರಳು ಇರುತ್ತಲ್ಲ, ಆ ಚಿಕ್ಕ ಬೆರಳು ನಮ್ಮ ಪ್ರಯತ್ನ, ಭಗವಂತನ ಹೊಲಿಸ್ಕೊಳ್ಳೋಕೆ ನಮ್ಮ ಪ್ರಯತ್ನ ಅದು. ಈ ದೊಡ್ಡ ಬೆರಳು ಇದೆಯಲ್ಲ, ಈ ದೊಡ್ಡ ಬೆರಳು ಭಗವಂತನ ಕರುಣಾಶಕ್ತಿ. ಆ ಕರುಣಾಶಕ್ತಿ ಮುಂದೆ ಬಂತಲ್ಲ, ಅದೇ ಆ ಕರುಣಾಶಕ್ತಿ. ಇವೆರಡಲ್ಲಿ ನೋಡಿ, ಇದು ಚಿಕ್ಕದಾಗಿದೆ, ಇದು ಯಾವತ್ತೂ ದೊಡ್ಡದಾಗಿರುತ್ತೆ ಇದು. ಹಂಗಂದ್ರೆ ನಾವು ಪ್ರಯತ್ನ ಪಡೋದಿದೆಯಲ್ಲ ಯಾವತ್ತೂ ಕಡಿಮೆನೆ, ಬಟ್ ಭಗವಂತ ನಮ್ಗೆ ತೋರ್ಸೋ ಕರುಣೆ ಇದೆಯಲ್ಲ ಅದು ಯಾವತ್ತೂ ಜಾಸ್ತಿನೇ ನಮ್ಮ ಮೇಲೆ. ನಾವು ಒಂದು ಹೂವು, ಒಂದು ಪತ್ರಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಣಶ್ಯತಿ, ಒಂದು ಹೂ ಕೊಟ್ಟಿದ್ದು, ಒಂದು ತೊಟ್ಟು ನೀರ್ ಕೊಟ್ಟಿದ್ದು, ಒಂದು ತುಳಸಿ ದಳ ಕೊಟ್ಟಿದ್ದು ಭಗವಂತ ಯಾವತ್ತೂ ಮರೆಯಲ್ಲ. ನಿಮ್ಗೆಲ್ಲ ಗೊತ್ತಿರ್ಬೋದು ಆ ಕತೆ, ಸುಮಾರು ಸತಿ ಬಂದಿದೆ ಅಲ್ವಾ. ಒಬ್ಬ ತನ್ನ ಮಾಲೀಕನ್ಗೆ ಎಷ್ಟೋ ವರ್ಷಗಳು ಸೇವೆ ಮಾಡ್ತಾರಂತೆ. ಎಷ್ಟೋ ವರ್ಷಗಳು ಸೇವೆ ಮಾಡಾದ್ಮೇಲೆ ತುಂಬಾ ವಯಸ್ಸಾಗಿ ಹೋಗುತ್ತಂತ ಅವ್ರಿಗೆ. ವಯಸ್ಸಾದಾಗ ನಾನು ಇವಾಗ ರಿಟೈರ್ ಆಗ್ಬೇಕು, ನನ್ನ ಕೈಲಿ ಆಗಲ್ಲ ಅಂತ ಅವರು ಸಂಬಳ ತಗೋತಾ ಇರಲ್ವಂತೆ. ಬರೀ ಇರೋದಕ್ಕೊಂದ್ ಸ್ವಲ್ಪ ಜಾಗ, ಊಟ ತಿಂಡಿ ಕೊಡ್ತಾ ಇರ್ತಾರಂತೆ. ಮಾಲೀಕನ ಹತ್ರ ಹೋಗಿ ಹೇಳ್ತಾರಂತೆ, ನಾ ತುಂಬಾ ವರ್ಷದಿಂದ ದುಡ್ದ್ಬಿಟ್ಟಿದೀನಿ, ನನ್ಗಿನ್ನ ಆಗಲ್ಲಪ್ಪ, ನನ್ ಇನ್ ಕೆಲಸ ಮಾಡಕ್ ಆಗಲ್ಲ ಅಂತ. ಸರಿ ಆಯ್ತು ಅಂತ ಹೇಳ್ತಾರಂತೆ ಅವರು.
ಆವಾಗ ಆ ಇವ್ರನ್ನ ಸೇವಕನ್ನ ಕರ್ಕೊಂಡು ಹೋಗಿ ತೋರಿಸ್ತಾರಂತೆ, ನಿನಗೆ ತಿಂಗಳು ನಾನು ಕೊಡ್ಬೇಕಾಗಿದ್ದ ಸಂಬಳನೆಲ್ಲ ಒಂದ್ ಕಡೆ ಕೂಡಾಕಿದೀನಿ, ತಗೋ ಇಲ್ಲಿ ನೀನ್ ಮಾಡಿದ್ದ ಕೆಲ್ಸಕ್ಕೆ ಇಷ್ಟು ದುಡ್ಡು ಅಂತ. ಅದೇ ರೀತಿ ಭಗವಂತ ನಾವು ಒಂದ್ ಏಕಾದಶಿ ಮಾಡಿರೋದು, ಒಂದ್ ಹೂ ಕೊಟ್ಟಿರೋದು, ಒಂದ್ ಹಣ್ಣು ಕೊಟ್ಟಿರೋದು, ಇದನ್ನೆಲ್ಲ ಲೆಕ್ಕ ಇಟ್ಟಿರ್ತಾನೆ. ನಾವು ಲೆಕ್ಕ ಹಿಡ್ದಿದ್ರು ಲೆಕ್ಕ ಇಟ್ಟಿರ್ತಾನೆ. ನಾವು ಯಾವತ್ತು ಈ ದೇಹನ ಬಿಟ್ಟು ಹೋಗ್ತೀವಲ್ವಾ, ಆವಾಗ ಒಂದ್ ರೂಮಿಗೆ ಕರ್ಕೊಂಡು ಹೋಗ್ತಾರಂತೆ. ರೂಮಲ್ಲಿ ಒಂದು ಬೆಡ್ಶೀಟ್, ಬಿಳಿ ಬೆಡ್ಶೀಟ್ ಇರುತ್ತಂತೆ. ಆ ಬೆಡ್ಶೀಟ್ ತೆಗೆದ್ಬಿಟ್ಟು ತೋರಿಸ್ತಾರಂತೆ ನಮ್ಗೆ, ನೋಡು ನೀನ್ ಇಷ್ಟಿಷ್ಟಿಷ್ಟಿಷ್ಟು ಮಾಡಿದ್ಯಾ, ನಾನು ಇನ್ನೂ ಹೆಚ್ಚು ಅದಕ್ಕೆ ಹಾಕಿ ನಿನಗೆ ಕೊಡ್ತೀನಿ ವರನ ಅಂತ ಹೇಳ್ತಾರಂತೆ. ಹಾಗಾಗಿ ಭಗವಂತ ಯಾವತ್ತೂನು ನಮ್ ಎರಡ್ ಬೆರಳಲ್ಲಿ ನಾವ್ ಯಾವತ್ತೂನು ಭಗವಂತನ್ಗೆ ಹೆಚ್ಚು ಮಾಡಕ್ಕೆ ಸಾಧ್ಯನೇ ಇಲ್ಲ. ಭಗವಂತನೇ ನಮ್ಗೋಸ್ಕರ ಹೆಚ್ಚಾಗಿ ಮಾಡೋದು. ಹಾಗಾಗಿ ಈ ಎರಡು ಬೆರಳು ಯಾವತ್ತೂನು ನಾವು ಜ್ಞಾಪಕ ಇಟ್ಕೋಬೇಕು. ಈ ದಾಮೋದರ ಲೀಲೆ ಒಂದೊಂದೇ ಬಿಡಿಸ್ತಾ 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 ಎಷ್ಟೋ ಪಾಠಗಳಿದೆ ನಮ್ಮ ಭಕ್ತಿ ಮಾರ್ಗಕ್ಕೆ. ಸೊ ಕೊನೆಗೆ ಭಗವಂತ ಬಂಧಿಸಲ್ಪಟ್ಟ, ಅಂದ್ರೆ ಗೋಪಿಯರೆಲ್ಲ ಇದರಲ್ಲಿ ಎಲ್ಲ ಗೋಪಬಾಲಕರು ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಕಟ್ ಹಾಕಿದ್ದಾಯ್ತು, ಕಟ್ ಹಾಕಿ ಯಶೋದಮಾಯಿ ಒಳಕೊಟ್ಟೋಗ್ತಾರೆ. ಇವಾಗ ಏನಾಗತ್ತೆ, ಇಲ್ಲಿ ಇನ್ನೊಂದು ಲೀಲೆ ನಡೆದಿದೆ. ಅಂದ್ರೆ ಹಿಂದೆ ಒಂದ್ಸತಿ ನಲಕುವರೆಯರು, ಅಂದ್ರೆ ನಲಕುವರ ಮಣಿಗ್ರೀವ ಅಂತ ಇಬ್ರು ಮಕ್ಕಳು, ಗಂಡು ಮಕ್ಕಳು, ಕುಬೇರನ ಗಂಡು ಮಕ್ಕಳು. ಕುಬೇರನ ಜಾಗ ಯಾವುದು ಗೊತ್ತಾ? ಕುಬೇರನ ಜಾಗ ಆಕ್ಚುಲಿ ತುಂಬಾ ಹತ್ರ ಅಂತೆ. ಶಿವನ ಭಕ್ತ ಅವರು. ಶಿವ ಕೈಲಾಸದಲ್ಲಿ ಇರ್ತಲ್ವಾ, ಕೈಲಾಸದ ಹತ್ರನೇ ಕುಬೇರ ಅವರು ಇರೋ ಜಾಗ ಅಂತೆ. ಅಲ್ಲಿ ಒಂದು ನದಿ ಇದೆ, ಮಂದಾಕಿನಿ ಅಂತ ಒಂದು ಟ್ರಿಬ್ಯೂಟ್ರಿ, ಗಂಗಾದೇ ಒಂದು ಟ್ರಿಬ್ಯೂಟ್ರಿ ಅಂತೆ ಅದು. ಆ ಟ್ರಿಬ್ಯೂಟ್ರಿಯಲ್ಲಿ ಪಾರ್ವತಿ ಕೂಡ ಸ್ನಾನ ಮಾಡಕ್ ಬರೋರಂತೆ. ಆ ಮಂದಾಕಿನಿ ಇದರಲ್ಲಿ ನಲಕುವೇರ ಮತ್ತೆ ಮಣಿಗ್ರೀವ ಸ್ನಾನ ಮಾಡ್ತಿದ್ರಂತೆ ಒಂದ್ಸತಿ. ಆ ಸ್ನಾನ, ಕುಬೇರ ಯಾರು ಗೊತ್ತಾ? ಕುಬೇರ ಟ್ರೆಷರರ್, ಅಂದ್ರೆ ಫೈನಾನ್ಸ್ ಮಿನಿಸ್ಟರ್, ದೇವತೆಗಳಿಗೆಲ್ಲ ಫೈನಾನ್ಸ್ ಮಿನಿಸ್ಟರ್ ಅವರು. ಆ ಫೈನಾನ್ಸ್ ಮಿನಿಸ್ಟರ್ ಕೇಳ್ಬೇಕಾ, ಎಷ್ಟು ಆಡಂಬರದಲ್ಲಿರ್ತಾರೆ ಅಂಥದ್ದು. ಈ ನಲಕುವೇರ ಮತ್ತೆ ಮಣಿಗ್ರೀವನ್ಗೆ ಆ ಅಹಂ ಇತ್ತು, ನಮ್ಮಪ್ಪ ಇಂಥವ್ರು, ನಮಗ್ ಸಿಕ್ಕಾಪಟ್ಟೆ ಪೊಸಿಷನ್ ಇದೆ, ನಾವು ಕೈಲಾಸದಲ್ಲಿ ಇದ್ದೀವಿ ಅನ್ನೋದು ಒಂದಿತ್ತು. ಸೊ ಈ ರೆಫರೆನ್ಸ್ ಬಂದು ಕ್ಯಾಂಟೋ 7 ಅಲ್ಲಿ ಎಲ್ಲೋ ಬರುತ್ತೆ ಅಲ್ವಾ, 6 ಅಲ್ಲಿ ಬರುತ್ತೆ, ಎಲ್ಲಿ ಅವ್ರ ಕ್ವಾರ್ಟರ್ಸ್ ಅಲ್ಲಿ 5 ಅಲ್ಲಿ ಬರುತ್ತೆ, ಸಾರಿ. ಅಲ್ಲಿ ಬೇರೆ ಬೇರೆ ಲೋಕಗಳನ್ನ ಹೇಳುವಾಗ ಸುಖದೇವ್ ಗೋಸ್ವಾಮಿ ಕುಬೇರರ ನಿಜವಾದ ಜಾಗ ಎಲ್ಲಿ ಅಂತ ಒಂದರಲ್ಲಿ ರೆಫರೆನ್ಸ್ ಕೊಡ್ತಾರೆ. ಸೊ ನಾರದ್ ಮುನಿಯರು ಆ ಜಾಗದಲ್ಲಿ ಪಾಸ್ ಆಗ್ತಾ ಇರ್ತಾರಂತೆ. ಆ ಪಾಸ್ ಆಗುವಾಗ ತುಂಬಾ ಕುಡ್ದ್ಬಿಟ್ಟು ಮತ್ತನಲ್ಲಿ ಇರ್ತಾರಂತೆ ನಲಕುವೇರ ಮತ್ತೆ ಮಣಿಗ್ರೀವ. ಎದ್ ನಿಂತ್ಕೊಂಡು ಒಂದು ನಮಸ್ಕಾರನೂ ಮಾಡಲ್ಲ, ನಗ್ನವಾಗಿರ್ತಾರಂತೆ. ಅದನ್ನ ನೋಡಿ ತುಂಬಾ ಬೇಜಾರಾಗೋಗುತ್ತಂತೆ ನಾರದ್ ಮುನಿಗಳಿಗೆ. ನಾರದ್ ಮುನಿ ಶಾಪ ಕೊಟ್ಬಿಡ್ತಾರಂತೆ. ಏನ ಶಾಪ? ಅರ್ಜುನ ಟ್ರೀಸ್ ಆಗಿ, ಅಂದ್ರೆ ಅರ್ಜುನ ಮರಗಳಾಗಿ ನೀವು 100 ವರ್ಷ ನಂದ ಮಹಾರಾಜರ ಹಿಂದೆ ನೀವು ಅಲ್ಲಿ ಸ್ಥಾಪನೆ ಆಗಿರ್ಬೇಕು, ಅಲ್ಲಿರ್ಬೇಕು. ಯಾವತ್ತು ಭಗವಂತ ಬರ್ತಾರೋ ಅವತ್ತು ನಿಮಗೆ ಮುಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಆಕ್ಚುಲಿ ಅದು ಶಾಪಕ್ಕಿಂತ ಒಂದು ವರ ಅಂತಾನೆ ತಿಳ್ಕೊಬಹುದು. ಯಾಕೆಂದ್ರೆ ಭಗವಂತನ ನೋಡೋದು, ಭಗವಂತ ಆಟ ಆಡೋದು, ಇದನ್ನೆಲ್ಲ ನೋಡಿರ್ತಾರಲ್ಲ ಅವರು, ಹಾಗಾಗಿ ಅದೊಂಥರ ವರನೇ. ಅವರು ಆ ಮರಗಳಾಗಿ ನಿಂತಿದ್ದಾರೆ. ಇಲ್ಲಿ ಭಗವಂತ 100 ವರ್ಷಗಳ ನಂತರ ಭಗವಂತ ಆ ವುಡನ್ ಗ್ರೈಂಡರ್ ಅಥವಾ ರುಬ್ಬೋ ಕಲ್ನ ಎಳ್ಕೊಂಡು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಕಟ್ ಹಾಕ್ಬಿಟ್ಟಿದ್ದಾರೆ, ಅದನ್ನ ಎಳ್ಕೊಂಡ್ ಬರ್ತಾ ಇದ್ದಾರೆ. ಇದು ಸಿಚುವೇಶನ್. ಆಮೇಲೆ ಈಗ ಬಂದಿದ ತಕ್ಷಣ ಏನ್ ಮಾಡ್ತಾರಂತೆ, ಜೋರಾಗಿ ಅವೆರಡು ಮರಗಳ ಮಧ್ಯೆ ಹೋಗ್ತಾರಂತೆ. ಅಂದ್ರೆ ಕ್ರಾಲ್ ಮಾಡ್ಕೊಂಡು ಹೋಗ್ತಾರಂತೆ. ಕ್ರಾಲ್ ಮಾಡ್ಕೊಂಡು ಹೋಗಿದ ತಕ್ಷಣ ಮರಗಳೆರಡು ಬಿದ್ದೋಗುತ್ತೆ. ಮರಗಳೆರಡು ಬಿದ್ದೋಗಿದಕ್ಕೆ ಆಚಾರ್ಯರೇನು ಹೇಳ್ತಾರೆ ಅಂದ್ರೆ 2 ರೀಸನ್ ಕೊಡ್ತಾರೆ. ಒಂದು, ಈ ಮರಗಳ ಹೆಸರೇನು ಅಂತ ಹೇಳಿದೆ ನಾನು? ಅರ್ಜುನ ಟ್ರೀಸ್ ಅಂತ ಹೇಳಿದೆ, ಅಥವಾ ಅರ್ಜುನ ಮರ ಅಂತ ಹೇಳಿದೆ ಅಲ್ವಾ. ಭಗವಂತ ಅರ್ಜುನ ಅಂತ ಕೇಳಿದ ತಕ್ಷಣ ಅವ್ರಿಗೆ ಅರ್ಜುನ ಸಖ ಒಬ್ಬ ಇದ್ರಂತೆ ಬೃಂದಾವನದಲ್ಲಿ, ಅವ್ರನ್ನ ಅಕ್ಕ ಬಂದ್ಬಿಟ್ರಂತೆ. ಇನ್ನೂ ಒಂದು ಭಗವದ್ಗೀತೆಯಲ್ಲಿ ನಮ್ಮ ಪಾಂಡವ ಅರ್ಜುನನ್ನ ನಾಪಿಸ್ಕೊಂಡು ಅಂತ ಹೆಸರಿಟ್ಕೊಂಡಿರೋ ಈ ಮರಗಳು ಅಂಥದೇ ಕ್ವಾಲಿಟಿ ಇರುತ್ತೆ, ನನ್ನ ಸಖನಂತವ್ರು ಇವ್ರನ್ನೇನೇ ಆಗ್ಲಿ ಬಿಡಿಸ್ಬೇಕು ನಾನು ಅಂತ ಬಂದ್ರಂತೆ ಮುಂದಕ್ಕೆ.
ಇನ್ನೂ ಒಂದು ರೀಸನ್ ಕೊಡ್ತಾರೆ. ಏನ ರೀಸನ್ ಅಂದ್ರೆ, ಭಗವಂತನ ನೋಡಿದ ತಕ್ಷಣ ದಂಡವತ್ ಪ್ರಣಾಮ ಹಾಕದ್ರಂತೆ. ಆ ಮರಗಳೆರಡುನು ಬೇರ್ನ ಆಚೆ ತೆಕ್ಕೊಂಡು ದಂಡವತ್ ಪ್ರಣಾಮ ಹಾಕದ್ರಂತೆ. ಹಂಗೆ ಭಗವಂತನ ನೋಡಿದ ತಕ್ಷಣ ನಾವೂನು ಇಮಿಡಿಯೇಟ್ ಆಗಿ ಕೆಳಗ್ ಬಿದ್ದು ಸರೆಂಡರ್ ಆಗ್ಬೇಕು ಅಂತ ಹೇಳ್ತಾರೆ ಆಚಾರ್ಯರು. ಹಾಗಾಗಿ ಆ ಮರಗಳು ಇನ್ನೂ ಒಂದು ಹೇಳ್ತಾರೆ, ಭಗವಂತ ತನ್ನ ಬಂಧನಾನ್ ಬಿಡಿಸ್ಕೊಳಕ್ಕಾಗ್ಲಿಲ್ಲ, ತಾಯಿ ಹಾಕಿದ ಬಂಧನಾನ್ ಬಿಡಿಸ್ಕೊಳಕ್ಕಾಗ್ಲಿಲ್ಲ. ಎಷ್ಟೋ ವರ್ಷದಿಂದ ಬಂಧನದಲ್ಲಿದ್ದ ಅರ್ಜುನನ್ನ ಬಿಡಿಸಿದ್ರು. ಮುಕುಂದ ಪ್ರದಾತ ಮುಕ್ತಿ ಪ್ರದಾತ ಮುಕುಂದ ಅಂತ ಹೇಳ್ತೀವಲ್ವಾ. ಮುಕ್ತಿ ಕೊಡಕ್ಕಾಗದು ಕೃಷ್ಣ ಒಬ್ರೇನೆ. ವಿಷ್ಣು ಕೂಡ ಆಕ್ಚುಲಿ ಮುಕ್ತಿ ಕೊಡಕ್ಕಾಗಲ್ಲ ಅಂತ ಹೇಳ್ತಾರೆ. ಮುಕ್ತಿ ಪ್ರದಾಯಕ ಮುಕುಂದನೇ ಅಂತ. ಹಾಗಾಗಿ ಭಗವಂತ ಎಲ್ಲಾರ್ಗೂ ಮುಕ್ತಿ ಕೊಡೋನು, ಎಲ್ಲಾರ್ನು ಬಿಡಿಸೋನು. ತಾನೇ ಹಗ್ಗದಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂದ್ರೆ ಇದೊಂಥರ ಅಯ್ಯೋ ಹೆಂಗಪ್ಪ ಸಾಧ್ಯ ಅಂತ ಅನ್ಸುತ್ತಲ್ವಾ. ಈ ತರ ಅಚಿಂತ್ಯವಾದದ್ದು, ಇನ್ಕನ್ಸೀವಬಲ್ ಅಂತ ಹೇಳ್ತೀವಿ, ಅಂದ್ರೆ ನಂಬಕ್ಕೆ ಆಗದಿರೋ ಲೀಲೆಗಳು ಮಾಡ್ತಾರೆ ಭಗವಂತ. ಭಗವಂತ ಯಾರು, ಅಂತವ್ರನ್ನ ಕಟ್ಟಾಕೋದು ಅಂದ್ರೆ ಏನು ಅಲ್ವಾ, ಇದನ್ನ ಊಹಿಸ್ಕೊಳಕ್ಕೂ ನಮ್ ಕೈಲಾಗಲ್ಲ ಅಂತ ಹೇಳ್ತಾರೆ ಆಚಾರ್ಯರು. ಮುಂದಕ್ಕೆ ಈ ವುಡನ್ ಗ್ರೈಂಡರ್ ಬಗ್ಗೆ ಈಗಾಗಲೇ ಹೇಳಿದ್ದೀನಿ. 4 ವೇರಾದ ಮರಗಳು, ನಾವು ಕಂಡೀಷನ್ ಸೋಲ್ಸು, ಹೇಗೆ ಅವ್ರ ಕಾಲಿಗೆ ಬೀಳ್ಬೇಕು, ನೋಡಿದ ತಕ್ಷಣ ಹೇಗೆ ಅವ್ರ ಕಾಲಿಗೆ ಬೀಳ್ಬೇಕು ಅಂತ ಹೇಳಿದ್ದಾರೆ. ಅದನ್ನ ಕೆಳಗ್ ಬಿದ್ದಿದ ತಕ್ಷಣ, ಭಗವಂತನ ಸ್ಪರ್ಶ ಆಗಿದ ತಕ್ಷಣ ಇಬ್ರು ಆಚೆ ಬಂದ್ರಂತೆ. ಯಾರದು? 4 ವೇರ ಮಣಿಗ್ರೀವ ಇಬ್ರು ಆಚೆ ಬಂದಂತೆ. ಭಗವಂತನ ನೋಡಿ ಫುಲ್ ಬೆರಗಾಗಿ ನಿಂತ್ಬಿಟ್ರಂತೆ. ಭಗವಂತ ಹೇಳ್ದಂತೆ, ಓಕೆ ನೀವು ಗಂಧರ್ವರು ಮೇಲೆ ನಿಮ್ ತಂದೆ ಜೊತೆ ಇದ್ದಿದ್ದವರು, ನಿಮ್ಮನ್ನು ವಾಪಸ್ ಅಲ್ಲಿಗೆ ಕಳಿಸ್ತೀನಿ ಅಂತ. ಅವರು ಬೇಡ ಬೇಡ, ನಮ್ಗೆ ಅಲ್ಲಿಗೆ ಹೋಗಕ್ಕೆ ಮನ್ಸೇ ಇಲ್ಲ, ನಿನ್ನ ನೋಡಾದ್ಮೇಲೆ ಬರೀ ನಿನ್ ಬಗ್ಗೆ ಕೀರ್ತನೆ ಮಾಡ್ಬೇಕು, ಪ್ರವಚನ ಮಾಡ್ಬೇಕು ಅಂತ ಅನ್ಸತ್ತೆ ಅಂತ ಹೇಳತ್ತಂತೆ. ಸೊ ಅವ್ರಿಗೆ ಏನಾಯ್ತು ಗೊತ್ತಾ, ಅವರು ಭಗವಂತ ಎಲ್ಲಿದಾರೋ ಗೋಲೋಕದಲ್ಲಿ ಕಂಪ್ಲೀಟ್ ಪ್ಯೂರ್ ಡಿವೋಟೀಸ್ ಆಗೋದ್ರಂತೆ, ಶುದ್ಧವಾದ ಭಕ್ತರಾಗೋದ್ರಂತೆ. ಅವರು ಭಗವಂತ ಗೋಲೋಕದಲ್ಲಿ ಇರ್ತಾರಲ್ಲ, ಗೋಲೋಕದಲ್ಲಿ ಸ್ನಿಗ್ಧ ಕಾಂತ ಮತ್ತೆ ಮಧುಕಾಂತ ಅಂತ ಇಬ್ರು ಆ ಪೊಸಿಷನ್ ನ ತಗೊಂಡ್ರಂತೆ. ಅವ್ರದ್ದು ಕೆಲಸ ಏನು ಅಥವಾ ಅವ್ರ ಸೇವೆ ಏನು ಅಂದ್ರೆ, ಮನೆ ಮನೆಗೂ ಹೋಗಿ ಬಾಗಲ್ ತಟ್ಟೋದು, ಬಾಗಲ್ ತಟ್ಟಿ ಭಗವಂತನ ಗ್ಲೋರಿಫಿಕೇಶನ್, ಅವರ ಲೀಲೆಗಳಾಗ್ಲಿ, ಅವರ ಸ್ಮರಣೆ ಆಗ್ಲಿ, ಅವರ ನಾಮೋಚ್ಚಾರಣೆ ಆಗ್ಲಿ, ಅದನ್ನ ಮಾಡೋ ಕೆಲಸ. ಅದು ಎಲ್ಲೆಲ್ಲಿ ಭಗವಂತ ಹೋಗ್ತಾನೋ ಅಲ್ಲೆಲ್ಲ ಹೋಗೋದಂತೆ. ಅಲ್ಲಿ ಎಲ್ಲರ ಮನೇನು ಬಾಗಲ್ ತಟ್ಟೋದು, ಭಗವಂತನ ಅಸೋಸಿಯೇಷನ್ನು, ಭಗವಂತನ ನಾಮ, ಭಗವಂತನ ಲೀಲೆ, ಇದನ್ನೇ ಹಾಡ್ಕೊಂಡಿರ್ತೀವಿ. ನಮಗೆ ವಾಪಸ್ ನಮ್ಮ ತಂದೆ ಅದರ ಇವರು ಕುಬೇರನ ಹತ್ರ ಕಳಿಸ್ಬೇಡ, ನಮ್ಗದ್ ಬೇಕಾಗಿಲ್ಲ ಅಂತ ಹೇಳಿದಂತೆ. ಅಂತ ಪೊಸಿಷನ್ ಅಲ್ಲಿ ಇದ್ದವ್ರು ಅಂದ್ರೆ ಎಲ್ಲ ಏನ್ ಬೇಕೋ ಅಂತದಲ್ಲ, ಅದು ಕೂಡ ತೃಣ ಸಮಾನ. ಭಗವಂತನ್ ನೋಡಿದ್ಮೇಲೆ ಅದೆಲ್ಲ ಏನೂ ಬೇಕಾಗ್ಲಿಲ್ಲ. ಇದನ್ನ ಕೇಳಿದ ತಕ್ಷಣ ಯಾರ್ ನಾಪ್ಕ ಬರ್ತಾರೆ ನಮ್ಗೆ? ಧ್ರುವ ಮಹಾರಾಜರು ನಾಪ್ಕ ಬರ್ತಾರೆ. ಧ್ರುವ ಮಹಾರಾಜರು ತಂದೆಗಿಂತ ತಾತನ್ಗಿಂತ, ತಂದೆ ತಾತ ಯಾರು? ಬ್ರಹ್ಮ, ಅವ್ರಿಗಿಂತ ದೊಡ್ಡ ರಾಜ ಆಗ್ಬೇಕು ನಾನು ಅಂತ ಹೋಗಿ ತಪಸ್ ಮಾಡಿದವರು. ಭಗವಂತನ್ ನೋಡಿದ್ಮೇಲೆ ಅಯ್ಯೋ, ನಾನ್ ಕೇಳಕ್ ಬಂದಿದ್ದು ಗಾಜಿನ ಚೂರು, ನಂಗೆ ವಜ್ರನೇ ಸಿಕ್ಕಿದೆ. ಇಡೀ ರಾಜ್ಯ ಗಾಜಿನ ಚೂರು ಭಗವಂತನ್ ಮುಂದೆ. ಒಂದ್ಸತಿ ನಾವು ಭಗವಂತನ್ ನೋಡಿದ್ಮೇಲೆ ನಮ್ಗೇನು ಬೇಕಾಗಲ್ಲ. ಆ ಸ್ಯಾಟಿಸ್ಫ್ಯಾಕ್ಷನ್, ಅದು ಒಂಥರ ಮನ್ಸಿಗೆ ಎಷ್ಟು ಹಿತ ಆಗತ್ತೆ ಅಂದ್ರೆ ನಮ್ಗೇನು ಬೇಕಾಗಲ್ಲ ಅನ್ನೋದನ್ನ ತೋರಿಸ್ತಾರೆ ಇವರಿಬ್ರು. ಈಗ 4 ವೇರ ಮತ್ತೆ ಮಣಿಗ್ರೀವ ಅವರದು ಏನ್ ಪಾಠ ಹೇಳ್ಕೊಟ್ರು ನಮ್ಗೆ ಅಂತ. ಒಂದು, ನಾರದ್ ಮುನಿಗಳು ಹೇಳ್ತಾರಲ್ವಾ, ತರ ಶಾಪ ಕೊಡ್ತಾರಲ್ವಾ, ಆ ಶಾಪನ ಹಿಂದ್ ತಗೊಂಬಿಡಿ, ಸಾರಿ ನಮ್ ತಪ್ಪಾಯ್ತು ಕ್ಷಮಿಸ್ಬೇಡಿ ಅಂತ ಕೇಳ್ಕೊಳ್ಳಿಲ್ಲ. ಅದನ್ನೇನೋ ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಮರ್ಕನೂ ಪಡ್ಲಿಲ್ವಂತೆ. ಅದ್ ಹೇಗಿತ್ತು ಹಂಗೆ ಆಕ್ಸೆಪ್ಟ್ ಮಾಡ್ಕೊಂಡ್ರಂತೆ. 2ನೇದು, ಶ್ಯಾಮ ಸುಂದರ ಚಿತ್ತದಲ್ಲಿ ಇಟ್ಕೊಳ್ಳೋದು. ಯಾಕೆ? ಕೃಷ್ಣ ಚಿಕ್ಕ ಮಗುವಾಗಿದ್ದಾಗ ಅದೇ ಮರದಿಂದ ಹೋಗಿ ಆಟ ಆಡಿದ್ದು ಅದೆಲ್ಲ ಮಾಡ್ತಿದ್ರಂತೆ. ಅವ್ರನ್ನೇ ಇಟ್ಕೊಂಡು 4 ವೇರ ಮರಗಳನ್ನೇ ಇಟ್ಕೊಂಡು ಆಟ ಆಡ್ತಿದ್ರಂತೆ. ಯಾವಾಗ ನೀವು ಭಗವಂತನ್ನೇ ನೋಡ್ತಾ ಇದ್ರೆ, ಭಗವಂತ ಆಡೋದನ್ನ, ಭಗವಂತ ನಿಮ್ ಮುಟ್ಟೋದನ್ನ, ನಿಮ್ ಚಿತ್ತದಲ್ಲಿ ಯಾರಿರ್ತಾರೆ? ಭಗವಂತನೇ. ಅದೇ ಪ್ಯೂರಿಫಿಕೇಶನ್ ಆಗಿದ್ದು. ಅವ್ರು ಇದ್ದಿದ್ದ ಲೆವೆಲ್ಗೂ ಅವ್ರಿಗೆ ಸಿಕ್ಕಿದ ಪೊಸಿಷನ್ಗೂ ಮಧ್ಯದಲ್ಲಿ ಪ್ಯೂರಿಫಿಕೇಶನ್ ಆಗ್ಬೇಕಿತ್ತು. ಆ ಪ್ಯೂರಿಫಿಕೇಶನ್ ಯಾವಾಗ ಆಯ್ತು ಅಂದ್ರೆ, ಅಥವಾ ಶುಚಿ,
ಅವ್ರ ಮನಸ್ಸು ಶುದ್ಧ ಆಯ್ತು. ಯಾವಾಗ ಆಯ್ತು ಅಂದ್ರೆ ಭಗವಂತ ಆಟ ಆಡೋದನ್ನ ನೋಡಿ, ಭಗವಂತ ಅವ್ರ ಹಿಂದೆ ಏನಪ್ಪಾ ಅದೇ ಹೈಡ್ ಅಂಡ್ ಸೀಕ್ ಅಂತೀನಿ, ಅದಕ್ಕೆ ಏನಂತಾರೋ ಈ ಕನ್ನಡದಲ್ಲಿ, ಹೈಡ್ ಅಂಡ್ ಸೀಕ್ ಆಡೋದಾಗ್ಲಿ ಅದೆಲ್ಲ ಮಾಡಿದಾಗ ಅದು ಅವರ ಚಿತ್ತದಲ್ಲಿ ಯಾರಿದ್ರು, ಭಗವಂತ ಒಬ್ಬರೇ ಇದ್ದಿತ್ತು. ಆಮೇಲೆ ಈ ವೃಂದಾವನದಲ್ಲಿ ನಿಂತ್ಕೊಂಡು ಭಗವಂತನ ಬಗ್ಗೆ ಯೋಚನೆ ಮಾಡೋದು ಅಂದ್ರೆ ವೃಂದಾವನ್ ಧಾಮ್ ಅಂದ್ರೆ ಆ ಧಾಮದಲ್ಲಿ ನೆಲೆಸಿದ್ದು. ಇವಾಗ ಭಕ್ತಿರಥಾಮೃತ ಸಿಂಧುಲಿ 64 ಅಂಗ ಕೊಟ್ಟಿದ್ದಾರೆ ರೂಪ ಗೋಸ್ವಾಮಿಗಳು. ಈ 64 ಅಂಗ ಇದೆ ಭಕ್ತಿ ಮಾಡೋದಕ್ಕೆ ಅಂತ. ಅದ್ರಲ್ಲಿ ಚೈತನ್ಯ ಮಹಾಪ್ರಭುಗಳು ಮತ್ತೆ ನಮ್ಮ ಶ್ರೀಲ ಪ್ರಭುಪಾದರು 5 ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. 4 ನಾವಾಗ್ಲೇ ಮಾಡ್ತೀವಿ. ಆಕ್ಚುಲಿ ಅದರಲ್ಲಿ ಏನದು ಅಸೋಸಿಯೇಷನ್ನು, ಡಿಬೋಟಿ ಅಸೋಸಿಯೇಷನ್, ಬುಕ್ ಓದೋದು ಸ್ಪೆಸಿಫಿಕ್ ಆಗಿ ಶ್ರೀಮದ್ ಭಾಗವತಂ ಓದೋದು ಹೇಳಿದ್ದಾರೆ ಅಂಗಾಲಿ. 3ನೇದು ಚಾಂಟಿಂಗ್, ನಾಮ ಸ್ಮರಣೆ ಮಾಡೋದು. 4ನೇದು ಡಯೆಟ್ 5 ಅಂತ. 5ನೇದು ಬಂದು ಆಕ್ಚುಲಿ ಧಾಮವಾಸ. ಆ ಧಾಮವಾಸನ ಇವರಿಬ್ರು ಮಾಡಿದ್ರು. ಯಾವಾಗ ನಮ್ಗೆ ಧಾಮವಾಸದಲ್ಲಿ ಮಾಡಕ್ ಆಗದಿದ್ರು 6 ತಿಂಗಳಿಗೊಂದ್ಸತಿನೋ 1 ವರ್ಷಕ್ಕೆ ಒಂದ್ಸತಿನೋ 1 ವಾರನೋ 3 ದಿವಸನೋ ಇದ್ ಬಂದ್ರೆ ಅದು ಶುದ್ಧೀಕರಣ ಆಟೋಮ್ಯಾಟಿಕ್ ಆಗತ್ತೆ ಅಂತ. ಆಮೇಲೆ ಭಗವಂತನ್ ನೋಡಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ದಂಡವತ್. ನಮ್ಮ ಪೊಸಿಷನ್, ನಾನು PhD ಮಾಡಿದ್ದೀನಿ, ನಾನು ಇಂಥ ಕೆಲ್ಸದಲ್ಲಿ ಇಂಥ ಪೊಸಿಷನ್ ಅಲ್ಲಿ ಇದ್ದಿದ್ದೀನಿ ಅಂತ ಅನ್ಕೊಂಡು ನಾವು ಹೋಗ್ಬಾರ್ದು. ನಮ್ಮ ಪೊಸಿಷನ್ನು ಇದು ಎಲ್ಲ ಏನೂ ಇಲ್ಲ ಭಗವಂತನ ಮುಂದೆ. ಆಕ್ಚುಲಿ ಅದೆಲ್ಲ ನಂತರ ನಮ್ಮ ದೇಹ ಇರೋವರೆಗೂ ಮಾತ್ರ ಅಲ್ವಾ. ಹಾಗಾಗಿ ಅದನ್ನ ಅನ್ಕೊಂಡು ಸ್ಟ್ರೇಟ್ ಆಗಿ ನಿಂತ್ಕೋಬಾರ್ದು, ಯಾವಾಗ್ಲೂ ದಂಡವತ್ ಪ್ರಣಾಮ ಕೊಡ್ಬೇಕು. ಆ ಪೊಸಿಷನ್ ನ ಅಪ್ರೂಟಿಂಗ್ ದ ಪೊಸಿಷನ್ ಅಂತ ಹೇಳ್ತೀವಿ. ಹೇಗೆ ಆ ಬೇರ್ನ ಕಿತ್ತು ಹಾಕಿದ್ರು ನಮ್ ಈಗೋ ಅನ್ನೋದನ್ನ ಕಿತ್ತು ಹಾಕ್ಬೇಕು ನಾವು ಭಗವಂತನ ನೋಡಿದಾಗ. ಇನ್ನೊಂದು, ಆ ರೂಪ ನೋಡಿದ ತಕ್ಷಣ ಅವ್ರಿಗೆ ದಾಸ್ಯ ಭಾವ ಶುರುವಾಯ್ತು. ಆ ಭಾವ ಆಟೋಮ್ಯಾಟಿಕ್. ಅದಕ್ಕೆ ನಾವು ದೇವಸ್ಥಾನದಲ್ಲಿ ಭಗವಂತನ ನೋಡಿದ್ರು ಸುಮ್ಮನೆ ಭಗವಂತನ ನೋಡ್ಕೊಂಡು ಬಂದ್ಬಿಡೋದಲ್ಲ, ಆ ಭಾವ ಇರ್ಬೇಕು ನಮ್ಗೆ. ಓ ಭಗವಂತನ ಕಾಲು ಹಿಂಗಿದೆ, ಭಗವಂತ ಪೀತಾಂಬರ ಹುಟ್ಟಿದ್ದಾರೆ, ಭಗವಂತ ವಕ್ಷಸ್ಥಳದಲ್ಲಿ ಲಕ್ಷ್ಮಿ ಇದ್ದಾರೆ, ಆಮೇಲೆ ಕೌಸ್ತುಭ ಮಣಿ ಹಾಕೊಂಡಿದ್ದಾರೆ, ಕೊಳಲ್ಲಿ ಇಟ್ಕೊಂಡಿದ್ದಾರೆ. ನಿಧಾನಕ್ಕೆ ಒಂದೊಂದನ್ನೇ ಗ್ರಹಿಸ್ತಾ ಹೋಗ್ಬೇಕು, ಆವಾಗ ಆ ಭಾವ ಬರುತ್ತೆ. ಇನಿಷಿಯಲಿ ನಾವ್ ಯಾರ ಭಕ್ತರು ಇದು ಶುದ್ಧತೆ ಇರಲ್ಲ, ಬರೋದ್ ಕಷ್ಟನೇ ಇದೆ. ಬಟ್ ಅಟ್ಲೀಸ್ಟ್ ಕೇಳಿ ನಮ್ಗೆ ಅದೊಂದು ಸ್ಮರಣೆ ಇರ್ಬೇಕು. ಓ ಭಗವಂತನ್ ನೋಡ್ದಾಗ ಹೀಗ್ ನೋಡ್ಬೇಕು ನಾವು ಅಂತ. ತಿರುಪತಿಗೆ ಹೋದಾಗೂ ನಿಮ್ಗೆಲ್ಲಾರು ಗೊತ್ತಿರ್ಬೋದು, ಭಗವಂತನ ಮುಖ ನೋಡ್ಬೇಡ, ಕೆಳಗಿಂದ ನೋಡು. ನಾವೆಲ್ಲ ಮಕ್ಕಳಾಗಿದ್ದಾಗೇನೋ ಅದೇನೋ ದೊಡ್ಡ ತಪ್ಪೇನೋ ಪಾಪ ಬಂದ್ಬಿಡುತ್ತೇನೋ ಮುಖ ನೋಡಿದ್ರಂತ. ಅದಕ್ಕಲ್ಲ, ಭಕ್ತಿಗೋಸ್ಕರ ಕಾಲಿಂದ ಮೇಲೆ ನೋಡ್ಕೊಂಡು ಬರ್ಬೇಕು ಭಗವಂತನ ಅಂತ. ಅದೇ ರೀತಿ ಭಾಗವತಂ ಓದೋಗುನು ಕಾಲಿಂದ ಹೇಗ್ ಬರ್ತೀವೋ ಹಂಗೆ ಕ್ಯಾಂಟೋ 1 ಬರ್ಬೇಕು ಅಂತ ಹೇಳ್ತಾರೆ. ಕ್ಯಾಂಟೋ 1 ಭಗವಂತನ ಪಾದ, 1 to 2 ಪಾದಗಳು ಅಂತ ಹೇಳ್ತಾರೆ. ಹಾಗೆ 10ನೇ ಇದಕ್ ಬರ್ಬೇಕು ಅಂದ್ರೆ ಮುಖ 10, ಸೊ ಅಲ್ಲಿಂದ ಶುರು ಮಾಡ್ಕೊಂಡು ಮುಖಕ್ಕೆ ಬರ್ಬೇಕು ಅಂತ ಹೇಳ್ತಾರೆ. ಯಾರು ಈ 4 ಮೇಲೆ ಹೇಳಿರೋದನ್ನ ಮಾಡ್ತಾರೋ ಅವರಿಗೆ ಖಂಡಿತವಾಗಿ ಅವರ ಸ್ವರೂಪ ನಾಪಕ ಬರುತ್ತಂತೆ. ನಮ್ಗೆಲ್ಲರಿಗೂ, ಎಲ್ಲಾ ಜೀವತತ್ವಗಳಿಗೂ ಒಂದು ಸ್ವರೂಪ ಇದೆ. ಭಗವಂತನ ಲೋಕದಲ್ಲಿ ನಮ್ಮೆಲ್ಲರಿಗೂ ಒಂದು ಸ್ವರೂಪ ಇದೆ. ಆ ಸ್ವರೂಪನ ಮತ್ತೆ ಕೃಷ್ಣನ್ನ ಮರ್ತಿರೋದ್ರಿಂದನೇ ನಾವು ಈ ಭೂಲೋಕದಲ್ಲಿರೋದು. ಯಾವತ್ತು ನಮಗೆ ಶುದ್ಧತೆ ಹೆಚ್ಚಾಗತ್ತೋ ಆವಾಗ ನಮಗ್ ಪರ್ಫೆಕ್ಟ್ ಭಕ್ತಿ ಮಾಡಕ್ಕಾಗತ್ತೆ. ಆ ಪರ್ಫೆಕ್ಟ್ ಭಕ್ತಿ ಮಾಡಕ್ಕಾದಾಗ ಭಗವಂತ ಕಾಣಕ್ ಶುರುವಾಗ್ತಾರೆ. ಆ ಭಗವಂತ ಯಾವಾಗ ಕಾಣ್ತಾರೋ ಅಟ್ಲೀಸ್ಟ್ ಆ ರಿಯಲೈಸೇಷನ್ ಶುರುವಾಗತ್ತೆ. ಭಗವಂತ ಕಾಣ್ತಾರೆ ಅಂದ್ರೆ ನಾಳೆ ಭಗವಂತ ಬಂದು ನಾಕ್ ಮಾಡ್ಕೊಂಡು ಒಳಗ್ ಬರಲ್ಲ. ಆ ರಿಯಲೈಸೇಷನ್ ಗೊತ್ತಾಗತ್ತೆ ನಮ್ಗೆ, ಹೌದು ಭಗವಂತ ಇದ್ದಾನೆ. ರೆಸಿಪ್ರೊಕೇಶನ್ ಆಗತ್ತೆ. ಭಗವಂತ ನಾನು ಈ ಕಷ್ಟದಲ್ಲಿದ್ದೀನಿ, ಏನ್ ಮಾಡೋದು ಅಂತ ನೀವು ಹೇಳಿ ಮಲ್ಕೊಂಡ್ರೆ ರಾತ್ರಿ ಮಂಜಿನಂತೆ ಕರ್ಗೋಗುತ್ತೆ ಕಷ್ಟಗಳು ನಮ್ ಲೈಫಲ್ಲಿ. ಅದಕ್ಕೆ ಪರ್ಮನೆಂಟ್ ನೀವು ಅನ್ಕೊಂಡೇ ಇರಲ್ಲ ಅಂತ ಸೊಲ್ಯೂಷನ್ ಕೊಟ್ಟಿರ್ತಾನೆ ಭಗವಂತ ನಮ್ಗೆ. ಸೊ ಹಾಗಾಗಿ ಯಾವಾಗ ಶುದ್ಧತೆ ಹೆಚ್ಚಾಗುತ್ತೋ ನಮ್ಗೆ ಆ ಭಗವಂತನ ಇರುವಿಕೆ, ಹೌದು ಭಗವಂತ ಇದ್ದೇ ಇದ್ದಾನೆ, ಪುಸ್ತಕದಲ್ಲಿ ಬರೀ ಓದೋದಲ್ಲ, ಈ ತರ ಪ್ರವಚನ ಕೇಳೋದಲ್ಲ, ಲೆಕ್ಚರ್ಸ್ ಕೇಳೋದಲ್ಲ, ನಿಜವಾಗ್ಲೂ ಭಗವಂತ ಇದ್ದಾನೆ ಅಂತ ಯಾವಾಗ ರಿಯಲೈಸ್ ಆಗುತ್ತೋ ಅಲ್ಲಿಂದ ಶುದ್ಧೀಕರಣ ಶುರುವಾಗುತ್ತೆ. ಆ ಶುದ್ಧೀಕರಣ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಾನ್ ಯಾರು ಅಂತ ಗೊತ್ತಾಗುತ್ತೆ. ಭಗವಂತನ ಅಸ್ತಿತ್ವದಲ್ಲಿ ನಾನ್ ಯಾರು, ಭಗವಂತ ನಮ್ ಜೊತೆ ಇರೋವಾಗ ನಾನ್ ಯಾರು, ನನ್ ಪೊಸಿಷನ್ ಏನು ಅಂತ ಅರ್ಥ ಆಗುತ್ತೆ. ಅದನ್ನೇ ಸ್ವರೂಪ ಅಂತ ಹೇಳೋದು. ಇದು ಈ 4 ಯಾರಿಂದ ಬಂದಿರೋದು, ನಾರದ್ ಮುನಿಯಿಂದ ಬಂದಿರೋದು. ಆ 4 ವೀರರು ಹೇಗೆ ನಾರದ್ ಮುನಿಯವರ
ಶಾಪ ಶಾಪ ಅಂತ ಹೇಳಕ್ಕಾಗಲ್ಲ, ಅದು ವರದಿಂದ ಪರಮಗತಿ ಹೊಂದಿದ್ರು. ಈ 4 ನಾವು ಅನುಸರಿಸ್ಬೇಕು. ಏನದು 4? ನಮಗೆ ಬರುವ ಪ್ರಾರಬ್ಧಗಳನ್ನ ಸುಮ್ಮನೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಇನ್ನೊಂದು, ಕೃಷ್ಣನ್ನ ಯಾವಾಗ್ಲೂ ಚಿತ್ತದಲ್ಲಿ, ಆಗಲ್ಲ, ಅದು ತುಂಬಾ ಕಷ್ಟ. ಕೃಷ್ಣನ್ನ ಚಿತ್ತದಲ್ಲಿ 24 hours 24 ಗಂಟೆನೂ ಕೃಷ್ಣನ ಬಗ್ಗೆ ಯೋಚನೆ ಮಾಡೋದು ಭಾರಿ ಕಷ್ಟ. ಅದಕ್ಕೇನೆ ಈ ಲೀಲೆಗಳು, ಪ್ರವಚನಗಳನ್ನ ಕೇಳೋದು. ಯಾಕೆಂದ್ರೆ ಇವಾಗ ನಾವು ಎಷ್ಟೊತ್ತಿಗೆ ಶುರು ಮಾಡಿದ್ವು ನನ್ಗೆ ಗೊತ್ತಿಲ್ಲ, ಐ ಥಿಂಕ್ 6 ಗಂಟೆಗೆ ಶುರು ಮಾಡಿದ್ವಿ ಅಂತ ಕ್ಲಾಸು. 6 ಗಂಟೆಯಿಂದ 7 ಗಂಟೆವರೆಗೂ ಎಲ್ಲಾ ಮರೆತು ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾ ಇದೀವಿ ನಾವು. ಇದಕ್ಕೆ ಪಾಪ ಸುತ್ಕೊಳ್ಳಲ್ಲ, ಇದಕ್ಕೆ ಕರ್ಮ ಸುತ್ಕೊಳ್ಳಲ್ಲ. ಯಾವಾಗ ಇದಕ್ಕೆ ಕರ್ಮ ಬಂಧನ ಇಲ್ವೋ 24 ಗಂಟೆಯಲ್ಲಿ 1 hour ನೀವು ಭಗವಂತನ ಕೊಟ್ಟಂಗಾಯ್ತು, 1 hour ಭಗವಂತ ಚಿತ್ತದಲ್ಲಿದ್ದಂಗಾಯ್ತು ಅಲ್ವಾ? ಅದೇ ತರ ಜಪ ಮಾಡಿದಾಗ 1 hour ಮಾಡ್ತಿರೋ, 2 hour ಮಾಡ್ತಿರೋ, ಅವಾಗೂ ಭಗವಂತ ಇದ್ದಾನೆ ನಮ್ಮ ಚಿತ್ತದಲ್ಲಿ. ಇಲ್ಲ ಒಂದು ಪೂಜೆ ಆರತಿ ಮಾಡಾಗ ಒಂದು 15-20 ನಿಮಿಷ ಭಗವಂತ. ಸೊ 24 ಗಂಟೆಲಿ ಮೈನಸ್ ಮಾಡ್ಕೋತಾ ಹೋಗಿ ಎಷ್ಟೆಷ್ಟು ಅವರು ನಾವು ಭಗವಂತ. ಏನಾಗತ್ತೆ ಅಂದ್ರೆ ನಾವು ಭಕ್ತಿಗೆ ಬರಕ್ ಮುಂಚೆ ನಮ್ಮ ಸೆನ್ಸ್ ಗ್ರಾಟಿಫಿಕೇಶನ್ ಭೌತಿಕನೇ ಜಾಸ್ತಿ ಇತ್ತು. ಆಮೇಲೆ ಸುರನಾಥ್ ಪ್ರಭು ಬಂದು ಕ್ಲಾಸ್ ಕೊಟ್ರು. ಕ್ಲಾಸ್ ಕೊಟ್ಟ ಆದ್ಮೇಲೆ ಏನಾಯ್ತು, ದಿನ ನೀವು 40 minutes ಕ್ಲಾಸ್ ತಗೋತೀರಾ ಅಲ್ವಾ, ಚಾಂಟಿಂಗ್ ಸೆಷನ್. ಅದ್ರಲ್ಲಿ 24 hours ಅಲ್ಲಿ 1 hour ಭಗವಂತನಿಗೆ ಕೊಟ್ರಿ. ಆಮೇಲೆ ಸ್ಪೆಷಲ್ ಒಕೇಶನ್ ದಿನ 2 ಕ್ಲಾಸ್ ಕೇಳಿದ್ರಿ ಅನ್ಕೊಳ್ಳಿ, ಇನ್ನೊಂಚೂರು ಜಾಸ್ತಿ ಆಯ್ತು. ಆಮೇಲೆ ಪ್ರಭುಗಳು ಹೇಳಿದ್ರು ಪ್ರಸಾದ ಇಡ್ಬೇಕು, ಆರತಿ ಮಾಡ್ಬೇಕು, ಇನ್ನೊಂಚೂರು ಹೆಚ್ಚಾಯ್ತು. ಬರ್ತಾ ಬರ್ತಾ ಏನಾಗೋಗುತ್ತೆ, ಇದು ಈಕ್ವಲ್ ಆಗತ್ತೆ 1 point ಅಲ್ಲಿ. ಆಮೇಲೆ ಇದು ಪೂರ್ತಿ ಕಡಿಮೆ ಆಗೋಗಿ ಭಗವಂತನೇ ಆಗೋಗುತ್ತೆ. ಅಂದ್ರೆ ಎಲ್ಲ ನೀವು ಮಾಡೋ ಕಾರ್ಯ ಎಲ್ಲ ಸ್ಪಿರಿಚುವಲ್ ಆಗೋಗುತ್ತೆ. ಅದು 24 ಗಂಟೆ ನಾವು ಭಗವಂತನ ಚಿತ್ತದಲ್ಲಿ ಇಟ್ಕೊಂಡು. ಹಾಗಂತ ಕೆಲಸ ಬಿಟ್ಬಿಡು, ಸಂಬಂಧಗಳನ್ನ ಬಿಟ್ಬಿಡು ಅಂತಲ್ಲ. ಅದನ್ನ ಮಾಡೋವಾಗೂನು ಹೇಗೆ ಯಶೋದಮಯಿ ಮೊಸರು ಕಡಿಯೋಗು ಹೇಗೆ ಭಗವಂತನ ಚಿತ್ತದಲ್ಲಿ ಇಟ್ಕೊಂಡ್ರು, ಆ ರೀತಿಯಲ್ಲಿ ನಾವು ಕೆಲ್ಸ ಮಾಡಿದ ಆಕ್ಷನ್ ಇನ್ ಆಕ್ಷನ್ ಅಂತ ಬಂತಲ್ವಾ ಭಗವದ್ಗೀತೆಯಲ್ಲಿ. ಆಕ್ಷನ್ ಇನ್ ಆಕ್ಷನ್ ಅಂದ್ರೆ ಮಾಡ್ತಾ ಇದೀವಿ ಕೆಲ್ಸನ, ಬಟ್ ಆಕ್ಚುಲಿ ಅದು ಕೆಲಸ ಅಲ್ಲ, ಅದು ಭಗವಂತನ ಚಿಂತನೆ. ಈ ಕೆಲಸ ಮಾಡ್ತಿದ್ರು ಕೈ ಮಾಡ್ತಾ ಇದೆ ಕೆಲಸ, ಬಟ್ ಮನಸ್ಸು ಭಗವಂತನ ಹತ್ರ ಇದೆ ಅಂತ ಹೇಳುತ್ತೆ. ಆಮೇಲೆ ಧಾಮದ ಬಗ್ಗೆ ಯೋಚನೆ ಮಾಡೋದು. ಎಲ್ಲಾರ್ಗೂ ಧಾಮಕ್ಕೆ ಹೋಗುವಂತ ಇದು ಸಿಗಲ್ಲ, ಪುಣ್ಯ ಸಿಗಲ್ಲ ಕೆಲವು ಸತಿ. ಸೊ ಹಾಗಾಗಿ ಅಟ್ಲೀಸ್ಟ್ ನಮ್ಮ ಮನ್ಸಲ್ಲಿ ಓ ಗೋವರ್ಧನ ಹೀಗಿದೆ, ಓ ಇದು ರಾಧಾ ಕುಂಡ್ ಹೀಗಿದೆ, ಓ ಶ್ಯಾಮ್ ಕುಂಡ್ ಹೀಗಿದೆ ಅಂತ ಮನ್ಸಲ್ಲಿ ನಾವು ಸ್ಮರಣೆ ಮಾಡಿದ್ರು ಅದಕ್ಕೂ ಬೆನಿಫಿಟ್ ಇದೆ, ಅದಕ್ಕೂ ಈಕ್ವಲ್ ಬೆನಿಫಿಟ್ ಇದೆ. ನೀವು ವೃಂದಾವನದಲ್ಲಿ ಇದ್ದಿದ್ದಷ್ಟೇ ಬೆನಿಫಿಟ್ ಬರುತ್ತೆ. ವೃಂದಾವನದಲ್ಲಿ ಇದ್ಕೊಂಡು ಕೆಲವರು ನಾ ಸಿಟಿಗೆ ಹೋಗ್ಬೇಕು, ಇಲ್ಲ ಅಮೆರಿಕಾಗ್ ಹೋಗ್ಬೇಕು, ಕೆನಡಾಗ್ ಹೋಗ್ಬೇಕು ಅಂತ ಯೋಚನೆ ಮಾಡೋರು ಇರ್ತಾರೆ. ಅದ್ರ ಬದಲು ವೃಂದಾವನದಲ್ಲಿ ಆಚೆ ಇದ್ಕೊಂಡು ವೃಂದಾವನದನ್ನ ಯೋಚನೆ ಮಾಡೋದಿದೆಯಲ್ಲ, ಅದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಆಚಾರ್ಯರು. ಆಮೇಲೆ ಕೊನೆಗೆ ಭಗವಂತನ್ಗೆ ನಮಸ್ಕಾರ ಮಾಡೋದು. ಯಾವಾಗ ನಾವು ನಮಸ್ಕಾರ ಮಾಡ್ತೀವೋ ಈಗೋ ಹೊರಟೋಯ್ತು ನಮ್ಮ ದೇಹದಿಂದ ಅಂತ ಹೇಳ್ತಾರೆ. ಸೊ ಎಷ್ಟ್ ಸತಿ ನಮಸ್ಕಾರ ಮಾಡಕ್ ಆಗತ್ತೋ ದಿನದಲ್ಲಿ ಅಷ್ಟು ಸತಿ ಮಾಡ್ಬೇಕು. ಹಾಗಂತ ಬರೀ ನಮಸ್ಕಾರನೇ ಮಾಡ್ಕೊಂಡು ನಾನು ಯಾವ ಕೆಲಸನೂ ಮಾಡಲ್ಲ ಅಂತಲ್ಲ. ನಮ್ಗೆ ಟೈಮ್ ಸಿಕ್ತಾಗಲ್ಲ ಒಂದು ಚಿಂತನೆ, ಭಗವಂತನ ಚಿಂತನೆ ಬಂದಿದ ತಕ್ಷಣ ಹೋಗಿ ಒಂದು ನಮಸ್ಕಾರ ಹಾಕೋದಿದೆಯಲ್ಲ, ಅದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಇದು ನಾರದ ಮುನಿರು ಅವ್ರಿಗೆ ಇನ್ನೂ ಒಂದು ಕೊನೆಗೆ ಆ ಲೀಲೆ ಅಲ್ಲೇ ಮುಗಿದೋಗ್ಲಿಲ್ಲ. ಸೊ ಅವರಿಬ್ಬರನ್ನು ಬಂಧನದಿಂದ ಬಿಡಿಸ್ತಾರೆ ಭಗವಂತ. ಬಲರಾಮ್ಜಿ ವಾಪಸ್ ಬರ್ತಾರೆ, ರೋಹಿಣಿ ಮಾತಾಜಿ, ಬಲರಾಮ್ಜಿ, ನಂದಬಾಬಾ ವಾಪಸ್ ಬರ್ತಾರೆ ಮನೆಗೆ. ನೋಡ್ಬಿಟ್ಟು ಅವರ ಗೋಪಬಾಲಕರು, ಅವ್ರ ಫ್ರೆಂಡ್ಸು, ಕೃಷ್ಣನ ಫ್ರೆಂಡ್ಸ್ ಗೋಪಾರು ಮತ್ತೆ ಬಲರಾಮ್ಜಿ ಎಲ್ಲರೂ ಹೋಗಿ ಅದನ್ನ ಕಟ್ಟಾಕಿರ್ತಾರಲ್ಲ ಅದನ್ನ ತೆಗಿಯಕ್ ನೋಡ್ತಾರೆ. ಆಗಲ್ಲ ಅವ್ರ ಕೈ ತೆಗಿಯಕ್ಕೆ, ಏನ್ ಮಾಡಿದ್ರು ಆಗಲ್ಲ. ಬಲರಾಮ್ಜಿಗಂತೂ ದುಃಖನೇ ಶುರುವಾಗಿ ಹೋಗುತ್ತೆ ಕೃಷ್ಣನ ಬಂಧನದಲ್ಲಿ ಮಾಡಿಟ್ಟಿರೋದು. ಕೊನೆಗೆ ನಂದಬಾಬಾ ಬರ್ತಾರೆ. ನಂದಬಾಬಾ ಅದನ್ನ ಈಸಿಯಾಗಿ ತೆಗಿತಾರಂತೆ. ಯಾಕೆಂದ್ರೆ ಆ ಗಂಟು ಹಾಕಿರೋ ರಸ ಯಾವುದು, ಯಶೋದಾಮಯಿದು ವಾತ್ಸಲ್ಯ ರಸ. ಸೊ ನಮಗೆಲ್ಲರಿಗೂ ಗೊತ್ತು ದಾಸ್ಯ ರಸ, ಸಾಕ್ಯ ರಸ, ವಾತ್ಸಲ್ಯ ರಸ, ಆಕ್ಚುಲಿ ಶಾಂತರಸ, ದಾಸ್ಯ ರಸ, ವಾತ್ಸಲ್ಯ ರಸ, ಆಮೇಲೆ ಮಾಧುರ್ಯ ರಸ. ಸೊ ಸಾಕ್ಯ ರಸದಲ್ಲಿರೋರು ಅದ್ರ ಮೇಲಿರೋ ರಸದಲ್ಲಿ ಗಂಟು ಹಾಕಿರೋದನ್ನ ಬಿಚ್ಚಕ್ಕಾಗಲ್ಲ. ವಾತ್ಸಲ್ಯ ರಸ ಅಥವಾ ಮಾಧುರ್ಯ ರಸದಲ್ಲಿ ಯಾರು ಇರ್ತಾರೋ ಅವ್ರು ಮಾತ್ರ ಆ ಗಂಟು ಬಿಚ್ಚಕ್ ಸಾಧ್ಯ. ಹಾಗಾಗಿ ಬಲರಾಮ್ಜಿ
ಸಾಕ್ಯ ರಸದಲ್ಲಿ ಇರ್ತಾರೆ. ಅವರು ವಾತ್ಸಲ್ಯ ರಸನ ಬಿಚ್ಚಕ್ಕಾಗಲ್ಲ. ಕೊನೆಗೆ ನಂದಬಾಬಾ ಬಂದು ಅವ್ರು ವಾತ್ಸಲ್ಯ ರಸದಿಂದ ಇರೋದ್ರಿಂದ ಅವ್ರು ಬಂದು ಬಿಚ್ಚಕ್ಕಾಯ್ತು. ಕೊನೆಗೆ ಕೃಷ್ಣನ ಕರ್ಕೊಂಡು ತೊಡೆ ಮೇಲೆ ಕೂಳಿಸ್ಕೋತಾರೆ ನಂದಬಾಬಾ. ಎಲ್ಲ ಗೋಪಬಾಲಕರು ಎಲ್ಲರೂ ಬಂದು ಹೇಳ್ತಾರೆ, ಅಯ್ಯೋ ಕೃಷ್ಣ ಈ ಮರಗಳನ್ನ ಬೀಳಿಸ್ಬಿಟ್ಟು ಅವ್ರನ್ನ ಮಾಡ್ದ ಅಂತ ಹೇಳ್ತಾರೆ. ನಂದಬಾಬಾ 1 ನಿಮಿಷ ಯೋಚನೆ ಮಾಡ್ತಾರೆ, ಹೌದಾ ನನ್ ಮಗ ಬೀಳ್ಸದ್ನಾ ಅಂತ ಯೋಚನೆ ಮಾಡ್ತಾರೆ. ಬಟ್ ಇಲ್ಲ ಇದು ನನ್ನ ಮಗುನೇ ಅಂತ ಅನ್ಕೊಂಡು, ಅಂದ್ರೆ ಭಗವಂತನ ಮುಂದೆ ತೋರಿಸ್ತಿದ್ರು. ಇದಕ್ಕೊಂದು ಆಚಾರ್ಯರು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಏನಂದ್ರೆ, ಒಂದು ಲೋಟ ತಗೊಳ್ಳಿ, ಲೋಟಕ್ಕೆ 100 ಗ್ರಾಮು ಉಪ್ಪು ಹಾಕಿ, ಏನಾಗತ್ತೆ, ಉಪ್ಪು ನೀರಾಗೋಗುತ್ತೆ, ತುಂಬಾ ಸ್ಟ್ರಾಂಗ್ ಉಪ್ಪಾಗೋಗುತ್ತೆ. ಬಟ್ ಅದೇ 100 ಗ್ರಾಮು ನೀವು ಸಮುದ್ರದಲ್ಲಿ ಹಾಕಿದ್ರೆ ಉಪ್ಪಿನದು ಟೇಸ್ಟ್ ಚೇಂಜ್ ಆಗುತ್ತಾ ಸಮುದ್ರದಲ್ಲಿ? ಆಗಲ್ಲ. ಅದರ ಅರ್ಥ ಏನು ಅಂದ್ರೆ, ಆ ಪ್ರೀತಿ ಅನ್ನೋದು ಸಮುದ್ರದ ತರ ಇದೆ ನಂದಬಾಬಾಗೆ. ಭಗವಂತ ಎಷ್ಟೇ ತೋರಿಸ್ಕೊಂಡ್ರು ನಾನು ಭಗವಂತ ಅಂತ, ಆ ಪ್ರೀತಿ ಹೆಚ್ಚಾಗಿರೋದ್ರಿಂದ ಅವ್ರಿಗೆ ಯಾವತ್ತೂ ಅವ್ರ ಮಗ ಅಂತಾನೆ ಅನ್ಸುತ್ತೆ ಹೊರ್ತು ಭಗವಂತ ಅಂತ ಅನ್ಸಲ್ಲ. ಅದು ಬೃಂದಾವನ. ಆಮೇಲೆ ಇದನ್ನ ನೋಡಕ್ಕಾಗೋದು ಬೃಂದಾವನದಲ್ಲಿ ಮಾತ್ರ. ಬೃಂದಾವನದ ಆಚೆ ನೀವು ಇದನ್ನ ನೋಡಕ್ಕಾಗಲ್ಲ. ಬೃಂದಾವನ ಆಚೆ ಕಾಲಿಟ್ಟಿದ ತಕ್ಷಣ ಎಲ್ಲರೂ ನಮಸ್ಕಾರ ಹಾಕೋರು, ಅಯ್ಯೋ ಭಗವಂತ ಅಂತ ಹೇಳೋರೇ ಇರ್ತಾರೆ. ಯಾರು ಇವಾಗ ಗೋಪ ಬಾಲಕರು ಅಷ್ಟೇ. ಮುಂದಿನ ವಾರ ಗೋವರ್ಧನ ಲೀಲೆ ಇದೆ ಅಲ್ವಾ, ಗೋವರ್ಧನ ಇದು ಪೂಜೆ ಇದೆ. ಆ ಗೋವರ್ಧನ ಎತ್ತದಾಗೂ ಅಷ್ಟೇ ಭಗವಂತ ಗೋಪ ಬಾಲಕರು ಏನ್ ಹೇಳಿದ್ರು, ನೀನೇನ್ ಎತ್ತಿಲ್ಲ ಬಿಡು ಕೃಷ್ಣ, ನಾವೆಲ್ಲ ಸಪೋರ್ಟ್ ಮಾಡಿದ್ವಿ ನಿಂಗೆ, ನೀನೆಲ್ಲ ಎತ್ತದೆ, ಯಾರು ನಂಬಲ್ಲ ಕೃಷ್ಣನ್ನ, ಅವರೇ ಮಾಡಿದ್ದು ಅಂತ. ಅದು ನಡೆಯೋದು ಬ್ರಜಭೂಮಿಯಲ್ಲಿ ಮಾತ್ರ, ಹೊರಗಡೆ ಎಲ್ಲೂ ನಡೆಯಲ್ಲ. ಅದಕ್ಕೆ ಭಗವಂತ 100% ಸಂತೋಷವಾಗಿರೋದು ಬ್ರಜಭೂಮಿಯಲ್ಲಿ ಮಾತ್ರ. ಅವ್ರಿಗೆ 100% ಸಂತೋಷ. ಯಾಕೆಂದ್ರೆ ಅವ್ರಿಗೆ ಆ ಪ್ರೀತಿ ಇದೆಯಲ್ಲ, ಆ ಪ್ರೀತಿ ಹೊರಗಡೆ ಎಲ್ಲೂ ಸಿಗಲ್ಲ. ಇದು ದಾಮೋದರ ಲೀಲೆ. ಇದು ಗೋವಿಂದ ದಾಮೋದರ ಮಾಧವೀಯತಿ ಅಂತ. ಇದು ತುಂಬಾ ಚೆನ್ನಾಗಿದೆ. ಅಂದ್ರೆ ದಾಮೋದರ ಅಷ್ಟಕಂ ತರನೇ ಇದನ್ನು ತುಂಬಾ ಚೆನ್ನಾಗಿದೆ. 1-2 ಸ್ಟ್ಯಾನ್ಸಾ ಮಾತ್ರ ಇಲ್ಲಿ ಹಾಕಿದ್ದೀನಿ, ಅದನ್ನ ಒಂಚೂರು ನೋಡೋಣ. ಸುಖಾವಸೇನಾ ಇದಮೇವ ಸಾರಂ, ದುಃಖಾವಸಾನೇ ಇದಮೇವ ಗೇಯಂ, ದೇಹಾವಸಾನೇ ಇದಮೇವ ಜಾಪ್ಯಂ, ಗೋವಿಂದ ದಾಮೋದರ ಮಾಧವೇತಿ. ಶ್ರೀಕೃಷ್ಣ ರಾಧಾ ವರ ಗೋಕುಲೇಶ, ಗೋಪಾಲ ಗೋವರ್ಧನ ನಾಥ ವಿಷ್ಣು, ಜಿವ್ವೇ ಬಿಪಾಸ್ವ ಅಮೃತಂ ಮಿತದೇವ, ಗೋವಿಂದ ದಾಮೋದರ ಮಾಧವೇತಿ. ಈ ಫಸ್ಟ್ ಸ್ಟ್ಯಾನ್ಸ್ ಇದೆಯಲ್ಲ, ಯಾಕೆ ಇದನ್ನು ಚೂಸ್ ಮಾಡಿದೆ ಅಂದ್ರೆ, ಭಗವಂತನ ನಾಮ ಅದನ್ನ ಬಿಟ್ಟು ಬೇರೆ ಏನು ಇಲ್ಲ ಅಂತ. ಏನ್ ಹೇಳುತ್ತೆ ಅಂದ್ರೆ, ಸುಖಾವಸಾನೆ ಅಂದ್ರೆ ನಮ್ಗೆ ಸುಖ ಅನ್ನೋದಿದೆಯಲ್ಲ, ಅದನ್ನ ಕಂಪ್ಲೀಟ್ ಈ ಭೌತಿಕದ ಸುಖ ಇದನ್ನೆಲ್ಲ ಅಂತ್ಯ ಆಗೋದು, ಇದೆಲ್ಲ ಅಂತ್ಯ ಆಗೋದು. ದುಃಖಾವಸಾನೆ, ಈ ದುಃಖಗಳಿಂದ ನಾವು ಆಚೆ ಬರೋದು. ಕೊನೆಗೆ ನಮ್ಮ ದೇಹದಿಂದನೇ ನಾವು ಆಚೆ ಬರುವಾಗ ಏನ್ ಸ್ಮರಣೆ ಮಾಡ್ಬೇಕು ನಾವು? ಗೋವಿಂದ ದಾಮೋದರ ಮಾಧವೇತಿ. ಆ ಸುಖನ ಸಾಕಪ್ಪ, ಈ ಸುಖ ನನ್ಗೆ, ಈ ಸುಖ ಬೇಡ ಅಂತ ಅನ್ಕೊಳ್ಳೋದು ನಾವು. ಈ ಮಂಡೇನ್ ಆಕ್ಟಿವಿಟೀಸ್ ಇಂದ ತುಣುಕು ಚಿಕ್ಕ ಚಿಕ್ಕ ಸಂತೋಷಗಳು ಬರ್ತಿರುತ್ತಲ್ಲ, ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೋದು. ಈ ದುಃಖ, ಅಯ್ಯೋ ನನ್ ಕೈಲಿ ಆಗ್ತಿಲ್ಲ, ಗೋವಿಂದ ದಾಮೋದರ ಮಾಧವೇತಿ ಅಂತ ಹೇಳ್ತೀವಿ. ಅವಾಗ ಪ್ರಾಣ ಹೋಗೋವಾಗ ಗೋವಿಂದ ದಾಮೋದರ ಮಾಧವೇತಿ, ಅದೇ ಇಂಪಾರ್ಟೆಂಟ್. ಇದು ಅಂದ್ರೆ ಈ ಗೋವಿಂದ ದಾಮೋದರ ಮಾಧವೇತಿ ಅಥವಾ ಶ್ರೀಕೃಷ್ಣ ರಾಧಾ, ಈ ಗೋಕುಲ ಅಥವಾ ಗೋವರ್ಧನ ನಾಥ. ಗೋವರ್ಧನ್ಗೆ ನಾಥ ಯಾರು? ನಮ್ಮ ಶ್ರೀಕೃಷ್ಣ ಅಂತ ಹೇಳ್ತೀವಲ್ಲ. ಇದು ಬಾಯಿಗೆ ಜೇನುತುಪ್ಪ ತಿಂದಷ್ಟು ರುಚಿ ಸಿಗುತ್ತಂತೆ ಆ ಹೆಸರು, ಗೋವಿಂದ ದಾಮೋದರ ಮಾಧವೇತಿ. ನಮ್ಗೆ ಏನು ಬರ್ಲಿಲ್ಲ ಅಂದ್ರೂ ಈ ಕಾರ್ತಿಕ್ ಮಾಸ 10 ಸತಿ ಗೋವಿಂದ ದಾಮೋದರ ಮಾಧವೇತಿ, ಅದು ಹಾಡಕ್ ಬರ್ಲಿಲ್ಲ, ಓದಕ್ ಬರ್ಲಿಲ್ಲ ಅಂದ್ರೂ ಅದನ್ನ ಹೇಳ್ಕೊಂಡ್ರೆ
ಅದರಲ್ಲಿ ತುಂಬ ಪುಣ್ಯ ಇದೆ. ಯಾಕೆಂದ್ರೆ ಭಗವಂತನ ನಾಮ ಮತ್ತೆ ಭಗವಂತ ಬೇರೆ ಅಲ್ಲ. ಒಂದು ಭಗವಂತನ ನಾಮ, ಅವನಿಗಿಂತ ಕರುಣ ಜಾಸ್ತಿ ಇದೆಯಂತೆ. ಅದಕ್ಕೆ ಕರುಣೆ ಜಾಸ್ತಿ ಇದೆ ನಾಮಕ್ಕೆ. ಹಾಗಾಗಿ ನಮಗೆ ಬೇಗ, ಆದಷ್ಟು ಬೇಗ ನಮ್ಮ ಶುದ್ಧೀಕರಣ ಆಗತ್ತೆ. ನಮಗೆ ಭಗವಂತನ ಹತ್ರ ಹೋಗಕ್ಕೆ ತುಂಬ ಈಸಿ ಆಗತ್ತೆ. ಇದನ್ನು ಹೇಳ್ತಾ ಈ ಆನಂದ ಗೋಕುಲೆ ಅಥವಾ ಇದರಲ್ಲಿ ನಮಾಮೀಶ್ವರಂ ಅಂತ ಬರುತ್ತಲ್ವಾ ಈ ದಾಮೋದರ ಅಷ್ಟಕಮಲ್ಲಿ, ಅಂದ್ರೆ ಭಗವಂತ ಏನ್ ಮಾಡ್ದ ಎಲ್ಲಾರ್ಗು ಅಂದ್ರೆ ಸಮುದ್ರದಲ್ಲಿ ಮುಳುಗಿಸ್ತಿದ್ನಂತೆ. ಅಂದ್ರೆ ಹನಿ ಪಾಟ್ ಅಲ್ಲಿ ಮುಳುಗಿಸ್ತಿದ್ನಂತೆ ಎಲ್ಲಾರ್ನು. ಹನಿ ಪಾಟ್ ಅಂದ್ರೇನೆ ಜೇನುತುಪ್ಪದಲ್ಲಿ ಮುಳುಗಿಸ್ತಿದ್ನಂತೆ ಎಲ್ಲಾರ್ನು, ಅವನ ಲೀಲೆಗಳಿಂದ, ಇಂಥ ಲೀಲೆಗಳಿಂದ. ಇವತ್ತು ಅಂತ ಲೀಲೆನ ನಾವು ನೋಡೋದಕ್ಕೆ ಅವಕಾಶ, ನಾನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ತುಂಬ ರೀತಿಯಿಂದ ಕೃತಜ್ಞತೆಗಳು ಹೇಳ್ತಾ ಇವತ್ತಿನ ಸೆಷನ್ನ ಇಲ್ಲಿಗೆ ಮುಗಿಸ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಡಿ, ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಸೊ ಹರೇ ಕೃಷ್ಣ ಅದ್ಭುತವಾಗಿ ಪ್ರಭು. ಸೊ ಅಂದ್ರೆ ನಾನು ಪ್ರತಿ ವಾರ ಈ ತರ ಕೇಳ್ತಾ ಇರೋದ್ರಿಂದ ನೀವು ಹೇಳ್ದಂಗೆ ಹೇಗೆ ಅನಿಯಲ್ಲಿ ನಾವು ಒಂದೊಂದು ಡ್ರಾಪ್ ಸಿಕ್ತು ನನಗೆ ಭಗವಂತನ ಬಗ್ಗೆ ಕೇಳ್ತಾ ಇರೋದು, ನಮಗೂ ಕೂಡ ಅದೇ ತರ ಅನ್ಸುತ್ತೆ. ತುಂಬಾ ಧನ್ಯವಾದಗಳು. ಸೊ ಮಾತಾಜಿಯವ್ರ ಬಗ್ಗೆ ಹರೇ ಕೃಷ್ಣ. ಹೇಳ್ಬೇಕಂದ್ರೆ ಕೆಲವರೆಲ್ಲ ಸುಬ್ರಿ ಬಂದಿದ್ದೀರಾ. ಸೊ ಮಾತಾಜಿಯವರು US ಅಲ್ಲಿ ಇದ್ದಾರೆ. ಸೊ ನಮ್ಗಾಗಿ, ಸೊ ಭಕ್ತರಿಗೋಸ್ಕರ ಎಲ್ಲರಿಗೂ ಕ್ಲಾಸ್ ಕೊಡ್ಲಿಕ್ಕೆ ಈಗ ಅವ್ರಿಗೆ ಮಲ್ಗೋ ಸಮಯ, ಸೊ ಆಲ್ರೆಡಿ ರಾತ್ರಿ ಆಗಿದೆ, ಆದ್ರೂ ಕೂಡ ಅವರು ಕ್ಲಾಸ್ ಕೊಡುವಂಥದ್ದಕ್ಕಾಗಿ ಎಲ್ಲರಿಗೂ ನಮಗೋಸ್ಕರ ಹೀಗೆ ಎಲ್ಲ ಭಕ್ತರಿಗೋಸ್ಕರ ಕ್ಲಾಸ್ ಕೊಡ್ತಾ ಇನ್ನು ಹೆಚ್ಚಿಗೆ ಹೀಗೆ ಮುಂದುವರಿಲಿ ಅಂತ ಭಕ್ತಿಯಲ್ಲಿ ಅಂತ ಕೇಳ್ತಾ ಎಲ್ಲರೂ ಮಾತಾಜಿಗೋಸ್ಕರ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಡಿ, ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ತುಂಬಾ ಧನ್ಯವಾದ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಇಷ್ಟೊಂದು ಜನನ ಒಟ್ಟಿಗೆ ನೋಡೋದು, ಇಷ್ಟೊಂದು ಭಕ್ತರನ್ನ ಒಟ್ಟಿಗೆ ನೋಡೋದು ಒಂಥರ, ಅದೂ ಒಂಥರ ಲೀಲೆನೆ, ಭಗವಂತನ ಲೀಲೆನೆ, ಅವನ ಆಶೀರ್ವಾದನೆ ಅಂತ ಅನ್ಕೋತೀನಿ ಪ್ರಭು. ಹರೇ ಕೃಷ್ಣ. ಮೊದಲಿಗೆ ಸೂಚನೆ ಅನ್ನೋದನ್ನ ತಿಳ್ಕೊಳ್ಳೋಣ, ಆ ನಂತರ ಎಲ್ಲರಿಗೂ ಅವಕಾಶವನ್ನು ಕೊಡಲಾಗುತ್ತೆ. ಕೆಲವೊಂದು ಇಂಪಾರ್ಟೆಂಟ್ ನೋಟಿಸ್ ಸೂಚನೆ ಅನ್ನೋದಿದೆ. ಸೊ ಎಲ್ಲರಿಗೂ ತಿಳಿದಿರೋ ಹಾಗೆ ಸೋಮವಾರದಿಂದ ಹೊಸ ಅಧಿವೇಶನ ಅನ್ನುವಂಥದ್ದು ಶುರು ಆಗ್ತದೆ ಅಲ್ವಾ. ಸೊ ಸಾಧ್ಯವಾದಷ್ಟು ಎಲ್ಲರೂ ವಾಟ್ಸಪ್ ಲಿಂಕ್ ಆಗಿರ್ಬೋದು, ಗ್ರೂಪ್ಗೆ ಜಾಯಿನ್ ಮಾಡ್ತಿರುವಂಥದ್ದಾಗಿರ್ಬೋದು, ಹಲವಾರು ಭಕ್ತರು ಆಲ್ರೆಡಿ ಈ ಕಾರ್ಯಗಳನ್ನು ಮಾಡಿದ್ದೀರಾ. ಸೊ ಇನ್ನೊಂದು ಪ್ರಭುಗಳಿಂದ ಒಂದು ರಿಕ್ವೆಸ್ಟ್ ಅನ್ನೋದಿದೆ. ಸೊ ನಾವು ಈ ಎಲ್ಲರಿಗೂ ತಿಳಿದಿರೋ ಹಾಗೆ ಝೂಮ್ ಲಿಂಕ್ ಅನ್ನುವಂಥದ್ದು ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಅದಕ್ಕೊಂದು ಲಿಮಿಟೇಷನ್ ಅನ್ನುವಂಥದ್ದಿದೆ. ಸೊ ಅಂದರೆ 500 ಜನ ಸೇರುವಂಥದ್ದು ಮಾತ್ರ ಲಿಮಿಟೇಷನ್ ಅನ್ನುವಂಥದ್ದಿದೆ. ಸೊ ಅದಕ್ಕೆ ಪ್ರಭುಗಳು ಏನು ಹೇಳ್ತಾರೆ, ಎಲ್ಲ ನಮ್ಮ ಎಕ್ಸಿಸ್ಟಿಂಗ್ ಡಿವೋಟೀಸು ಯಾರೆಲ್ಲ 18 ದಿನದ ಅಧಿವೇಶನವನ್ನು ಕೇಳಬೇಕು ಅನ್ಕೊಂಡಿದ್ದಾರೆ ಅವರೆಲ್ಲರೂ ದಯವಿಟ್ಟು ಯೂಟ್ಯೂಬ್ ಲಿಂಕನ್ನು ನೋಡಬೇಕು. ನಮ್ಮ ಎಕ್ಸಿಸ್ಟ್ ಡಿವೋಟೀಸ್ ಅಂದರೆ ಹೊಸಬ್ರಿಗೆ ಝೂಮ್ ಅನ್ನುವಂಥ ಒಂದಕ್ಕೆ ಅವಕಾಶವನ್ನು ಕೊಟ್ಟು ಅವರು ಅಲ್ಲಿ ಜಾಯಿನ್ ಆಗುವಂಥ ಒಂದು ಅವಕಾಶವನ್ನು ಕೊಟ್ಟು, ಯಾರೆಲ್ಲ ನಮ್ಮ ಎಲ್ಲ ಇಲ್ಲಿರುವಂಥ ನೆರೆದಿರುವಂಥ ಎಲ್ಲ ಎಕ್ಸಿಸ್ಟಿಂಗ್ ಡಿವೋಟೀಸು ಯೂಟ್ಯೂಬಲ್ಲಿ ಲಿಂಕನ್ನು ಅಲ್ಲಿ ಜಾಯಿನ್ ಆಗಬೇಕಾಗಿರುವಂಥದ್ದು. ಅಂದರೆ ಕೆಲವು ದಿನಗಳನ್ನು, ಒಂದು 4 ಇಂದ 5 ದಿನಗಳನ್ನು ನಾವು ನೋಡಿ ಅದು ಯಾವ ರೀತಿಯಲ್ಲಿ ಸ್ಪಂದನೆ ಆಗ್ತಾ ಇದೆ ಎಲ್ಲರಿಗೂ ಜಾಯಿನ್. ಅಂದರೆ ಹೊಸಬ್ರು ಜಾಯಿನ್ ಆಗೋರಿಗೆ ಝೂಮಲ್ಲಿ ಜಾಯಿನ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದೊಂದು ರಿಕ್ವೆಸ್ಟ್ ಅನ್ನುವಂಥದ್ದು ಎಲ್ಲರಿಗೂ. ಸೊ ಒಂದು 6 ಗಂಟೆಯ ಮೇಲೆ, ಸೊ ಇಲ್ಲ ನಿಮ್ಮ ಸೆಷನ್ಗಳನ್ನು ಮುಗಿಸ್ಕೊಂಡು 6:30 ಸೆಷನ್ಗಳನ್ನು ಮುಗಿಸಿ ಯೂಟ್ಯೂಬ್ ಅನ್ನೋದ್ರಲ್ಲಿ ನೋಡುವಂಥದ್ದು, ಇಲ್ಲ ಯೂಟ್ಯೂಬ್ನಲ್ಲಿ ಕೇಳುವಂಥದ್ದು. ಸೊ ಆಗ ಹೊಸೊಬ್ಬರಿಗೂ ಕೂಡ ಅವಕಾಶ ಆಗುತ್ತೆ. ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಝೂಮಲ್ಲಿ ಪ್ರಶ್ನೆಯನ್ನ ಕೇಳ್ಬೋದು, ಸೊ ಯೂಟ್ಯೂಬಲ್ಲಿ ನೀವು ಅದನ್ನೇ ಲೈವ್ ಅನ್ನೋದನ್ನ ನೋಡ್ಬೋದು. ಸೊ ಎಕ್ಸಿಸ್ಟಿಂಗ್ ಡಿವೋಟೀಸ್ ಯಾವುದೂ ಪ್ರಶ್ನೆಗಳು ಇರಲ್ಲ ಅನ್ಕೋತೀನಿ. ಇದ್ರೆ ದಯವಿಟ್ಟು ಅದನ್ನ ನಮ್ಮ ಶನಿವಾರದ ಅಧಿವೇಶನಗಳಲ್ಲಿ ನೋಟ್ ಮಾಡಿಕೊಂಡು ಅದನ್ನ ಕೇಳಬೇಕು ಅಂತ ರಿಕ್ವೆಸ್ಟ್ ಅನ್ನು ಮಾಡ್ಕೊಳ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಹಾಗೆ ಇವತ್ತು ಯಾರೆಲ್ಲ ನಮ್ಮ ಕುಟುಂಬದಲ್ಲಿ ಹುಟ್ಟಿದಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ, ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಿದ್ದಾರೆ, ಅವ್ರಿಗೆಲ್ಲ ಹುಟ್ಟಿದಬ್ಬದ ಶುಭಾಶಯಗಳನ್ನು ಹೇಳ್ತಾ, ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನು ಹೇಳ್ತಾ, ಭಗವಂತ ಅವ್ರಿಗೆ ಆರೋಗ್ಯ ಐಶ್ವರ್ಯ ಅನ್ಕೊಂಡು ಹೆಚ್ಚಿಗೆ ಇನ್ನೂ ಕೃಷ್ಣ ಪತ್ನಿಯಲ್ಲಿ ಮುಂದೆ ಕೇಳ್ತಾ ಎಲ್ಲರೂ ಅವರಿಗಾಗಿ ಒಮ್ಮೆ ಪ್ರಾರ್ಥನೆಯನ್ನು ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತು ವಿದ್ಯಾಮಾತಾಜಿ ಅವ್ರ ರಿಕ್ವೆಸ್ಟು, ವಿದ್ಯಾಮಾತಾಜಿ ಅವ್ರ ಬರ್ತಡೇ ಅಂತ ಕೂಡ ಹೇಳಿದ್ದಾರೆ, ಅವ್ರಿಗೂ ಕೂಡ ಹುಟ್ಟಿದಬ್ಬರ ಶುಭಾಶಯಗಳು.
ಹಾಗೆ ನಮ್ಮ ಕುಟುಂಬದಲ್ಲಿ ಯಾರಿಗೆಲ್ಲ ಆರೋಗ್ಯದಲ್ಲಿ ಅಡಚಣೆಗಳಿದೆ ಅವರೆಲ್ಲರೂ ಬೇಗ ಗುಣಮುಖರಾಗಲಿ ಅಂತ ಕೇಳ್ತಾ, ನಮ್ಮ ಶಿಕ್ಷಾ ಗುರುಗಳಾದ ಸೋಮನಾಥ ಪ್ರಭುಗಳು ಕೂಡ ಬೇಗ ಗುಣಮುಖರಾಗಲಿ ಅಂತ ಕೇಳ್ತಾ, ನಾನು ಲಾಸ್ಟ್ ಟೈಮು ಹೇಳಿದ್ದೆ ಅವ್ರಿಗಾಗಿ ಯಾರಾದರೂ ಯಾವ ಭಕ್ತರೆಲ್ಲರೂ ಒಂದು ಮಾಲೆಯನ್ನು ಜಪವನ್ನು ಮಾಡಿ ಬೇಗ ಗುಣಮುಖರಾಗಲಿ ಅಂತ ಕೇಳ್ಕೊಳ್ಳಿ ಅಂತ. ಹಾಗೆ ವಿಜಯಕುಮಾರಿ ಮಾತಾಜಿ ಅವ್ರಿಗೂ ಮೈಗ್ರೇನ್ ಅಂತ ಒಂದು ಮೆಸೇಜ್ ಅನ್ನೋದು ಬಂದಿದೆ, ಅವರು ಕೂಡ ಬೇಗ ಗುಣಮುಖರಾಗಲಿ ಅಂತ ಕೇಳ್ಕೊಳ್ತಾ, ಎಲ್ಲ ಯಾರಿಗೆಲ್ಲ ಆರೋಗ್ಯದಲ್ಲಿ ಅಡಚಣೆ ಇದೆ ಅವ್ರು ಗುಣಮುಖರಾಗಲಿ ಅಂತ ಭಗವಂತರಲ್ಲಿ ಒಮ್ಮೆ ಪ್ರಾರ್ಥನೆಯನ್ನು ಮಾಡ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಈಗ ಅಧಿವೇಶನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳೇನಾದರೂ ಇದ್ರೆ ತಗೊಳ್ಳೋಣ. ಹರೇ ಕೃಷ್ಣ. ಮೊದಲಿಗೆ ಮನುಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು, ಹೇಗಿದ್ದೀರಾ ಪ್ರಭು? ಭಕ್ತರ ಒಂದು ಪ್ರಾರ್ಥನೆ ಮಾತಾಜಿ, ಗುರುಗಳ ಆಶೀರ್ವಾದದೊಂದಿಗೆ ಚೆನ್ನಾಗಿದ್ದೀವಿ. ಹರೇ ಕೃಷ್ಣ. ಎಸ್ ಮಾತಾಜಿ. ಮಾತಾಜಿ ಬಗ್ಗೆ ಹಲವಾರು ಸಲ ನಾವು ಕೇಳ್ತಿರ್ತೀವಿ. ತುಂಬಾ ಅದ್ಭುತವಾದಂತ ಒಂದು ಅಧಿವೇಶನ. ಕಳೆದ ವಾರನು ಸಹ ದಾಮೋದರ ಲೀಲೆ ಕೇಳಿದ್ವಿ. ಅಂದ್ರೆ ಈ ದಾಮೋದರನ್ ಅಂದ್ರೆ ಎಷ್ಟು ಸಲ ಕೇಳಿದ್ರು ದಾಮೋದರ ಲೀಲೆ ಒಬ್ಬೊಬ್ಬ ಭಕ್ತರಲ್ಲಿ ಹೊಸದಾಗಿ ಒಂದೊಂದು ಫ್ಲೇವರ್ ಅಂತ ಹೇಳ್ತೀವಿ. ಒಬ್ಬರು ಒಂದೊಂದು ರೀತಿಯಾಗಿ ಆಸ್ವಾದನೆ ಮಾಡ್ತಿರ್ತಾರೆ. ಆಕ್ಚುಲಿ ಮೊದಲು ಕೇಳಿದ್ದು ಸೋಮನಾಥ ಪ್ರಭುಗಳಿಂದ ದಾಮೋದರ ಲೀಲೆ. ಅದಾದ ನಂತರ ಹಲವಾರು ಲೀಲೆಗೆ ಎಷ್ಟೊಂದ್ ಸಲ ಕೇಳಿದ್ರು ಸಹ ಅದರಲ್ಲಿ ವಿಭಿನ್ನತೆ ಇರುತ್ತೆ. ಸೊ ಅದೇ ರೀತಿಯಾಗಿ ಮಾತಾಜಿಯವ್ರಿಗೆ ಕ್ಲಾಸು ಸಹ ಬಹಳ ಅದ್ಭುತವಾಗಿತ್ತು. ಸೊ ಎಲ್ಲಾ ಭಕ್ತರ ಬೆನಿಫಿಟ್ಸ್ಗೋಸ್ಕರ ಒಂದು ಪ್ರಶ್ನೆ. ಸೊ ಇಲ್ಲಿ ಭಗವಂತ ಆಕ್ಚುಲಿ ಲಾಸ್ಟ್ ಅಪ್ರಮೇಯ ಟೆಂಪಲ್ಗೆ ಹೋಗಿದ್ದಾಗ ನಾನು ಈ ಕೀರ್ತನೆ ಕೇಳಿದೆ. ನಿಗಮಕ್ಕೆ ನಿಲುಕದ ಅಗಣಿತ ಮಹಿಮನ ಅಪ್ರಮೇಯನ ಆಡಿಸಿದ ಶೋಧೆ ಅಂತ ಪುರಂದರದಾಸರು ಬರೀತಾರೆ. ಸೊ ನಿಗಮಕ್ಕೆ ನಿಲುಕದ, ವೇದಗಳಿಗೆ ಸಿಕ್ಕಾಕೊಳ್ಳಲ್ವಂತೆ. ಅಗಣಿತ ಮಹಿಮನು ಅಪ್ರಮೇಯ, ಲೆಕ್ಕಕ್ಕೆ ಸಿಗಲ್ಲ ಅವರು. ಸೊ ಅಂತವ್ರನ್ನ ಇಲ್ಲಿ ಕಟ್ಟಾಕ್ಬಿಡ್ತಿದ್ದಾರೆ ಯಶೋಧ ಮಾತೆ. ಒಂದು ಅವರು ಆಕ್ಚುಲಿ ಯಾರಿಗೂ ಸಿಗಲ್ಲ, ಸಿಕ್ಕೋಗ್ಬಿಟ್ಟಿದ್ದಾರೆ. ಮತ್ತೆ ಕೋಪ ಅನ್ನೋದೇ ಇಲ್ಲ ಆಕ್ಚುಲಿ ಭಗವಂತನಿಗೆ. ಆದ್ರೂ ಕೋಪ ಮಾಡ್ತಾರೆ. ಆಕ್ಚುಲಿ ಅವ್ರು ಹೇಳಿರೋ ವರ್ಡ್ಗೆ ಎಲ್ಲ ಎಗನೆಸ್ಟ್ ಆಗೇ ಮಾಡ್ತಿದ್ದಾರೆ ಇಲ್ಲಿ. ಸೊ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಡಿವೋಟಿಸ್ಗಳಿಗೆ, ಅಂದ್ರೆ ಜನರಲ್ ಆಗಿ ಎಲ್ಲಾ ಭಕ್ತರಿಗೂ ಅನುಕೂಲ ಆಗ್ಲಿ ಅಂತ. ಕೋಪ ಮಾಡ್ಕೋಬಾರ್ದು. ಆಕ್ಚುಲಿ ಭಗವಂತ ಹೇಳ್ತಿದ್ದಾರೆ ಕೋಪ ಮಾಡ್ಕೋಬಾರ್ದು. ಹರೇ ಕೃಷ್ಣ. ಇದು ಎಷ್ಟು ಮಾತ್ರ ನಾನು ಉತ್ತರ ಕೊಡಕ್ಕಾಗತ್ತೆ ಅಂತ ಗೊತ್ತಿಲ್ಲ, ಬಟ್ ಪ್ರಯತ್ನ ಅಂತೂ ಪಡ್ತೀನಿ ಪ್ರಭು. ಭಗವಂತ ಲೀಲೆ ಮಾಡುವಾಗ ಫಸ್ಟ್ ಆಫ್ ಆಲ್ ಅವರು ಮರ್ತ್ ಬಿಡ್ತಾರೆ ಅಂತ ಹೇಳಿದೆ. ಅದೊಂದು, ಅವರು ಕಂಪ್ಲೀಟ್ ಆಗಿ ತಾನು ಭಗವಂತ ಅಂತ ಮರೆತು ಲೀಲೆಲಿ ಲೀನ ಆಗೋಗಿರ್ತಾರೆ. ಇನ್ನೊಂದು, ಅವರ ಕೋಪ, ಅವರ ಹಠ ಇದೆಲ್ಲ ಟ್ರಾನ್ಸಿಡೆಂಟಲ್ ಅಂತ ಹೇಳ್ತೀವಿ. ಅವರಲ್ಲಿ ಅದಿಲ್ಲದೆ ಇದ್ದಿದ್ರೆ ನಮಗೆ ಕೋಪ ಬರ್ತಿರ್ಲಿಲ್ಲ. ನೀವೇ ಹೇಳಿದ್ರೆ ಅಪ್ರಮೇಯ ಅಂದ್ರೆ ಎಲ್ಲಾ ಕಡೆನೂ ಇದ್ದಾರೆ ಅಂತ. ಭಗವದ್ಗೀತೆಯಲ್ಲಿ ಚಾಪ್ಟರ್ 10, 11, 9, 10, 11 ಅಲ್ಲಿ ಹೇಳ್ತಾ ಹೋಗ್ತೀವಲ್ಲ, ಆಪ್ಯುಲೆನ್ಸಸ್ ಆಫ್ ದ ಲಾರ್ಡ್ ಅಂತ. ನೀರಲ್ಲಿನ ಟೇಸ್ಟ್ ನೀನು, ಇದೆಲ್ಲ ಹೇಳ್ತಾ ಇರೋವಾಗ ಒಂದು ಸುಖ, ಒಂದು ನಗು ಬಂದ್ರೂ ಆ ಭಾವ ಭಗವಂತನಿಂದನೇ ಬಂದಿರೋದು. ಕೋಪ ಅನ್ನೋದು ಭಗವಂತನಿಂದನೇ ನಮ್ಗೆಲ್ಲರಿಗೂ ಬಂದಿರೋದು. ಬಟ್ ಇಲ್ಲಿ ಪರ್ವರ್ಟೆಡ್ ರಿಫ್ಲೆಕ್ಷನ್, ಇಲ್ಲಿ ತಪ್ಪಾಗಿ ಉಪಯೋಗಿಸ್ತೀವಿ ನಾವು ಅದನ್ನ. ಅಲ್ಲಿ ಭಗವಂತ ಅದನ್ನು ಉಪಯೋಗಿಸಿದಾಗ ಅದು ರೈಟ್ ವೇ ಆಫ್ ಯೂಸಿಂಗ್. ಅದು ಭಕ್ತ ಮತ್ತು ಭಕ್ತರ ಮಧ್ಯೆ, ಭಗವಂತ ಮತ್ತು ಭಕ್ತರ ಮಧ್ಯೆ ನಡೆದಿರೋ ಲೀಲೆ ಅದು. ಹಾಗಾಗಿ ಅದನ್ನು ಕರೆಕ್ಟೇನೆ, ಅದನ್ನು ಸ್ಪಿರಿಚುವಲ್ನೇನೆ ಅದನ್ನು. ಬಟ್ ಅದೇ ಕೋಪ ಇಲ್ಲಿ ಭಾಗವತಂ ಅಲ್ಲಿ ಅನ್ಸುತ್ತೆ. ಭಾಗವತಂ ಫಸ್ಟ್ ಚಾಪ್ಟರ್ ಅಲ್ಲಿ ಯಾವ ಶ್ಲೋಕ ಅಂತ ಗೊತ್ತಿಲ್ಲ, ಪರ್ಪೋರ್ಟ್ ಅಲ್ಲಿ ಶ್ರೀಲ ಪ್ರಭುಪಾದರು ಬರೀತಾರೆ, ಈ ತರ 4-5 ರಸಗಳಿದೆ ಅಂತ ಹೇಳ್ತಾರಲ್ವಾ. 5 ರಸ ಪ್ರೈಮರಿ ರಸ, ಅದರಿಂದ 12 ಎಕ್ಸ್ಟ್ರಾ ರಸ ಬರುತ್ತೆ ಅಂತ. ಭಯ, ಕೋಪ, ಇದು ಎಲ್ಲ. ಸೊ ಅದೆಲ್ಲ ಬಂದಿರೋದು ಭಗವಂತನಿಂದನೇ. ಬಟ್ ಇನ್ನೂ ಒಂದು ಬರೀತಾರೆ, ಒಬ್ಬ ಹೋಗಿ ಹೆಂಡತಿನೇ ಕೊಲೆ ಮಾಡ್ಬಿಡ್ತಾನಂತೆ. ಹೆಂಡತಿ ಮೇಲೆ ತುಂಬಾ ಪ್ರೀತಿ, ಅವಳು ಯಾರ ಜೊತೆನೋ ಬೇರೆಯವ್ರ ಜೊತೆ ಇದ್ದಾರೆ ಅಂತ ಹೋಗಿ ಕೊಲೆನೇ ಮಾಡ್ಬಿಡ್ತಾನಂತೆ. ಅದು ಪರ್ವರ್ಟೆಡ್. ಅದು ಆಕ್ಚುಲಿ ಅದು ಪ್ರೀತಿನೇ, ಬಟ್ ಅದು ಪರ್ವರ್ಟೆಡ್ ಆಗಿ ಕೊಲೆಗೆ ಆಯ್ತು. ಅದೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಹಾಗಾಗಿ ಕೋಪನು ಭಗವಂತನಿಂದನೇ ಬಂದಿರೋದು, ಬಟ್ ಅದರ ರೈಟ್ ಯೂಸ್ ಆಫ್ ಕೋಪ ಅಲ್ಲಿ. ಇಲ್ಲಿ ನಾವು ಉಪಯೋಗಿಸೋ ಕೋಪ ಇಟ್ ಇಸ್ ಪರ್ವರ್ಟೆಡ್ ಅಂತ
ನನ್ಗನ್ಸಿಕೆ ಪ್ರಭು. ಆಮೇಲೆ ಭಗವಂತ ಇನ್ಕನ್ಸೀವಬಲ್ ಪೊಟೆನ್ಸೀಸ್, ಕಾಂಟ್ರಡಿಕ್ಟರಿ ಪೊಟೆನ್ಸೀಸ್ ಇದೆ ಭಗವಂತನಲ್ಲಿ. ಆ ಕಾಂಟ್ರಡಿಕ್ಷನ್ಸ್ ಎಲ್ಲ ಸಮತೋಲನೆ ಮಾಡಕ್ಕಾಗೋದು ಭಗವಂತನ ಕೈಲಿ ಮಾತ್ರ. ಇಟ್ ಇಸ್ ಫುಲ್ ಆಫ್ ಕಾಂಟ್ರಡಿಕ್ಷನ್ಸ್ ಅಲ್ವಾ. ಭಗವಂತ ಇವರು ಉತ್ತರ ಹೊಟ್ಟೆಲಿ ಮಗುನ ಪರೀಕ್ಷಿತ್ ಮಹಾರಾಜರಾಗ ಕಾಪಾಡಕ್ಕೋಸ್ಕರ ಹೋದಾಗ ಒಂದ್ ತಂಬ್ನೇಲ್ ಅಂದ್ರೆ ಒಂದು ಬೆಟ್ಟಗ ಹತ್ರ ಹೋಗ್ತಾರೆ. ಅದೇ 11ನೇ ಭಗವದ್ಗೀತಾ ಚಾಪ್ಟರ್ ಅಲ್ಲಿ ಅವರ ವಿಶ್ವರೂಪ ತೋರಿಸ್ತಾರೆ. ಇದನ್ನ ಫಿಸಿಕಲ್ ಆಗಿ ನಾವು ನೋಡ್ಬೋದು ಎಷ್ಟು ಕಾಂಟ್ರಡಿಕ್ಷನ್ಸ್ ಇದೆ ಅಂತ. ಸೊ ಅದನ್ನೆಲ್ಲ ಸಮತೋಲನೆ ಮಾಡಕ್ಕೆ, ಅದನ್ನೆಲ್ಲ ಹಿಡ್ಕೊಳಕ್ ಆಗೋದು ಭಗವಂತನ ಕೈಲಿ ಮಾತ್ರ. ಮತ್ತೆ ಇದು ಆ ಕೋಪನೂ ಒಂಥರ ಖುಷಿ ಕೊಡುತ್ತೆ ಭಕ್ತರು, ನಮ್ಮಂತ ಭಕ್ತರಿಗೆ. ಆ ಕೋಪ ಮಾಡ್ಕೊಂಡಿದ್ದು ಭಗವಂತ ಅದರಲ್ಲಿ ಆ ಲೀಲೆನ ಸಾರ ಅದನ್ನ ಹೆಚ್ಚಿಸೋಕ್ಕೋಸ್ಕರ ಕೆಲವು ಸತಿ ಕೋಪ. ಶ್ರೀಮತಿ ರಾಧಾರಾಣಿನೂ ಕೋಪ ಮಾಡ್ಕೋತಾರಂತೆ. ಯಾರೋ ಹೋಗ್ಬಿಟ್ಟು ಕೇಳಿದ್ರಂತೆ, ಯಾವಾಗ್ಲೂ ಕೃಷ್ಣ 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 ಅಂತಿರ್ತೀಯ, ಇಷ್ಟೊಂದು ಪ್ರೀತಿ ನಿಂಗೆ ಕೃಷ್ಣನ್ ಮೇಲೆ, ಬಟ್ ಕೋಪ ಯಾಕೆ ಮಾಡ್ಕೋತೀಯ ಅಂತ. ಅವಾಗ ಉತ್ತರ ಏನ್ ಬಂತು ಗೊತ್ತಾ? ಕೃಷ್ಣಂಗಿಷ್ಟ, ಅದಕ್ಕೆ ಕೋಪ ಮಾಡ್ಕೋತೀನಿ ಅಂದ್ರಂತೆ. ಕೃಷ್ಣನ್ಗೆ ಏನ್ ಇಷ್ಟನೋ, ಕೋಪ ಇಷ್ಟ ಅಂದ್ರೆ ಕೋಪನೂ ಮಾಡ್ಕೊಳಕ್ ರೆಡಿ ನಾನು ಅಂತ. ಅದೇ ರೀತಿಯಲ್ಲಿ ಜಯ ವಿಜಯರು ಭಗವಂತನ ಜೊತೆ ಯುದ್ಧ ಮಾಡಿದಾಗ ಭಗವಂತನಿಗೆ ಸಂತೋಷ ಆಯ್ತು ಅಲ್ವಾ. ಅದೇ ರೀತಿಲಿ ಭೀಷ್ಮ ಪಿತಾಮಹ ಶಿವಲ್ರಿಲಿ ಇದ್ರು, ರಸ ಅವರದು ಶಿವಲ್ರಿ ಅಂತ ಹೇಳ್ತಾರೆ. ಅವರು ಯುದ್ಧದಲ್ಲಿ ಅವರ ರಸನ, ಅವ್ರ ಒಂದು ರಿಲೇಶನ್ಶಿಪ್ ಅಂತಿರುತ್ತೆ ಭಕ್ತರಿಗೂ ಮತ್ತೆ ಭಗವಂತನಿಗೂ. ಅದ್ ಯಾವ ಭಾವದಲ್ಲಾದ್ರೂ ಇರ್ಬೋದು, ನೀವ್ ಯಾವುದೇ ಭಾವದಲ್ಲಿ ಹೋಗಿ ಭಗವಂತ ಅದನ್ನ ಪ್ಯೂರಿಫೈ ಮಾಡ್ಬಿಡ್ತಾರಂತೆ, ಅದನ್ನ ಸ್ಪಿರಿಚುವಲ್ ಮಾಡ್ಬಿಡ್ತಾರಂತೆ. ಹಾಗಾಗಿ ಎಂತ ರಸ ಇದ್ರು ಭಗವಂತನ್ಗೆ ಓಕೆ, ಬಟ್ ಅವ್ರು ತೋರ್ಸಿದ ರಸ 100% ಪ್ಯೂರ್ ರಸ ಅದು. ನಿಮ್ಮ ಕ್ವೆಶ್ಚನ್ಗೆ ಉತ್ತರ ಸಿಕ್ತೋ ಇಲ್ವೋ ನನಗ್ ಗೊತ್ತಿಲ್ಲ, ಹೇಳ್ತಾ ಹೋಗ್ತಾ ಇದ್ದೀನಿ ನಾನಂತೂ. ಎಸ್ ಮಾತಾಜಿ. ಸೊ ಸರಿ, ಎಸ್ ಮಾತಾಜಿ. ಸೊ ಇದು ಆಲ್ಬರ್ಟ್ ಬರಿ ನಾನು ಆನ್ಸರ್ ಕೇಳಿದ್ದೀನಿ. ಸೊ ಇದೇ ಸಿಮಿಲರ್ ಕ್ವಶನ್ಸ್ ಇರುತ್ತೆ ಸೊ ಭಕ್ತರಲ್ಲಿ ಆ ರೀತಿಯಾಗಿ. ಸೊ ಇದರಲ್ಲಿ ದಾಮೋದರ ಅಷ್ಟಕಮನಲ್ಲೂ ಇದೆ, ಭಕ್ತಿ ಬದ್ಧ. ಸೊ ಭಕ್ತಿಗೆ ಅವ್ರೆಲ್ಲಾನು ಅವ್ರನ್ನೇ ಅವ್ರು ಸೇಲ್ ಮಾಡ್ಕೊಂಡ್ಬಿಡ್ತಾರೆ, ಗುಣಗಳನ್ನ ಸೇಲ್ ಮಾಡ್ಕೊಳ್ಳಲ್ವ ಅಂತ ಒಂದ್ ಕಡೆ ಭಕ್ತರು ಹೇಳ್ತಾರೆ. ಆ ರೀತಿಯಾಗಿ ಇಟ್ ಇಸ್ ಎ ಟ್ರಾನ್ಸಿಡೆಂಟಲ್ ಲೀಲೆ ಅಂತ ಬಂದಾಗ, ಅಂದ್ರೆ ತಾಯಿ ಮಗ ಅಂದ್ರೆ ಭಗವಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅನ್ನೋದು ಮರ್ತೋಗಿದ್ದಾರೆ. ತಾಯಿನೂ ಅಷ್ಟೇ ಶುದ್ಧ ತಾಯಿ ಒಂದು ಭಾವದಲ್ಲಿದ್ದಾರೆ. ಸೊ ಅವಾಗ ಏನ್ ಟ್ರಾನ್ಸಿಡೆಂಟಲ್ ಮೆಲೋಸ್ ಬರುತ್ತೆ ಅದರಲ್ಲೇ ಲೀಲೆ ಆಗ್ತಿರುತ್ತೆ ಅಂತ ಹೇಳ್ತಾರೆ. ಮತ್ತೆ ಅದ್ರ ಜೊತೆಗೆ ನೀವು ಹಲವಾರು ಪಾಯಿಂಟ್ಸ್ ನ ತಿಳಿಸಿದ್ರೆ ಮಾತಾಜಿ. ಇನ್ನೊಂದ್ So, ಹೇಳ್ಬಿಡ್ತೀನಿ ಪ್ರಭು, ತಡ್ಕೊಳಕ್ ಆಗ್ತಿಲ್ಲ ನನ್ಗೆ. ಹೇಳಿ. ನಾರದ್ ಮುರಿ ಬರ್ತಾರಂತೆ ಒಂದ್ಸತಿ ಕೃಷ್ಣನ್ ನೋಡಕ್ಕೆ. ಕೃಷ್ಣನ್ ಹೇಳ್ಬಿಟ್ಟು, ಅಲ್ಲ ನೀನ್ ದಾಮೋದರ ಲೀಲೆ ಮಾಡ್ಬಿಟ್ಟು ನೀನೇ ಬಂಧನದಲ್ಲಿ ಸಿಕ್ಕಾಕೊಂಡಿದ್ಯಾ, ನನಗ್ ಹೋಗಿ ಪ್ರೀಚಿಂಗ್ ಮಾಡು, ಭಕ್ತರನ್ ಮಾಡು ಎಲ್ಲಾರ್ನು ಅಂತ್ಯ, ಭಗವಂತ ಮುಕ್ತಿ ಕೊಡ್ತಾನೆ ಬನ್ನಿ ಬನ್ನಿ ಅಂತ ನಾನ್ ಹೆಂಗ್ ಹೋಗಿ ಹೇಳ್ಲಿ, ನೀನೇ ಸಿಕ್ಕಾಕೊಂಡಿದ್ಯಾ ಇಲ್ಲಿ ಅಂತ ಹೇಳ್ತಾರಂತೆ. ಅದಕ್ಕೆ ಭಗವಂತ ಹೇಳ್ತಾರಂತೆ, ಇದು ನನ್ನ ಮತ್ತೆ ಯಶೋದ ಮೈ ಮಧ್ಯ ಇರೋದು, ಇದಕ್ ನೀವೆಲ್ಲ ಇಂಟರ್ಫಿಯರ್ ಆಗ್ಬೇಡ್ರಿ, ನಾನ್ ಬಿಡ್ಸೋದಂತೂ ಎಲ್ಲಾರ್ನೂ ಬಿಡಿಸ್ತೀನಿ ಖಂಡಿತ, ಇದು ನಾನ್ ಸಿಕ್ಕಾಕೊಂಡಿರೋ ವಿಷಯನೇ ಬೇರೆ ಅಂತ ಹೇಳ್ತಾರೆ. ಇದು ನಮ್ ಮ್ಯಾಟ್ರು, ನನ್ ಮ್ಯಾಟರು ಅಂತ. ಅದು ದೇವತೆಗಳು ನೋಡ್ತಿರ್ತಾರ ಮೇಲಿಂದ, ಈ ಅಮ್ಮ ಹೆಂಗ್ ಕಟ್ಟಾಕ್ತಾರೆ, ಭಗವಂತನ್ ಕಟ್ಟಾಕಕ್ ಸಾಧ್ಯನಾ ಅಂತ ಕುತೂಹಲದಿಂದ ನೋಡ್ತಿರ್ತಾರಂತೆ ದಾಮೋದರ ಲೀಲೆ ಆದಾಗ. ಸೊ ಈ ಲೀಲೆನ ಅಂದ್ರೆ ಎಲ್ಲಾ ದೇವತೆಗಳು ಸಹ ವೀಕ್ಷಣೆ ಮಾಡ್ತಿರ್ತಾರೆ ಅಂತ ಆಚಾರ್ಯ ಹೇಳ್ತಾರೆ. ಸೊ ಹಲವಾರು ವಿಚಾರ ಹೊಸದಾಗಿ ತಿಳ್ಕೊಂಡೆ ಮಾತಾಜಿ. ಅದರಲ್ಲಿ ಮುಖ್ಯವಾದಂತ ಅಂಶ ಬಂದು ನಾನು ಪಾಯಿಂಟ್ ಮಾಡ್ಕೊಂಡಿದ್ದೆ, ಪದ್ಮಗಂಧ ಮಿಲ್ಕ್ದು ಯಾಕೆ ಪದ್ಮಗಂಧ ಅಂತ ಬಂತಂತ ಗೊತ್ತಿರ್ಲಿಲ್ಲ ನನ್ಗೆ. ಕೇಸರು ಮಾತ್ರ ಇರ್ಬೋದು ಅನ್ಕೊಂಡಿದ್ದೆ. ಸೊ ಅದ್ರ ಪದ್ಮ ಅಂದ್ರೆ ಕಮಲದ ಹೂವಿನ ಫ್ಲೇವರ್ ಬರ್ತಾ ಇತ್ತು ಅಂತ ನನಗೆ ಇವತ್ತು ಗೊತ್ತಾಯ್ತು. ಆಕ್ಚುಲಿ ಲಾಸ್ಟ್ ವೀಕ್ ನಾನು ಇಂಗ್ಲಿಷ್ ಗ್ರೂಪ್ ಅಲ್ಲಿ ಇದೇ ಮಾಡಿದ್ದೆ. ಅವಾಗ ನಂಗೆ ಗೊತ್ತಿರ್ಲಿಲ್ಲ, ನಾನು ಇಂಗ್ಲಿಷ್ ಗ್ರೂಪ್ ಮೆಂಬರ್ಸ್ ಎಲ್ಲಾನು ಜಾಯ್ನ್ ಆಗಿದ್ದಾರೆ ಇವತ್ತು. ಅವತ್ ನಂಗೆ ಗೊತ್ತಿರ್ಲಿಲ್ಲ. ಇವತ್ ಕ್ಲಾಸ್ ಮಾಡೋಷ್ಟಿಗೆ ಭಗವಂತ ಅದನ್ನ ಗೊತ್ತು ಮಾಡಿಸ್ತಾನೆ. ಎಸ್ ಮಾತಾಜಿ. ಸೊ ಮತ್ತೆ ಇನ್ನೊಂದು ನಿಮ್ಗೆ ಅದು ಪ್ರಕಟ ಆಯ್ತು, ನನ್ಗೆ ಅನ್ಸಿದ್ದು, ನೀವು ಅದೇ ಯಶೋದ ಮತ್ತೆ ಹೂ ಹಾಕೊಂಡು ಓಡ್ತಿರ್ತಾರೆ ಅಂತ. ನೀವು ಅವ್ರು ಆಕ್ಚುಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ರು ಅಂತ ಹೇಳಿದ್ರಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ತಕ್ಷಣನೇ ಅವರು ಹೂವನ್ನ ಮುಡ್ಕೊಂಡಿದ್ರ ಅಂತ ಆಲೋಚನೆ ಮಾಡಿದಾಗ ನನ್ಗಂತೂ ಗೊತ್ತಾಯ್ತು. ಅವಾಗ ಸ್ತ್ರೀ ಯಾವ ರೀತಿಯಾಗಿ ಇರ್ತಾ ಇದ್ರು, ಎದ್ದ ತಕ್ಷಣ ಸ್ನಾನ ಮಾಡಿ ಹೂವು ಮುಡ್ಕೊಳ್ಳುವಂಥದ್ದು, ಮನೆಯಲ್ಲಿ ಇದ್ರೂ ಸಹ ಶೃಂಗಾರಯುತವಾಗಿ ಇರ್ತಕ್ಕಂಥದ್ದು, ಆ ಗುಣಗಳು ಸ್ವಭಾವತಃವಾಗಿತ್ತು ಅನ್ನೋದು ನನಗೆ ಒಂದು ಅಂಶ ಗೊತ್ತಾಯ್ತು. ಮತ್ತೆ
ಎಸ್ ಮಾತಾಜಿ, ಇನ್ನು ಹಲವಾರು ಅಂಶಗಳಿದೆ, ಸಮಯ ಹೋಗ್ತಾ ಇರುತ್ತೆ. ಹರೇ ಕೃಷ್ಣ. ಬೇರೆಯವ್ರಿಗೂ ಅವಕಾಶ ಇರಲಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ತುಂಬಾನೇ ಕೃಷ್ಣ ಮಂಜು. ಚೆನ್ನಾಗಿತ್ತು ಮಾತಾಜಿ ಕ್ಲಾಸು. ಥ್ಯಾಂಕ್ ಯು ಮಾತಾಜಿ ನನ್ ಮಾತಾಜಿ. ಎಲ್ಲ ಹೇಳಿ ಮಾತಾಜಿ. ಮಾತಾಜಿ ನನ್ ಕ್ವಶನ್, ದೇವಕಿ ಮತ್ತೆ ಇವರು ವಸುದೇವ ಅವ್ರಿಗೆ 12 ವರ್ಷ ಅವರು ತಪಸ್ ಮಾಡಿ ಬರೀ ಎಲೆ ತಿಂದ್ಕೊಂಡು ಅವ್ರು ತಪಸ್ ಮಾಡಿದಕ್ಕೆ ಭಗವಂತ ಅವ್ರಿಗೆ ತಂದೆ ತಾಯಿಯಾಗಿ ಇದ್ ಕೊಟ್ರು. ಯಶೋಧ ಮಾತೆ ಏನ್ ಮಾಡಿದ್ರು ಅಂತ ಇನ್ನ ಒಂದು ಆಕೆಗಂತ ಲೀಲೆ ತೋರ್ಸೋದಾಗಿರ್ಬೋದು, ತನ್ನ ಇದನ್ನ ಹಾಲನ್ನ ಕೊಡೋದಾಗಿರ್ಬೋದು ಅಂತ ಅದೃಷ್ಟ ಕೊಟ್ರು. ಅದೇ ರೀತಿ ಬ್ರಹ್ಮದೇವ ಅವರು ಭಗವಂತನ ಭಗವಂತ ಎಷ್ಟು ಚಿಕ್ಕ ಹುಡುಗ, ಭಗವಂತ ದೇವತಮ ಪರಮ ಪುರುಷನ ಅಂತ ನೋಡೋದಕ್ಕೆ ಹೋದಾಗ ಎಲ್ರನ್ನ ಅಪಹರಣ ಮಾಡಿರ್ತಾರಲ್ಲ, ಕರುಗಳನ್ನ ಮತ್ತೆ ಗೋಪಬಲಕರ್ನ. ಆವಾಗ ಭಗವಂತ ತನ್ನನ್ನೇ ತಾನು ವಿಸ್ತರಣೆ ಮಾಡ್ಕೊಂಡಾಗ ಅವಾಗ ಎಲ್ಲ ಹಿರಿಯ ಗೋಪಿಕೆಯರಿಗೂ ಮತ್ತೆ ಹಸುಗಳಿಗೂ ಮತ್ತೆ ಭಗವಂತನ್ಗೆ ಹಾಲು ಕೊಡುವಂತ ಅದೃಷ್ಟ ಕೊಟ್ಟಿರ್ತಾರೆ. ಅವ್ರು ಏನ್ ಮಾಡಿದ್ರು ಅಂತ ಆತರ ಭಗವಂತನಿಗೆ ಅಷ್ಟು ಅದೃಷ್ಟ ಸಿಕ್ತಲ್ಲ? ಫಸ್ಟ್ ಆಫ್ ಆಲ್ ನಾನು ಹೇಳಿದ್ದು ನಂದೇನು ಇಲ್ಲ, ಎಲ್ಲ ಶ್ರೀಲ ಪ್ರಭುಪಾದರದ್ದು, ಭಗವಂತಂದು. ಎಷ್ಟೊಂದು ಆಚಾರ್ಯ, ನಮ್ಮ ಮುಂದೆ ಬಂದಿರೋ ಆಚಾರ್ಯ ಅವರ ಕೆಲವು ಸ್ಟೇಟ್ಮೆಂಟ್ಸ್ ನಾನಿಲ್ಲಿ ಹೇಳಿದ್ದೀನಿ ಅಷ್ಟೇ, ನಂದೇನು ಇಲ್ಲ. ಸೊ ಆಲ್ ಗ್ಲೋರೀಸ್ ಟು ಶ್ರೀಲ ಪ್ರಭುಪಾದ್, ಸುರನಾಥ್ ಪ್ರಭು ಅಂಡ್ ಆಲ್ ದ ಗುರುವರ್ಗ, ಅವರಿಂದನೇ ಇದೆಲ್ಲ ಬಂದಿರೋದು. ಯಶೋಧಮಯಿಗೆ ಹೇಗದ್ ಬಂತು ಅಂದ್ರೆ, ಯಶೋಧಮಯಿ ಮತ್ತೆ ಕೃಷ್ಣ ಇಟರ್ನಲಿ ದೇ ಆರ್, ಇಂಗ್ಲಿಷಲ್ಲಿ ಹೇಳ್ತಾ ಇದ್ದೀನಿ, ಯಾವಾಗ್ಲೂ ಶಾಶ್ವತವಾಗಿಯೂ ಅವರು ತಾಯಿ ಮಗನೇ. ಆ ತತ್ವ ಅದು ತಾಯಿ ಮಗನೇ, ಅದನ್ನ ಚೇಂಜ್ ಮಾಡಕ್ಕಾಗಲ್ಲ. ಅವರಿಗೆ ಕರ್ಮ ಬಂಧನ ಆಗ್ಲಿ, ಅವ್ರ ಇಲ್ಲಿಗೆ ಬಂದು ತಪಸ್ ಮಾಡೋದಾಗ್ಲಿ, ಅದೆಲ್ಲ ಇಲ್ಲ. ಶಾಶ್ವತವಾಗಿ ಅವರು ಅವರ ತಾಯಿನೇನೆ, ಆ ರಿಲೇಶನ್ಶಿಪ್ ಅವರ ತಾಯಿನೇನೆ ಅವರು. ಸೊ ಯಾವಾಗ ಬಂದ್ರು ಅದು ಯಶೋಧಮಯಿನೇ ತಾಯಿ ಆಗ್ತಾರ ಅವ್ರಿಗೆ. ಆ ಪೊಸಿಷನ್ ನಾವ್ ಯಾರು ತಗೊಳಕ್ಕಾಗಲ್ಲ. ಯಶೋಧಮಯಿ ಪೊಸಿಷನ್ನ, ಅದು ಪೊಸಿಷನ್ ಅಲ್ಲ. ಫಸ್ಟ್ ಆಫ್ ಆಲ್ ಅದು ಒಂದು ಸ್ಥಾನ ಅಲ್ಲ. ಅದು ಆ ಯಶೋಧಮಯಿ ಮತ್ತೆ ಕೃಷ್ಣ ಯಾವಾಗ್ಲೂ ಹಾಗೆ ಇರ್ತಾರ ಅವರು. ಇವಾಗ ನೀವು ಬ್ರಹ್ಮನ್ ನೋಡ್ಬೋದು, ಶಿವನ್ ನೋಡ್ಬೋದು, ಗಣೇಶ್ ಜೀನ್ ನೋಡ್ಬೋದು. ಇವರೆಲ್ಲ ಒಂದು, ಶಿವನು ಪೊಸಿಷನ್ ಅಲ್ಲ, ಬ್ರಹ್ಮನಿಂದ ಕೆಳಗಡೆ ಎಲ್ಲ ಪೊಸಿಷನ್ಸ್ ಏನೇನೆ. ಬಟ್ ಶಿವ ಆಗ್ಲಿ, ವಿಷ್ಣು ಆಗ್ಲಿ, ಅಥವಾ ಯಶೋಧಮಯಿ ಆಗ್ಲಿ, ರಾಧಾ ರಾಣಿ ಆಗ್ಲಿ, ಅದು ಯಾವ್ದು ಪೊಸಿಷನ್ ಅಲ್ಲ. ಅದು ಯಾರು ಆ ಪೊಸಿಷನ್ ತಗೊಳಕ. ಇವ್ರೊಂಚೂರು 12 ವರ್ಷ ತಪಸ್ ಮಾಡಿ ಯಶೋಧಮಯಿ ಪೊಸಿಷನ್ಗೆ ಹೋಗಕ್ ಆಗಲ್ಲ. ಅದು ಏನೋ ಒಂಚೂರು ಆತರ ಸಿಗುತ್ತೆ. ಓಕೆ, ನಿನ್ಗೆ ತಂದೆ ತಾಯಿಯಾಗಿ ನಾನ್ ಬರ್ತೀನಿ, ಅದಕ್ಕೆ ಅವ್ರ ಅಷ್ಟು ದಿವಸ ಅವ್ರ ಜೊತೆ ಇರ್ಲಿಲ್ಲ, ಈ ಕಡೆಗೆ ಬಂದ್ಬಿಡ್ತಾರೆ. ಯಾಕೆಂದ್ರೆ ಶಾಶ್ವತವಾಗಿ ತಾಯಿ ಆಗಿರೋದು ಯಶೋಧಮಯಿನೇ. ಯಾರೇ ಎಷ್ಟೇ ಭಕ್ತರಿದ್ರು ಅವರೆಲ್ಲಾನು ವಾತ್ಸಲ್ಯ ಭಾವದಲ್ಲಿ ಇದ್ರೂನು ಅವರು ಯಶೋಧಮಯಿ ಆಗಕ್ಕಾಗಲ್ಲ ಗೋಲೋಕದಲ್ಲಿ. ಯಶೋಧಮಯಿಗ್ ಸಹಾಯ ಮಾಡ್ಬೋದೇ ಹೊರ್ತು ಯಶೋಧಮಯಿ ಆಗಕ್ಕಾಗಲ್ಲ. ಅರ್ಥ ಆಯ್ತಾ? ಅಲ್ಲ, ಅವ್ರಿಗೆ ಆತರ ಅಲ್ಲ ನಾನು ಹೇಳಿದ್ದು. ಮತ್ತೆ ಇವರು ಗೋಪಿಕೆಯರಿಗೂ ಮತ್ತೆ ಹಸುಗಳಿಗೂ ಅಂತ ಅದೃಷ್ಟ ಸಿಕ್ತಲ್ವಾ ಅಂತ. ಅದಕ್ ಬರ್ತೀನಿ. ಸೊ ಅವರು ಏನ್ ಮಾಡಿದ್ರು ಅದನ್ನ ಯಶೋಧಮಯಿ ಆಗಕ್ಕೆ ಅನ್ನೋದು ಇಲ್ಲ. ಅವರು ಶಾಶ್ವತವಾಗಿ ಅಲ್ಲೇ ಇರ್ತಾರೆ. ಮತ್ತೆ ಅವ್ರು ಏನು ಪುಣ್ಯ ಮಾಡೋದಿಲ್ಲ, ಅದು ಆಗ್ಲೇನೆ ಹಾಗೇನೆ, ಅದು ತತ್ವನೇ ಆಗಿದೆ. ಅದು ಪುಣ್ಯ ಮಾಡಿ ಪಡೆಯುವಂತ ಪೊಸಿಷನ್ ಅಲ್ಲ ಅದು ಯಶೋಧಮಯಿದು. ಈಗ ಬ್ರಹ್ಮ ವಿಮೋಹನ ಲೀಲೆಯಲ್ಲಿ ಗೋಪಿಯರು ಮತ್ತು ಹಸುಗಳು ಏನ್ ಮಾಡಿದ್ರು, ಅವರು ಮನಸ್ಸಲ್ಲಿ ಒಂದು ಆಸೆ ಇಟ್ಕೊಂಡ್ರು. ಕೃಷ್ಣ ಕಾಡಿನಿಂದ ವಾಪಸ್ ಬಂದಿದ ತಕ್ಷಣ ಯಶೋಧಮಯಿ ಹತ್ರ ಓಡೋಗೋರಂತೆ, ತಬ್ಕೊಳ್ಳೋರಂತೆ. ಯಶೋಧಮಯಿ ತಬ್ಕೊಂಡು ಮಗುಗ್ ಹಾಲು ಕುಡ್ಸೋದೇ ಆಗ್ಲಿ ಅಥವಾ ಊಟ ಮಾಡ್ಸೋದೇ ಆಗ್ಲಿ ಮಾಡೋವಾಗ ಈ ಗೋಪಿಯರೆಲ್ಲ ಆ ಕೃಷ್ಣ ನನ್ ಮಗ ಆಗ್ಬಾರ್ದಾ ಅಂತ ಒಂದ್ಸತಿ ಅನ್ಕೋತಾರಂತೆ ಮನ್ಸಲ್ಲಿ. ತನ್ನ ಮಕ್ಕಳಿದ್ರು ಅವ್ರ ಮೇಲೆ ಮನ್ಸ್ ಬರಲ್ವಂತೆ, ಅದನ್ನೇ ನೋಡ್ತಿರ್ತಾರಂತೆ. ಹಸು ತನ್ನ ಕರು ಕಾಡಿಂದ ಬಂದಿದ್ರು, ಯಾಕೆಂದ್ರೆ ಕೃಷ್ಣ ಮೊದ್ಲು ಕರುಗಳನ್ನ ಮಾತ್ರ ಮೇಯಿಸ್ತಾ ಇದ್ರು. ಆಮೇಲೆ ಪೌಂಡಂಗ ಬಂದ್ಮೇಲೆ ಅವರು ಹಸುಗಳನ್ನ ಸೊ ತಾಯಿ ಮತ್ತೆ ಹಸು ಮತ್ತೆ ಮಗು ಒಟ್ಟಿಗೆ ಇರ್ತಾ ಇರಲಿಲ್ಲ, ಕರು ಮತ್ತೆ ಹಸು ಒಟ್ಟಿಗೆ ಇರ್ತಾ ಇರಲಿಲ್ಲ. ಕರುನು ಕೃಷ್ಣನ್ ಜೊತೆ ವಾಪಸ್ ಬರೋದಂತೆ. ಓಡ್ ಬಂದು ಕೆಚ್ಚಲಿಗೆ ಬಾಯಿ ಹಾಕ್ದಾಗ ಕರು
ತನ್ ಕರುನ್ ಬಿಟ್ಬಿಡದಂತೆ. ಆ ಕೃಷ್ಣ ನನ್ ಹಾಲು ಕುಡಿಬಾರ್ದ, ತಾಯಿ ಜೊತೆ ಇದ್ದಾಗ ಅದನ್ನ ಹಸುನು ಅನ್ಕೋತಂತೆ. ಸೊ ಅದರ ಅರ್ಥ ಏನು ಅಂದ್ರೆ, ಭಗವಂತ ನೀವ್ ಏನೇ ಒಂದು ಸಣ್ಣ ಆಸೆ ಇಟ್ಕೊಂಡ್ರು ಆ ಆಸೆನ 100% ಪೂರೈಸ್ತಾರೆ. ಯಾರೇ ಒಂದು ಆಸೆ ಇಟ್ಕೊಂಡ್ರು, ಯಾವ ಜನ್ಮದಲ್ಲಿ ಅಂತ ಹೇಳಕ್ಕಾಗಲ್ಲ, ಬಟ್ ಯಾವ್ದೋ ಒಂದು ಜನ್ಮದಲ್ಲಿ ಪೂರೈಸ್ತಾರೆ ಭಗವಂತ. ಅದಕ್ಕೆ ಭೌತಿಕದ ಆಸೆಗಳು ಇಟ್ಕೋಬೇಡಿ ಅಂತ. ಯಾಕೆಂದ್ರೆ ನಾವು ಒಂದ್ಸತಿ ಇಟ್ಕೊಂಡ್ಮೇಲೆ ಆ ಆಸೆನ ಪೂರೈಸ್ಲೇಬೇಕು, ಅದಕ್ಕೋಸ್ಕರ ನಾವು ವಾಪಸ್ ಬರ್ಲೇಬೇಕು. ಗೊತ್ತಾಯ್ತಾ ಮಾತಾಜಿ? ಗೊತ್ತಾಯ್ತು ಮಾತಾಜಿ. ಹರೇ ಕೃಷ್ಣ. ಅದು ಮಾಲ್ತಿ ಹೂವಿನ ಬಗ್ಗೆ ಹೇಳಿದ್ರಲ್ಲ ಮಾತಾಜಿ, ಅದು 3 ವರ್ಣನೆ ಕೊಟ್ರಲ್ಲ, ನಮಗೆ ಒಂದೇ ಗೊತ್ತಿತ್ತು, ಅಂತ ಶ್ರೇಷ್ಠ ಭಕ್ತರಿ ತಲೆ ಮೇಲೆ ಇರ್ಬಾರ್ದು, ನಾವು ಪಾದದಲ್ಲಿ ಇರ್ಬೇಕು ಅನ್ನೋದು ಅಷ್ಟು ಮಾತ್ರ ಗೊತ್ತಿತ್ತು. ಇನ್ನೆರಡು ಹೇಳಿದ್ರಲ್ಲ ತುಂಬಾ ಚೆನ್ನಾಗಿತ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಹೇಳಿದ್ ಆಕ್ಚುಲಿ ತುಂಬಾ ಮೇಲ್ನೋಟದಲ್ಲಿ ನಾನು ಹೇಳಿರೋದು. ಇನ್ನೂ ಡೀಪ್ ಆಗಿ ಹೋದ್ರೆ ಎಷ್ಟೋ ಆಚಾರ್ಯಗಳು ಎಷ್ಟೋ ಕಾಮೆಂಟ್ರಿ ಬರೆದಿದ್ದಾರೆ. ನಾನು ಎಲ್ಲಾ ಕಾಮೆಂಟ್ರಿ ಎಲ್ಲಾರು ಹೇಳಿರೋದು 1 hour ಅಲ್ಲ, 1 ಜನ್ಮ ಆದ್ರೂ ಸಾಕಾಗಲ್ಲ ಅನ್ಸುತ್ತೆ. ಹಾಗಾಗಿ ಏನ್ ಸಿಗುತ್ತೋ ಅದನ್ನ ಆಡ್ ಮಾಡಿದೀನಿ ಮಾತಾಜಿ. ಮಾತಾಜಿ ಅದು ಇದು ಈ ಏನಿದೆ ಅದ್ರದ್ದು ಪೂರ್ತಿ ಬರ್ಲಿಲ್ಲ ಅನ್ಕೊಂತೀನಿ ಮಾತಾಜಿ ನಾನು. ಅದ್ರಲ್ಲಿ ಅದು ಏನಿದೆ ಅಷ್ಟಕ್ಕ, ಅದ್ರಲ್ಲಿ ಇನ್ನೂ ವರ್ಣ ಅದು ಏನು ಅದು ತುಂಬಾ ದಿವ್ಸ ಬೇಕಾಗುತ್ತೇನೋ ಅದ್ರದ್ದು. ಅದು ತಾಯಿ ಒಂದೊಂದುನು ಇದೆಯಲ್ಲ, ಅದು ಅಷ್ಟಕದಲ್ಲಿ ಯಾವ್ದಿತ್ತು ಅಂದ್ರೆ ಪ್ರತಿ ಒಂದೊಂದ್ರಲ್ಲೂ ಒಂದೊಂದು ಅರ್ಥ ಇರುತ್ತಲ್ಲ, ಅದು ಕಂಪ್ಲೀಟ್ ಆಗಲ್ಲ ದಾಮೋದರ ಅಲ್ಲ. ಮಾಧವೇತಿನ ಮಾಧವೇತಿದೆ ಆಗ್ಲಿ, ದಾಮೋದರ ಅಷ್ಟಕದಲ್ಲಿ ಒಂದೊಂದ್ರಲ್ಲೂ ಇವಾಗ ಕುಬೇರಾತ್ಮಜ ಬದ್ದ ಅದ್ರಲ್ಲಿ ಅದೊಂದು ಬಂತು, ನಮಾಮೀಶ್ವರಂ ಅದ್ರಲ್ಲಿ ಬಂತು. ಇನ್ನು ಅದ್ರಲ್ಲಿ ಭಗವಂತ ಹಟ್ಬೇಕಂದ್ರೆ ಅಂದ್ರೆ ಭಗವಂತ ಹಳಲ್ಲ, ಆದ್ರೆ ಒಂದು ಭಗವಂತ ತಾನು ಮಗು ಲೀಲೆ ತೋರ್ಸ್ಬೇಕಂದ್ರೆ ಹತ್ಕೊಂಡು ಮುಖ ಎಲ್ಲ ಕೆಂಪಗ್ ಮಾಡ್ಕೊಂಡು ಅದ್ ಕಣ್ಣೀರ್ ಬಂದು ತ್ರಿರೇಖಾ ಕಂಠ ಅಂದ್ರೆ ಇಲ್ಲಿ ಗೆರೆ ಬರೋದು, ಆತರ ತುಂಬಾನೇ ಇದೆ. ಅದಿನ್ನು ಕಂಪ್ಲೀಟ್ ಆಗ್ಲಿಲ್ವಲ್ಲ, ಅದು ಚೆನ್ನಾಗಿರುತ್ತಲ್ವಾ ಫುಲ್ಲು. ಅದು ಫುಲ್ಲು ಅಷ್ಟಕ ನೀವ್ ಹೇಳ್ತಾ ಇರೋದೇ ಓದಿ ಎಕ್ಸ್ಪ್ಲನೇಷನ್ ಆಫ್ ಅಷ್ಟಕನ? ಹಾ ಎಕ್ಸ್ಪ್ಲನೇಷನ್ ಆಫ್ ನಾವು ಅದು ಅನ್ಕೊಂಡಿದ್ರಿ. 1 hour ಅದು 1 hour ಕ್ಲಾಸ್ ಆಗಲ್ಲ ಆಗತ್ತೆ ಮಾತಾಜಿ. ಆಗಲ್ಲ ಅದು ಆಗಲ್ಲ. ಒಂದೊಂದ್ ಸೆಂಟೆನ್ಸುನು ಒಂದ್ ಪ್ಯಾರಾಗ್ರಾಫು ಅರ್ಥ ಹಾ. ಮಾಡ್ಕೊಳ್ಳೋದಕ್ಕೆ 1.5 ಗಂಟೆ ಬೇಕು. ಕರೆಕ್ಟ್. ಅದು ಹರೇ ಕೃಷ್ಣ ಒಂದೊಂದು ಮಾತಾಜಿ. ವರ್ಡ್. ಸಾರಿ, ಮಂಜುಳಾ ಮಾತಾಜಿ ಹೇಳ್ತಾರೆ ಅಷ್ಟಕಂನಲ್ಲಿ ಭಗವಂತನ ಲೀಲೆ ಎಲ್ಲ ಕವರ್ ಮಾಡಕ್ ಆಗ್ಲಿಲ್ವೇನೋ ಇಲ್ಲ, ಮುನಿಗಳಿಗೆ ಅಂತ ಟೈಮ್ ಹೇಳ್ತಿರ್ಬೋದಾ ಅಂತ. ಟೈಮ್ ಜಾಸ್ತಿ ತಗೊಳ್ಬೋದೇನೋ ಅಂತ, ಒಂದೊಂದ್ ಸ್ಟ್ಯಾಂಜನೇ ಒಂದೊಂದ್ ಸೆಕ್ಷನ್ ಕೊಡ್ಬೋದೇನೋ. ಅಲ್ಲ ಮಾತಾಜಿ, ಸತ್ಯವ್ರತ ಮುನಿಗಳು 8 ಸ್ಟ್ಯಾಂಜದಲ್ಲಿ ಪ್ಯಾಕ್ ಮಾಡಕ್ ಆಗ್ಲಿಲ್ಲ ಭಗವಂತನ ಲೀಲೆ ಅಂತ ನಾ ಪ್ರಶ್ನೆ. ಅಲ್ಲ ನಾವ್ ಹೇಳ್ತಿರೋದು ಎಕ್ಸ್ಪ್ಲೇನ್ ಮಾಡಕ್ ಆಗ್ಲಿ. ನನ್ ಲಸತ್ ಕುಂಟಲಂ ಮಾತ್ರ ಎಕ್ಸ್ಪ್ಲೇನ್ ಮಾಡದ್ನಲ್ಲ, ನೀವು ಫುಲ್ಲು ಕವರ್ ಮಾಡ್ಬೇಕಾಗಿತ್ತು ಮಾತಾಜಿ ಅದನ್ನ ಅಂತ ಹೇಳ್ತಾ ಇದಾರೆ. ಬಟ್ ಅದ್ ಫುಲ್ಲು ಕವರ್ ಮಾಡೋದು ತುಂಬಾ ಡೀಪ್ ಆಗಿದೆ, ಅದು ತುಂಬಾನೇ ಡೀಪ್ ಆಗಿದೆ, ಇದಕ್ಕಿಂತ ಡೀಪ್ ಆಗಿದೆ ಅದು. ಆಮೇಲೆ ಭಕ್ತಿದು ರಸ ಇದೆ ಅಲ್ಲಿ, ತುಂಬಾ ಭಕ್ತಿದು ರಸ ಇದೆ. ಇದು ಸ್ಟೋರಿ ತರ ಕವರ್ ಮಾಡ್ಕೊಂಡು ಮಧ್ಯದಲ್ಲಿ ನಾನು ಹೇಳ್ಕೊಂಡು ಹೋದೆ, ಅದು ಹಂಗಲ್ಲ, ತುಂಬಾ ಸ್ಟ್ರಾಂಗ್ ತತ್ವ ಮತ್ತೆ ಭಕ್ತಿ ಇದೆ ಮಾತಾಜಿ. ಸೊ ಹಾಗಾಗಿ ಅದನ್ನ ನಾನು ಹೇಳಿದ್ನಲ್ಲ, ಸನಾತನ ಗೋಸ್ವಾಮಿ ಅವರು ಪೂರ್ತಿ ಅಷ್ಟಕಕ್ಕೆ ಮೀನಿಂಗ್ ಬರ್ದಿದ್ದಾರೆ ಒಂದು ಪುಸ್ತಕದಲ್ಲಿ. ಸೊ ಹಾಗಾಗಿ ಅವ್ರ ಪುಸ್ತಕವನ್ನು ಓದಿದ್ರೆ ಅದು ಸ್ವಲ್ಪ ಅರ್ಥ ಆಗತ್ತೆ ನಮ್ಗೆ. ಬಟ್ ಇದು ನಮಾಮ್ ಈಶ್ವರಂ ಸಚ್ಚಿದಾನಂದನ ಅದು ಯಾವ್ದ್ ಬುಕ್ ಅಂತ ಹೇಳ್ತೀನಿ ಮಾತಾಜಿ, ನಾನು ಹುಡುಕಿ ಹೇಳ್ತೀನಿ. ಹರಿಭಕ್ತಿ ವಿಲಾಸಲ್ಲೇ ಇರ್ಬೇಕದು, ಮೋಸ್ಟ್ಲಿ ಹರಿಭಕ್ತಿ ವಿಲಾಸು ಇಲ್ಲ ಗೋಪಾಲ್ ಚಂಪೂಲ್ ಇದೆ, ಇವೆರಡರಲ್ಲಿ ಒಂದ್ರಲ್ಲಿದೆ ಮಾತಾಜಿ. ಬಟ್ ಸನಾತನ ಗೋಸ್ವಾಮಿ ಅದಕ್ಕೆ ಮೀನಿಂಗ್ ಬರ್ತಿದ್ದಾರೆ. ಸನಾತನ ಗೋಸ್ವಾಮಿ, ಜೀವ ಗೋಸ್ವಾಮಿ ಎಲ್ಲಾರು ಬರ್ದಿದ್ದಾರೆ. ಅದೇ ಮತ್ತೆ ಅದ್ರಲ್ಲಿ ಅಷ್ಟಕದಲ್ಲಿ ನೋಡ್ತಾ ಇರ್ಬೇಕಂದ್ರೆ ಜಾಸ್ತಿ, ಸಾರಿ ಕ್ಷಮಿಸಿ, ಅದ್ರಲ್ಲಿ ತಾಯಿ ಚುಂಬದಾಗ ಮುಖ ಎಲ್ಲ ರೆಡ್ ಆಗುತ್ತೆ, ಅದೆಲ್ಲ ಇದೆಯಲ್ಲ ವರ್ಣನೆ. ಮುತ್ ಕೊಟ್ಟಾಗ ಎಲ್ಲ ಗೋಪಿಯರು ಮತ್ತೆ ಯಶೋದಮೈ ಮುತ್ ಕೊಟ್ಟು ರಕ್ತ ಚುಂಬಿತಂ ಮತ್ತೆ ಏನೋ ಬರುತ್ತೆ, ರಕ್ತಾದಮಯ ಅಂತ. ಅದು ಕರೆಕ್ಟ್ ಮಾತಾಜಿ, ಬಟ್ ಅದನ್ನ ಕವರ್ ಮಾಡಕ್ ಆಗ್ಲಿಲ್ಲ ಮಾತಾಜಿ. ನಾನು ಅನ್ಕೊಂಡೆ ಅದನ್ನ ಮಧ್ಯದಲ್ಲಿ ಸೇರ್ಸೋಣ ಅಂತ, ಬಟ್ ಅದು ತುಂಬಾ ಜಾಸ್ತಿ ಆಗೋಗ್ಬಿಡತ್ತೆ. ಹಾ, ಅದೇ ಮುಹುರ್ಚುಂಬಿತಂ ಬಿಂಬ ರತ್ನಾಧರಮ್ಮೆ ಅಂತ ಬರುತ್ತೆ ಮಾತಾಜಿ. ಹೌದು ಹೌದು, ಮುಹುಶ್ಚುಂಬಿತಂ ಅಂದ್ರೆ ಮುತ್ ಕೊಡುದು ಅಂತ. ಅದು ಓಕೆ ಮಾತಾಜಿ. ಆದ್ರೆ ನನ್ಗೆ ಅದು ಸೆಂಡ್ ಮಾಡಿ, ಅದು ಸನಾತನ ಗೋಸ್ವಾಮಿ ಅವ್ರ ಗ್ರೂಪ್ ಅಲ್ಲಿ ಕಳಿಸ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾಗಮಣಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು.
ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಮಾತಾಜಿ ದಾಮೋದರ ಮಾಧವೇತಿ ಕೀರ್ತನ್ ಎಲ್ಲಿ ಸಿಗುತ್ತೆ, ಯಾವ ಬುಕ್ ಅಲ್ಲಿ ಸಿಗುತ್ತೆ ಮಾತಾಜಿ? ಅದಕ್ಕೆ ಸೆಂಡ್ ಮಾಡಿ. ಲಿರಿಕ್ಸ್ ಇದೆ ಮಾತಾಜಿ, ಬಟ್ ಯಾರು ಪೂರ್ತಿ ಹೇಳಿರೋದು ನಂಗೆ ಗೊತ್ತಿಲ್ಲ ಮಾತಾಜಿ. ಅದು ಗ್ರೂಪ್ ಅಲ್ಲಿ ಸೆಂಡ್ ಮಾಡ್ತೀರಾ ಮಾತಾಜಿ? ಲಿರಿಕ್ಸ್ ಕಳಿಸ್ತೀನಿ. ಆಮೇಲೆ ಒಂದೊಂದು ಲೀಲೆ ಹೇಳುತ್ತೆ. ಒಂದೊಂದು ಸ್ಟ್ಯಾನ್ಸನು 72 ಸ್ಟ್ಯಾನ್ಸಾ ಇದೆ, ಅದರಲ್ಲಿ ಒಂದೊಂದು ಲೀಲೆ ಹೇಳುತ್ತೆ. ಪೂರ್ತಿ ಹಾಡಿರೋದು ನನ್ನ ಹತ್ರ ವಿಡಿಯೋ ಇಲ್ಲ, ಎಷ್ಟಿದ್ರೆ ಬಟ್ ಲಿರಿಕ್ಸ್ ಇದೆ ಕಳಿಸ್ತೀನಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸೆಷನ್ ತುಂಬಾ ಚೆನ್ನಾಗಿ ಅದ್ಭುತವಾಗಿತ್ತು ಮಾತಾಜಿ. ಇನ್ನೂ ಕೇಳ್ಬೇಕು ಎಲ್ಲ ಅನಿಸ್ತಾ ಇದೆ. ಎಲ್ಲ ಭಗವಂತನ ಕೃಪೆ ಮಾತಾಜಿ, ನಿಮ್ಮೆಲ್ಲರ ಆಶೀರ್ವಾದ. ಹರೇ ಕೃಷ್ಣ. ಇಲ್ಲ ಮಾತಾಜಿ, ಎಲ್ಲ ಗುರುಕೃಷ್ಣ ಕೃಪೆ. ಸರಿ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ತಲ್ವಿ ಮಣಿ ಮಾತಾಜಿ, ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ಬೇಕು ಮಾತಾಜಿ. ಅನ್ಮ್ಯೂಟ್ ಆಗಿಲ್ಲ. ಒಂದು ನಿಮ್ ಫೋನ್ ಮೇಲೆ ಒಂದು ಇದು ಬರುತ್ತೆ ನೋಡಿ, ತಲ್ವಿ ಮಣಿ ಮಾತಾಜಿ, ಹರೇ ಕೃಷ್ಣ. ಪ್ರಭು, ಹರೇ ಹಾ, ಇವತ್ತು ನನ್ನ ಮಗಳ ಬರ್ಡೇ ನಿಮ್ಮ ಕೈಯಿಂದ ವಿಶ್ ಮಾಡ್ಬೇಕಂತೇಳಿ ನನ್ಗೆ ತುಂಬಾ ಆಸೆ ಆಗಿತ್ತು. ನನ್ನ ಮಗಳ ಹೆಸರು ದಿವ್ಯಾ. ದಿವ್ಯಾನಾ? ಹಾ, ಜಪ ಮಾಡ್ತಿದಾರ ಮಾತಾಜಿ ಅವರುನು? ಹೌದು ಪ್ರಭುಜಿ, ಟೀಚರ್ ಆಗಿದ್ದಾರೆ. ಮಂಗಳೂರಲ್ಲಿ ಟೀಚರ್ ಆಗಿದ್ದಾರೆ. ಅವರಿಗೆ ಗವರ್ಮೆಂಟ್ ಕೆಲಸ ಸಿಕ್ಕಿ ತಮಿಳ್ನಾಡಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಅವರು ಕೂಡ ಈಗ 10 ವರ್ಷದ ಹಿಂದೆ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೂ ನಮ್ಮ ಕೃಷ್ಣ ಭಕ್ತಿಗೆ ಬರ್ಬೇಕಂತೇಳಿ ಪುರುಷೊತ್ತು ಇಲ್ಲ, ಅದಕ್ಕೆ ಇಲ್ದಿದ್ರೆ ಮತ್ತು ಟೈಮ್ ಇದ್ದಾಗಲ್ಲ ಅವಳು ಸ್ವಲ್ಪ ಮಾಡ್ತಿದ್ದಾಳೆ. ನಾನು ಕರ್ಕ ಬರ್ತೀನಿ. ನಾನೇನು ಕೃಷ್ಣ ಕರ್ಕ ಬರ್ತಾರೆ, ಅವರು ನಮ್ಮನ್ನ ಜೊತೆಗೆ ಸೇರಿಸ್ತಾರೆ. ಲಿಂಕ್ ಅನ್ನ ಕಳಿಸಿದ್ದೇನೆ. ಅವಳು ಟೈಮ್ ಸಿಕ್ಕುವಾಗೆಲ್ಲ ಕೇಳ್ಕೊಂಡು ಕೆಲಸ ಮಾಡ್ತಾಳೆ. ಅವ್ರಿಗೆ ಅಧಿವೇಶನಕ್ಕೂ ಸೇರ್ಕೊಳಕ್ ಹೇಳಿ, 18 ದಿನ ಅಧಿವೇಶನವನ್ನು ಕೂಡ ಕೇಳಿಸ್ಕೊಳಕ್ ಹೇಳಿ ಗುರುಗಳಿಗೆ. ತುಂಬಾ ಮತ್ತೆ ಇವತ್ತು ಕ್ಲಾಸ್ ಕೇಳಿ ತುಂಬಾ ನಂಗೆ ಖುಷಿ ಆಯ್ತು ಪ್ರಭುಜಿ. ನಾನು ಈಗ ದಾಮೋದರ ಫೋಟೋ ತಕೊಂಡು ಎಲ್ಲ ನಮ್ಮ ಕುಂದಾಪುರಲ್ಲಿ ಎಲ್ಲ ಕಡೆ ಎಲ್ಲೂ ಹೋಗುವಾಗೆಲ್ಲ ಎಲ್ಲರೂ ಹೇಳ್ತಾರೆ, ನೀನ್ ಏನು ಸಮೂಹ ಸೇವೆಗೆ ಯಾಕೆ ಹೇಳ್ತಾರೆ. ಸಮೂಹ ಸೇವೆ ಅಂದ್ರೆ ನಮ್ಮ ಭಾಷೆಯಲ್ಲಿ ಸುಮಾರು ಕಡೆ ನಾನು ಹೋಗಿ ಎಲ್ಲರಿಗೂ ಪ್ರಚಾರ ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಹೇಳಕ್ ಹೋದ್ರೆ ಒಂದೊಂದು ನಮ್ಮ ಊರಲ್ಲಿ ದೇವಸ್ಥಾನದಲ್ಲಿ ದಾಮೋದರ ಫೋಟೋ ಇತ್ತೋ ಇಲ್ವೋ, ಅವರು ಒಂದು ಕಡೆ ಒಂದು ದೊಡ್ಡ ದೀಪದಲ್ಲಿ ಫುಲ್ ಎಣ್ಣೆ ಹಾಕಿ ಅದನ್ನ ಹಚ್ಚಿರ್ತಾರೆ. ನಾನು ಇದು ಎಂತಕ್ಕೆ ಕೇಳುವಾಗ, ಈ ದಾಮೋದರ ತಿಂಗಳಲ್ಲಿ ತುಂಬಾ ಕೃಷ್ಣನಿಗೆ ಒಳ್ಳೆ, ನಮ್ಮ ಊರಲ್ಲಿ ವೆಂಕಟರಮಣ ದೇವಸ್ಥಾನ ತುಂಬಾ ಬಹಳ ಒಳ್ಳೆ ದೇವಸ್ಥಾನ. ಅಲ್ಲಿ ಹೋದ್ರ ಕೂಡ್ಲೆ ಒಂದು ಫೋಟೋ ಇಲ್ಲ, ಆ ಬದಿಯಲ್ಲಿ ದೊಡ್ಡ ಒಂದು ಹಣತೆಗೆ ಎಣ್ಣೆ ಹಾಕಿ ದೀಪ ಹಚ್ಚಿರ್ತಾರೆ. ನಾನು ಅದನ್ನ ಕೇಳುವಾಗ ಅವರು ಇದು ದಾಮೋದರ ಈ ತಿಂಗಳಲ್ಲಿ ಬಂದು ಇಲ್ಲೇ ವಾಸ ಮಾಡ್ತಾನೆ, ಅದಕ್ಕೋಸ್ಕರ ಎಲ್ಲರೂ ಅಲ್ಲಿ ಹೋಗಿ ಕೈ ಮುಗಿತಾರೆ. ನಂಗೆ ನಿಜವಾಗಿ ನಾನು 18 ವರ್ಷ ನಾನು ಅಲ್ಲಿ ಹೋಗಿ ಕೈ ಮುಗಿದಿದ್ದೆ. ನಂಗೆ ವಿಷಯವೇ ಗೊತ್ತಿಲ್ಲ. ಈ ತಿಂಗಳಲ್ಲಿ ನಂಗೆ ಇದು ಸಿಕ್ಕಿದಂತೇಳಿ ಕೂಡುವಾಗ ನಂಗೆ ನಿಜವಾಗಿ ನನ್ಗೆ ರೋಮಾಂಚನ ಆಗ್ತದೆ ಮೈಯೆಲ್ಲ. ಅಂತರ ನಂಗೆ ಭಗವಾನ್ ನನ್ನನ್ನ ನಮ್ಮ ಗ್ರೂಪಲ್ಲಿ ಸೇರಿಸಿ ನಮ್ಗೆ ಇಷ್ಟು ಜ್ಞಾನವನ್ನ ಕೊಟ್ಟಿದಾರಲ್ವಾ, ಸಾಧ್ಯವೇ ಇಲ್ಲ. ಅಂತರ ನಾನು ಕೋಟಿ ಧನ್ಯವಾದಗಳನ್ನ ನಮ್ಮ ಪ್ರಭುಜಿಗೆ ಇರ್ಲಿ, ನಮ್ಮ ಸೂರ್ನಾಥ್ ಪ್ರಭುಜಿಗೆ ಇರ್ಲಿ, ನಮ್ಮ ಗುರುಗಳಿಗೆ ಇರ್ಲಿ, ಎಲ್ಲರಿಗೂ ನಾನು ನನ್ನನ್ನ ಮನಸಾರ ಎಲ್ಲರಿಗೂ ವಂದನೆಗೆಲ್ಲ ಮಾಡ್ತೀನಿ. ಈಗ ಇವತ್ತು ಮಾತಾಜಿಗೆ ತುಂಬಾ ಅವ್ರ ಮಾತು ಇನ್ನು ಕೇಳ್ತಾ ಇರುವ ಅವ್ರು ಹೇಳುದು ಪೂರಾವು ಭಗವಾನ್ ಬಗ್ಗೆ ಹೇಳ್ತಾರ. ನಮ್ಗೆ ಯಾವ್ದು ಬಿಡುದು ಯಾವ್ದು ಇದನ್ನ ಇಟ್ಕೊಳ್ಳೋದು ಸ್ಟೋರಿಯಲ್ಲಿ ಅಂತೇಳಿ ಇಲ್ಲ, ಅಷ್ಟು ಒಂದು ಹೇಳಿದ್ದಾರೆ. ನಂಗೆ ಅದು ತುಂಬಾ ಖುಷಿ ಆಯ್ತು. ಒಂದೊಂದು ನನ್ಗೆ ಇವತ್ತಿನ ವಿಷಯಗಳು ನೋಡಿ ನಾನ್ ಆರತಿ ಎತ್ತುತ್ತೀನಿ. ನನ್ನ ಹತ್ರ ಬರುವವರೆಲ್ಲ ಕೇಳ್ತಾರೆ, ನೀನು ಇಲ್ಲಿ 3 ಅಲ್ಲಿ 4 ಅಲ್ಲೆಲ್ಲ ಹೇಳ್ತೀಯ, ಇದಕ್ಕೆ ವಿಷಯ, ಇದಕ್ಕೆ ಅರ್ಥ ಏನಂತೇಳಿ ನನ್ನ ಹತ್ರ ಸುಮಾರು ಮಕ್ಕಳು ಕೇಳಿದ್ದಾರೆ. ನಮ್ಮ ಟ್ಯೂಷನ್ ಮಕ್ಕಳಿರ್ಲಿ, ಮತ್ತೆ ನಮ್ಮ ಕೇರಿಯವರೆಲ್ಲ, ಮತ್ತೆ ನಾನು ಕರೆದು ಮತ್ತೆ ಒಂದು ಮನೆಯಲ್ಲಿ ಮಾಡಿದ್ದೀನಿ, ಅವರು ಕೂಡ ಕೇಳ್ತಿದ್ದಾರೆ. ನಂಗೆ ಅರ್ಥವೇ ಹೇಳಕ್ ಆಗ್ಲಿಲ್ಲ. ಇವತ್ತು ಮಾತಾಜಿ ಹೇಳಿದ್ದಾರೆ ತುಂಬಾ ಇನ್ನು ಬರುವವರು ಎಲ್ಲರೂ ಕೇಳ್ತೀನಿ. ನಾನು ಅದು ಮೊನ್ನೆ ಕೂಡ ಹೇಳಿದ್ದೀನಿ, ನನ್ಗೆ 1,000 ಅದು ಭಜನಾ ಮಂಡಳಿ 1,000 ಭಜನಾ ಮಂಡಳಿಗೆ ನನಗೆ ಅಧ್ಯಕ್ಷರಾಗಿ ಮಾಡಿಸಿದ್ದಾರೆ ಮಹಿಳಾ ಮಂಡಳಿಯಿಂದ. ನಾನು ಎಲ್ಲರನ್ನು ಒಂದೊಂದು ಮೀಟ್ ಮಾಡುವಾಗಲ್ಲ ನಾನು ದಾಮೋದರನ ಬಗ್ಗೆನೇ ಈಗ ಮತ್ತದ ಎಂತದ್ದು ಹೇಳಕ್ಕೆ ಪುರ್ಸೊತ್ತಿರುವುದಿಲ್ಲ.
ಇದ್ರ ಬಗ್ಗೆ ಸಿಕ್ಕುವಾಗೆಲ್ಲ ಮಾತಾಡ್ತಾ ಇದ್ದೀನಿ, ಅವ್ರಿಗೊಂದೊಂದು ಫೋಟೋ ಕೊಡ್ತಾ ಇದ್ದೇನೆ. ನಂಗೆ ಅಲ್ಲಿ ಫೋಟೋ ಹಿಡಿಲಿಕ್ಕೆ ಆಗುದಿಲ್ಲ, ಅವರನ್ನ ಕೊಟ್ಟು ಕೊಟ್ಟು ನಾನು ಈಗ ಹೇಳ್ತಾರಲ್ಲ, ನೀನು ಒಂದು ಸಸ್ಪೆನ್ಸ್ ಆಗಿ ಮಾಡಿ ನಿಮ್ಗೊಂದು ಸಸ್ಪೆನ್ಸ್ ನಾ ಕೊಡ್ತೀನಿ ಅಂತ ಹೇಳ್ತಾರಲ್ವಾ, ಆ ಸಸ್ಪೆನ್ಸ್ ಅಲ್ಲಿ ನನ್ನ ಕತೆ ಹೋಗ್ತಾ ಇರ್ತದೆ. ನಂಗೆ ತುಂಬಾ ಟೈಮೇ ಸಾಕಾಗುದಿಲ್ಲ, ನಾನು ಕೊಡ್ತಾ ಇರ್ತೀನಿ, ಅವರು ನನ್ಗೆ ತುಂಬಾ ಕೊಡ್ತಾ ಇರ್ತಾರೆ. ಭಗವಾನ್ ನನ್ಗೆ ಸ್ವಲ್ಪ ಕೊಡ್ಲಿಲ್ಲ, ಏನು ಬೇಕಿತ್ತೋ ಏನು ಬೇಡ 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 ಹೋಗಿ ಕೊಡ್ತಾ ಇರ್ತಾರೆ. ಹಾಗಾಗಿ ತುಂಬಾ ನನ್ಗೆ ಖುಷಿ ಇಷ್ಟಲ್ಲ ಹೇಳಲಿಕ್ಕೆ. ತುಂಬಾ ಧನ್ಯವಾದಗಳು. ನನ್ನ ಮಗಳಿಗೆ ಒಂದು ವಿಶ್ ಮಾಡ್ಬೇಕಂತೇಳಿ ನಿಮ್ಮ ಹತ್ರ ಒಂದು ಬಿಡ್ತೀನಿ. ಎಲ್ಲರೂ ಒಂದು ನನ್ನ ಮಗಳಿಗಾಗಿ ಒಂದು ಆಶೀರ್ವಾದವನ್ನ ಮಾಡ್ಲಿ. ಇನ್ನು ನಮ್ಮ ಗ್ರೂಪಲ್ಲಿ ಇದ್ದವರು ಇರ್ಲಿ, ಯಾರಿಗೆಲ್ಲ ಏನೆಲ್ಲ ಕಾಯಿಲೆ ಇತ್ತೋ ಅವ್ರಿಗೆಲ್ಲರಿಗೂ ನಾವು ಗುಣಮುಖರಾಗ್ಲಿ. ನಮ್ಮ ಗುರುಜಿ ಇರ್ಲಿ, ನಮ್ಮ ಮಂಜುನಾಥ್ ಪ್ರಭುಜಿ ಇರ್ಲಿ, ಎಲ್ಲರಿಗೂ ಗಾಯತ್ರಿ ಮಾತಾಜಿ, ಎಲ್ಲರಿಗೂ ಯಾರ್ಯಾರಿಗೆ ಹುಷಾರಿಲ್ವೋ ಎಲ್ಲರೂ ಒಳ್ಳೇದಾಗ್ಬೇಕಂತೇಳಿ ನಾನು ಒಬ್ರಿಗಿಬ್ರಿಗೆಲ್ಲ ಎಲ್ಲರಿಗೂ ದಿನ ಒಂದೊಂದು ಮಾಲೆ ಎಕ್ಸ್ಟ್ರಾ ಆಗಿ ಮಾಡ್ತಾ ಬರ್ತೀನಿ ಪ್ರಭುಜಿ. ಆ ದಿನ ನಾನು ಸಂಕಲ್ಪ ಮಾಡಿದ್ದೇನೆ 100 ಮಾಡ್ಬೇಕು ಮಾಲೆ ಅಂತೇಳಿ. ಈಗ ನಾನು 50 ಹತ್ರ ಬರ್ತಾ ಇದ್ದೀನಿ, 50 ಹತ್ರ ಬಂದಿದ್ದೀನಿ, ಮಾಲೆ ಮಾಡ್ತಾ ಇದ್ದೀನಿ, ಇನ್ನು 100 ಹತ್ರ ಬರ್ತೇನೆ. ಧನ್ಯವಾದಗಳು. ಒಂದು ಪ್ರಭುಜಿ ನನ್ನ ಮಗಳಿಗೆ ಹಾಕಿ ಒಂದು ವಿಶ್ ಮಾಡಿ. ಓಕೆ ಪ್ರಭು. ಇನ್ನು ಹೆಚ್ಚಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗ್ಲಿ ಅಂತ ಹೌದು ಪ್ರಭುಜಿ, ಹೌದು. ಕುಟುಂಬದವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಹೇಳ್ತಾ, ನಿಮ್ಮ ಮಾತಾಜಿ ಗೀತಾ ದಿವ್ಯಾ ಮಾತಾಜಿ ಅವ್ರ ಹುಟ್ಟಿದ ಹಬ್ಬದ ಶುಭಾಶಯಗಳು ಹೇಳ್ತಾ ಎಲ್ಲರೂ ಅವ್ರಿಗಾಗಿ ಒಮ್ಮೆ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಕಲಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನನಗೆ ಬಾವುಕಳಾಗ್ತಿದ್ದೀನಿ ಅನ್ಸುತ್ತೆ, ಗೊತ್ತಿಲ್ಲ. ಒಂದು ನಿಮ್ಮಂತ ಹಿರಿಯರು ಒಂದು ಮಾತು ಹೇಳ್ತಾರೆ, ಯೋಗ ಯೋಗ್ಯತೆ ಇರ್ಬೇಕು ಅಂತ. ಇಲ್ಲಿರೋರು ಎಲ್ರಿಗೂ ಯೋಗ ಯೋಗ್ಯತೆ ಇದೆ. ಯಾಕೆಂದ್ರೆ ನಿಮ್ಮಂತ ಒಳ್ಳೊಳ್ಳೆ ಡಿವೋಟೀಸ್ ಇಂದ ಒಂದ್ ಸಣ್ಣ ಲೀಲೆನೆ ಎಷ್ಟು ದೊಡ್ಡದಾಗಿ ಹೇಳ್ಬೋದು. ನನಗ್ ಗೊತ್ತೇ ಇರ್ಲಿಲ್ಲ ಮಾತಾಜಿ. 2 ತಾಟು ಕೃಷ್ಣನಿಗೆ ಯಶೋಧ ಮಾತಾಜಿ ಯಶೋಧ ಅವ್ರು ಏನ್ ಹಾಲು ಕುಡಿಸ್ತಾರೆ ಅನ್ನೋದ್ರ ಬಗ್ಗೆ ಅದ್ರದ್ದೊಂದು ಎಕ್ಸ್ಟ್ರಾರ್ಡಿನರಿ. ಅದ್ ನಾನು ವರ್ಣನೆ ಮಾಡಕ್ಕೂ ನನ್ಗೆ ಪದಗಳಿಲ್ಲ. ಅಷ್ಟು ವರ್ಣನೆ ಮಾಡೋಷ್ಟು ಯೋಗ್ಯತೆ ಪರಮಾತ್ಮ ನನಗೆ ಕೊಟ್ಟಿಲ್ಲ. ನಿಮ್ಮ ಕ್ಲಾಸ್ ಕೇಳೋದೇ ನನಗ್ ಪುಣ್ಯ. ನಾನು ಒಂದು ಮನಪೂರ್ವಕವಾಗಿ ಹೇಳಕ್ ಇಷ್ಟಪಡ್ತೀನಿ, ನಾನು ಆಕ್ಚುಲಿ ಅಂದ್ರೆ ದೇವ್ರು ಅಂದ್ರೆ ತುಂಬಾ ದೂರನೇ ಇದ್ದೋಳು. ಈಗ ಎಷ್ಟು ದೂರ ಇದ್ದೀನೋ ಅಷ್ಟೇ ಮಾತಲ್ಲಿ ಹೇಳಕ್. ವೆರಿ ನೈಸ್. ಹೌದು, ವೆರಿ ನೈಸ್ ಮಾತಾಜಿ. ಹರೇ ಕೃಷ್ಣ. ಎಲ್ಲ ಭಗವಂತ ಮತ್ತೆ ಶ್ರೀಲ ಪ್ರಭುಪಾದರ ಆಶೀರ್ವಾದ. ಆಮೇಲೆ ನೀವು ಹೇಳಿದ್ರಲ್ಲ, ನನಗೆ ಯೋಗ್ಯತೆ ಇಲ್ಲ, ಯೋಗ್ಯತೆ ಇದೆಯೋ ಇಲ್ವೋ ಅಂತ. ಎಲ್ಲರಿಗೂ ಭಗವಂತನ ಪ್ರೀತಿ ಮೇಲೆ ಹಕ್ಕಿದೆ. ಭಗವಂತನ ಮೇಲೆ ಹಕ್ಕು ಎಲ್ಲಾರ್ಗೂ ಇದೆ, ಭಕ್ತಿ ಮೇಲೆ ಹಕ್ಕು ಎಲ್ಲಾರ್ಗೂ ಇದೆ. ಇಂಥವ್ರು ಇಂಥ ಕೆಟ್ಟ ಕೆಲಸ ಮಾಡಿದವರು ಇವ್ರಿಗೆ ಹಕ್ಕಿಲ್ಲ ಅಂತ ಹೇಳಕ್ಕಾಗಲ್ಲ. ಭಗವಂತ ಎಲ್ಲಾರ್ಗೂ ಸೇರ್ದವನೇನೆ. ಹಾಗಾಗಿ ನೀವು ದೂರ ಹೋಗ್ತಿರೋ ಅವನು ಆಟ ಆಡ್ಸ್ಕೊಂಡು ನಿಮ್ಮನ್ನ ಹಾಗೆ ಹೇಳ್ಕೊತಾನೆ. ಒಂದೊಂದ್ಸತಿ ನೀವು ದೂರ ಹೋದಷ್ಟು ಗಿರ್ಕಿಟ್ಲಿ ಆಡೋವಾಗ ದೂರ ಹೋಗ್ತಿರಲ್ಲ, ಸಡನ್ ಆಗಿ ಹೇಳ್ಕೊತಾನೆ ಹತ್ರ. ಆಗಿದೆ ಮಾತಾಜಿ, ಅನುಭವ ಕೂಡ ಆಗಿದೆ. ಬುದ್ಧಿ ಇಲ್ದಲೆ ಆಗಿರೋ ಅನುಭವಗಳೆಲ್ಲ ಈಗ ರಿಯಲೈಸ್ ಆಗ್ತಾ ಇದೆ. ನಾನು ಈ ಕೃಷ್ಣ ಪ್ರಜ್ಞೆಗೆ ತಂದು ಫ್ಯಾಮಿಲಿ ತುಂಬಾ ಚೆನ್ನಾಗಿರ್ಲಿ. ಯಾಕೆಂದ್ರೆ ನಾನು ನಮ್ಮ ಅಪ್ಪ ಅಮ್ಮನ್ ತುಂಬಾ ಪ್ರೀತಿ ಮಾಡ್ತೀನಿ. ಆ ಫೀಲಲ್ಲಿ ನಾನು ಎಷ್ಟು ಸಮಯ ಕಳೆದ್ನೋ ಅಷ್ಟು ಸಮಯ ಇನ್ನ ಹೆಚ್ಚಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಕಳೀಲಿ ನೀನು ಅಂತ ಹೇಳ್ಬಿಟ್ಟು ಅವ್ರು ಸೇರ್ಸಿದ್ರು. ಇವತ್ತು ಅವ್ರ ಫ್ಯಾಮಿಲಿ ತುಂಬಾ ಚೆನ್ನಾಗಿರ್ಲಿ ಅಂತ ಹೃದಯದಾಳಿಂದ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಮ್ ಧನಲಕ್ಷ್ಮಿ ಮಾತಾಜಿಯವರು ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ. ನನಗೆ ಇವತ್ತಿಂದ ಅದು ಶುರು ಮಾಡ್ಕೊಳ್ಳೋ ಯೋಗ ಬಂದಿದೆ ಅಂದ್ಕೊಂತೀನಿ. ದಿಸ 5 ಜನ ಡಿವೋಟೀಸ್ ನ ಹೊಗಳ್ಬೇಕಂತೆ. ಸೊ ಮೊದಲನೇದಾಗಿ ನಿಮ್ ಕಡೆಯಿಂದಾನೇ ನನ್ಗೆ ಆ ಭಾಗ್ಯ ಸಿಗ್ಲಿ. ತುಂಬಾ ಪುಣ್ಯ ಮಾಡಿದ್ದೆ ನಾನು ಇಂಥ ಕ್ಲಾಸ್ ಕೇಳೋದಕ್ಕೆ. ಎಲ್ರಿಗೂ ಆ ಪುಣ್ಯ ಸಿಗಲ್ಲ. ಇಲ್ಲಿ ಕೂತಿರೋರೆಲ್ಲ ಅದೃಷ್ಟವಂತರೆ. ಯಾಕೆ ಅಂದ್ರೆ ಎಷ್ಟೊಂದ್ ಜನಕ್ಕೆ ನಾವ್ ಹೇಳ್ತೀವಿ 18 days ಕ್ಲಾಸ್ ಅಟೆಂಡ್ ಮಾಡಿ ಅಂತ. 1 ದಿನ 2 ದಿನ 1 ವಾರ ಆಮೇಲೆ ಬರೋದೇ ಇಲ್ಲ ಮಾತಾಜಿ. ಅವ್ರ ಭೌತಿಕ ವ್ಯಾಮೋಹದಲ್ಲಿ ಎಷ್ಟು ಮುಳುಗೋಗಿದ್ದಾರೆ ಅಂದ್ರೆ ನಾನ್ ಅಂದ್ಕೊಂತೀನಿ ಅವ್ರ ಪಾದಕ್ಕೆ ಸೇರ್ಕೊಳ್ಳೋ ಇನ್ನ ಸಿಕ್ಕಿಲ್ಲ. ಪರಮಾತ್ಮನ ಅನುಗ್ರಹ ಅವ್ರಿಗಿಲ್ಲ, ಅಷ್ಟೇ ಅವ್ರದ್ದು ಇದ್ದಿದ್ದು ಅಂತ ಅನ್ಕೊಂಡು ಸುಮ್ನಾಗ್ ಹೋಗ್ತೀನಿ. ಹಾಗಾಗಿ ವೇಸ್ಟ್ ಆಗಲ್ಲ ಮಾತಾಜಿ, ವೇಸ್ಟ್ ಆಗಲ್ಲ. ಅದು ಯಾವ್ದೋ ಜನ್ಮದಲ್ಲಿ ಅದು ಸುಕೃತಿ ವಾಪಸ್ ಎಳ್ಕೊಂಡ್ ಬರುತ್ತೆ ಅವ್ರನ್ನ. ಹೇಳ್ತೀನಿ, ನಂಬರ್ ಕಳಿಸ್ತೀನಿ, ಲಿಂಕ್ ಕಳಿಸ್ತೀನಿ. ಬಟ್ ನನ್ನ ಪರ್ಸನಲಿ ಅಂದ್ರೆ ನಂಗೆ ಫೋರ್ಸ್ ಮಾಡಕ್ ಇಷ್ಟ ಆಗಲ್ಲ. ಯಾವ್ದೇ ವಿಷಯ ಆದ್ರೂ, ಇದೆ ಅಂತಲ್ಲ, ಯಾವ್ದೇ ವಿಷಯ ಆದ್ರೂ ಅಷ್ಟೇ ಫೋರ್ಸ್ ಮಾಡಕ್ ಇಷ್ಟ ಆಗಲ್ಲ. ಹೇಳಿ ಇನ್ಫಾರ್ಮ್ ಮಾಡ್ತೀನಿ, ಅಟೆಂಡ್ ಮಾಡ್ತಾರೆ, ಆದ್ರೆ ಕಂಟಿನ್ಯೂ ಮಾಡಲ್ಲ. ಭಗವಂತ ನನ್ನ ಪ್ರಯತ್ನ ನಂದು. ನಿನಗ್ ಇಷ್ಟ ಇದ್ರೆ ನೀನ್ ಅವ್ರನ್ನ ಕರ್ಕೊ. ಈಗ ಎಲ್ರಿಗೂ ಎಲ್ಲಾ ತರದ ಹೂವ ಭಾಗ್ಯ ಸಿಗಲ್ಲ.
ಇಲ್ಲಿ ಕೂತಿರೋರು ನಾವು ಪುಣ್ಯವಂತರು, ನಮಗ್ ಸಿಕ್ಕಿದೆ. ಅವ್ರಿಗೆ ಅದು ಬೇಕು ಅಂದಾಗ ಇನ್ನು ಅವ್ರು ಎಷ್ಟು ಜನ್ಮ ಕಾಯ್ಬೇಕೋ ಗೊತ್ತಿಲ್ಲ ಮಾತಾಜಿ. ಒಂದೇ ಒಂದ್ ಮಾತು ಹೇಳಿ ಇದನ್ನ ಮುಗಿಸ್ತೀನಿ. ಭಗವಂತ ನಾವೆಲ್ಲ ಕೊಟ್ಬಿಡ್ಬೋದಂತೆ ಭಗವಂತನ್ಗೆ, ಆದ್ರೆ ಭಗವಂತ ನಮ್ ಫ್ರೀ ವಿಲ್ ಅಂತ ಒಂದ್ ಕೊಟ್ಟಿದ್ದಾರೆ, ಅಂದ್ರೆ ನಮ್ ಇಚ್ಛಾಶಕ್ತಿ. ಆ ಇಚ್ಛಾಶಕ್ತಿನ ಮಾತ್ರ ಭಗವಂತ ಏನು ಮಾಡಲ್ವಂತೆ. ಓ ನಿಂಗೆ ಇಷ್ಟ ಇಲ್ವಾ ಅಂತ ಹೊರಟೋಗ್ತಾರಂತೆ. ಭಕ್ತರು ಹಂಗಲ್ವಂತೆ. ನೀ ಯಾಕೆ ಕ್ಲಾಸಿಗೆ ಬರಲ್ಲ, ಆ ಇಚ್ಛಾಶಕ್ತಿ ಒಳಗೂ ಹೋಗಿ ಎಳ್ಕೊಂಡ್ ಬರ್ತಾರಂತೆ. ಸೊ ಭಕ್ತರು ಕೃಷ್ಣನ್ಗಿಂತ ಕರುಣಾಮಯಿರಂತೆ. ಅಕಸ್ಮಾತ್ ಯಾರೊಬ್ರು ಕ್ಲಾಸಿಗೆ ಬರ್ಲಿಲ್ಲ ಅಂದ್ರೆ ಭಗವಂತ ಓಕೆ ಅಪ್ಪ ನೀನ್ ಎಲ್ಲಿ ಎಂಜಾಯ್ ಮಾಡ್ಬೇಕು ಅಂತಿದ್ಯೋ, ಎಲ್ಲಿ ಸಂತೋಷ ಪಟ್ಕೋತೀಯೋ ಅಲ್ಲೇ ಇರು ಅಂತ ಹೇಳಿದ್ರೆ ಭಕ್ತರು ಬಿಡಲ್ವಂತೆ. ಯಾಕೆ ಬರಲ್ಲ ಕ್ಲಾಸ್ಗೆ, ನಾನು ಬರ್ತಾ ಇದ್ದೀನಿ ಬಾ ಅಂತ ಹೇಳ್ಕೊಂಡ್ ಬರ್ತಾರಂತೆ. ಅಂದ್ರೆ ಆ ಇಚ್ಛಾಶಕ್ತಿ ಒಳಗೂ ನುಗ್ತಾರಂತೆ ಭಕ್ತರು. ಹಾಗೆ ನೀವು ಪ್ರಯತ್ನ ಪಡ್ತಾನೆ ಇರಿ. ಒಂದ್ಸತಿ ಕರೀರಿ, ಬರ್ಲಿಲ್ವಾ ಎರಡನೇ ಸತಿ ಕರೀರಿ, ಬಿಡ್ಲೇಬಾರ್ದು. ವಿಶ್ ಮಾಡ್ತಿರ್ಬೇಕು, ಇಲ್ಲ ಏನಾದ್ರೂ ಒಂದ್ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಳ್ಳಿ ಮಾತಾಜಿ. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಭಗವಂತ ಇಚ್ಛಾಶಕ್ತಿನ ಏನು ಮಾಡಲ್ಲ, ಭಕ್ತರು ಇಚ್ಛಾಶಕ್ತಿನೂ ಬಿಡಲ್ಲ, ಏನು ಬಿಡಲ್ವಂತೆ, ಎಲ್ಲ ಹೇಳ್ಕೊಂಡ್ ಬರ್ತಾರಂತೆ. ಇಲ್ಲ ಇದು ಪಾಯಿಂಟ್ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಖಂಡಿತ. ಆದ್ರೆ ಕೆಲವರು ನಾನೇನ್ 10-20 ಜನ ಕೇಳ್ತೀನೋ, ಇಬ್ರಂತೂ ಕಂಪಲ್ಸರಿ ಆದ್ರೂ ಕೇಳ್ತಾರೆ, ಒಬ್ರಂತೂ ಕಂಪಲ್ಸರಿ. ಅದ್ರಲ್ಲಂತೂ ಮೋಸ ಇಲ್ಲ. ಭಗವಂತ ಅಷ್ಟು ಮಟ್ಟಿಗೆ ನನ್ನ ಪ್ರಯತ್ನನ ವಿಫಲ ಮಾಡಲ್ಲ ಅನ್ಕೊಳ್ಳಿ. ಬಟ್ ಇನ್ನಷ್ಟು ಭಕ್ತರಾಗಿ ಎಫರ್ಟ್ ಹಾಕ್ಬೇಕು ಅನ್ನೋ ಮಾತು ರಿಯಲೈಸ್ ಆಯ್ತು. ಭಕ್ತಳಾದ್ರೇನೆ ಎಫರ್ಟ್ ಆಗಕ್ ಆಗೋದು ಅನ್ನೋದು ಮನವರಿಕೆ ಆಯ್ತು. ನಾನು ಪ್ರಯತ್ನ ಪಡ್ತೀನಿ ಮಾತಾಜಿ. ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಕೃಷ್ಣಾರ್ಪಣ ಮಸ್ತು. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ನಾನು ಕೃಷ್ಣಾರ್ಪಣ ಮಸ್ತು ಹೇಳ್ತೀನಿ. ನಂದು ಏನು ಇಲ್ಲ, ಎಲ್ಲ ಭಗವಂತ ಕೃಷ್ಣ ಶ್ರೀಲ ಪ್ರಭುಪಾದರದೇ. ಹರೇ ಕೃಷ್ಣ. ಜಯಮ್ಮ ಮಾತಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಇವತ್ತು ಕ್ಲಾಸ್ ಅಂತೂ ತುಂಬಾನೇ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಷ್ಟು ಖುಷಿ, ಅಷ್ಟು ಸಂತೋಷ ಕೊಡ್ತು. ನಾನು ನಿಮ್ಗೋಸ್ಕರ ಒಂದು ಹೇಳ್ಬೇಕನ್ನೋದ್ರೆ ಲೋಕೇಶ್ ಪ್ರಭು ಅವರೇ ಹೇಳ್ಬಿಟ್ರು. ಮಾತಾಜಿಗೋಸ್ಕರ ಒಂದು ಹರೇ ಕೃಷ್ಣ ಹೇಳ್ಬೇಕು ಅಂತ ನನ್ಗೆ ಅದು ತುಂಬಾನೇ ಸಂತೋಷ ಆಯ್ತು. ಹಾಗೆ ಮನು ಪ್ರಭುಜಿ ಹೇಳ್ದಂಗೆ ನೀವು ಇವತ್ತು ಎಲ್ಲೋ ಬೇರೆ ದೇಶದಲ್ಲಿದ್ದು ಮಲಗೋ ಸಮಯದಲ್ಲಿ ನಮಗೋಸ್ಕರ ಕ್ಲಾಸ್ ಕೊಟ್ಟಿದ್ದಕ್ಕೆ ನನ್ಗೆ ಪ್ರಶ್ನೆಗಳು ಕೇಳೋದಕ್ಕಿಂತ ಇದನ್ನ ತುಂಬಾ ಕೇಳ್ಕೊಳ್ಬೇಕು ಅಂತ ನನ್ಗೆ ಅನಿಸ್ತು. ನಿಜವಾಗ್ಲೂ ನಿಮ್ಗೆ ನಾನು ಗ್ರಾಟಿಟ್ಯೂಡ್ ಆಗಿರ್ಬೇಕು. ಇವತ್ತು ನನ್ಗೆಲ್ಲೋ ಒಂದ್ ಕಡೆ ಸುರನಾಥ್ ಪ್ರಭುಜಿಯವರು ಕಂಡಂಗೆ ಆಯ್ತು, ನನ್ಗೆ ಅಷ್ಟು ಸಂತೋಷ ಆಯ್ತು ಮಾತಾಜಿ. ನಿಜವಾಗ್ಲೂ ನಿಮ್ಗೆ ನಾನು ಗ್ರಾಟಿಟ್ಯೂಡ್. ಹರೇ ಕೃಷ್ಣ. ಹರೇ ಕೃಷ್ಣ. ಸುರನಾಥ್ ಪ್ರಭು ತುಂಬಾ ಎತ್ತರದಲ್ಲಿದ್ದಾರೆ ಮಾತಾಜಿ, ನಾ ತುಂಬಾ ಕೆಳಗಡೆ ಇದ್ದೀನಿ. ಎಲ್ಲ ಅವ್ರಿಗೆ ಸಲ್ಲಿ, ಸುರನಾಥ್ ಪ್ರಭುಗಳ ಪಾದಕ್ಕೆ ಸಲ್ಲಿ, ಶ್ರೀಲ ಪ್ರಭುಪಾದರ ಪಾದಕ್ಕೆ ಸಲ್ಲಿ, ಕೃಷ್ಣನ್ ಪಾದಕ್ಕೆ ಸಲ್ಲಿ ಅಂತ ಅನ್ಕೋತೀನಿ ಮಾತಾಜಿ. ಹರೇ ಕೃಷ್ಣ. ತುಂಬಾ ಧನ್ಯವಾದ ಮಾತಾಜಿ. ನಾನು ನನ್ನ ಎಫರ್ಟ್ ಒಂಚೂರ ಆದ್ರೂ ನಿಮ್ಗೆ ಪರಿಣಾಮ ಬಿತ್ತು ಅಂದ್ರೆ ಅಲ್ಲಿಗೆ ನಾನ್ ಮಾಡಿದಕ್ಕೆ ಸಾರ್ಥಕತೆ ಆಯ್ತು ಮಾತಾಜಿ. ಹರೇ ಕೃಷ್ಣ. ಕೇಳ್ತಾ ನನಗೆ ಎಲ್ಲೋ ಒಂದ್ ಕಡೆ ನಿದ್ದೆನೂ ಬರಂಗ ಆಗೋಯ್ತು. ಸಡನ್ ಆಗಿ ನನಗೆ ಆ ಗಾಜದ ಹೇಳಿದ್ರಲ್ಲ, ಒಂದು ನನ್ಗೆ ಗಾಜು ಪೀಸು ಇಲ್ಲ ನನ್ಗೆ ವಜ್ರ ಸಿಕ್ಕದಂಗೆ ಆಯ್ತು ಅಂದಿದ ತಕ್ಷಣ ನನ್ಗೆ ಎಲ್ಲೋ ಮೈಯಿಂದ ಚುಚ್ಚಿ ಎಬ್ರಿಸ್ದಂಗ ಆಯ್ತು ಮಾತಾಜಿ. ನಿಜವಾಗ್ಲೂ ನನ್ಗೆ ಅಷ್ಟು ಸಂತೋಷ ಆಯ್ತು. ನಾನ್ ಲೋಕೇಶ್ ಪ್ರಭುಗೂ ಮತ್ತೆ ಮನು ಪ್ರಭುಜಿ ಅವ್ರಿಗೂ ಗ್ರಾಟಿಟ್ಯೂಡ್. ನಾನ್ ಏನ್ ಕೇಳ್ಬೇಕು ಅಂತಿದ್ನೋ ಆ ಪ್ರಶ್ನೆನ ಅವ್ರು ಕೇಳ್ಬಿಟ್ರು. ಅದನ್ನ ಹೇಳಿದಕ್ಕೆ ನಿಜವಾಗ್ಲೂ ನಾನು ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ವೀರಪ್ಪ ದೇವರ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಭಾರವನ್ನು ಇಳಿಸುವಂತೆ ಕೇಳಿಕೊಂಡ ಭೂದೇವಿಗೂ ಯಶೋಧ ಮಾತೆಯವರೆಗೂ ಒಂದೇ ಎಂಬ ಭಾವನೆಯನ್ನ ತರಬಹುದೇ? ಇಲ್ಲ ಪ್ರಭು, ಇಲ್ಲ ಪ್ರಭು. ಯಾಕೆಂದ್ರೆ ಅದು ಒಂದು ಶಕ್ತಿ, ಭೂದೇವಿ ಅಥವಾ ಪೃಥ್ವಿ ಒಂದು ಶಕ್ತಿ ಮಾತ್ರ, ಅದು ಯೋಗಮಾಯಿ ಶಕ್ತಿ ಅದು. ಬಟ್ ಯಶೋಧಾಮಾಯಿ ಅಸೋಸಿಯೇಟ್, ಅಂದ್ರೆ ಭಗವಂತನ ಜೊತೆ ಯಾವಾಗ್ಲೂ ಇರೋರು ಅವರು. ಭೂದೇವಿಗೂ ಮತ್ತೆ ಇವ್ರಿಗೂ ಒಂದೇ ಅಂತ ಹೇಳಕ್ಕಾಗಲ್ಲ. ಇದೆಲ್ಲ ಭಗವಂತನ ಅಚಿಂತ್ಯ ಶಕ್ತಿಗಳು, ಮತ್ತೆ ಬೇರೆ ವಿವಿಧ ಶಕ್ತಿಗಳಿದೆ. ಹಾಗೆ ಭೂದೇವಿ ಮತ್ತೆ ಅದು ಮೆಟೀರಿಯಲ್, ಕಂಪ್ಲೀಟ್ಲಿ ಮೆಟೀರಿಯಲ್, ಅಂದ್ರೆ ಭೌತಿಕದ್ದು. ಪೃಥ್ವಿ ಅಂದ್ರೆ ಅದು ಭೌತಿಕದ್ದು ಒಂದು ಶಕ್ತಿ ಅದು. ಬಟ್ ಯಶೋಧಾಮಾಯಿ ಕಂಪ್ಲೀಟ್ಲಿ ಆಧ್ಯಾತ್ಮಿಕ ಪ್ರಭು. ಸೊ ಎರಡು ಒಂದೇ ಅಂತ ಹೇಳಕ್ಕಾಗಲ್ಲ, ಬಟ್ ಎರಡು ಬೇರೆ ರೀತಿಯ ಶಕ್ತಿಗಳು, ಭಗವಂತನ ಶಕ್ತಿಗಳು. ಅದು ಒಂದು ಭಗವಂತನ ಸೇವೆಯಲ್ಲೇ ಯಾವಾಗ್ಲೂ ಇರೋದು, ಒಂದು ಅಸೋಸಿಯೇಷನ್ ಇರೋದು. ಇನ್ನೊಂದು ಭಗವಂತ ಹೇಳಿದನ್ನ ಪೃಥ್ವಿ ಮಾಡ್ತಾ ಹೋಗ್ತಾಳೆ, ಅದೇ ಬೇರೆ ಶಕ್ತಿ ಆಗುತ್ತೆ ಪ್ರಭು.
ಆಯ್ತು ಮಾತಾಜಿ. ಹರೇ ಕೃಷ್ಣ. ಪ್ರಭು. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದ. ರಾಜೇಶ್ವರಿ ಮಾತಾಜಿ ಹರೇ ಕೃಷ್ಣ. ಮಾತಾಜಿ ಅವರಿಲ್ಲ. ರಾಘವೇಂದ್ರ ಪ್ರಭು ಹರೇ ಕೃಷ್ಣ. ಗುರು ರಾಘವೇಂದ್ರ ಪ್ರಭು ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಪ್ರಭು. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಅರ್ಜುನ ಆಗಿತ್ತು ಅನಿಸ್ತು ಮಾತಾಜಿ. ಈ ಲೀಲೆ ಕೇಳಿದ್ಮೇಲೆ ಅರ್ಜುನ ಮರಗಳ ಹತ್ರ ಲೀಲೆ ಅನಿಸ್ತು ಮಾತಾಜಿ. ಅಷ್ಟು ಪ್ರೀತಿಯಿಂದ ನಮಗೆ ಬಹಳ ಖುಷಿ ಆಯ್ತು ಎಲ್ಲರಿಗೂ. ಭಾರಿ ಚೆನ್ನಾಗಿ ಆಯ್ತು. ತುಂಬಾ ಕೃಷ್ಣನ ಧನ್ಯವಾದಗಳು ಲೀಲೆಯಲ್ಲಿ ಪ್ರಭು. ಅರ್ಜುನ ಬಹಳ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರಿ ಮಾತಾಜಿ ನಮ್ಮ. ಹರೇ ಕೃಷ್ಣ. ದಾಮೋದರ ಲೀಲೆ ತುಂಬಾ ನಡೆಯೋ ಜಾಗ ಧನ್ಯವಾದಗಳು. ಬಹಳ ಖುಷಿ ಆಯ್ತು ಮಾತಾಜಿ. ಬಹಳ ಚೆನ್ನಾಗಿತ್ತು ಮಾತಾಜಿ. ತುಂಬಾ ಧನ್ಯವಾದ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದು. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು. ಎಲ್ಲ ಭಗವಂತ ಕೃಷ್ಣ ಶ್ರೀಲ ಪ್ರಭುಪಾದರು ಸುರನಾಥ್ ಪ್ರಭುಗಳು ಅವರ ಆಶೀರ್ವಾದ ಪ್ರಭು. ನಂದೇನು ಇಲ್ಲ, ಎಲ್ಲ ಆಚಾರ್ಯರು ಬರ್ದ್ಬಿಟ್ಟಿದ್ದಾರೆ. ನಾವು ಸುಮ್ನೆ ಬಾಯಲ್ಲಿ ಅದನ್ನ ಹೇಳ್ಕೊಂಡು ನಿಮ್ಮ ಹತ್ರ ಎಲ್ಲ ಹೊಗಳಿಸ್ಕೊತಾ ಇದೀವಿ ಅಷ್ಟೇ. ಮಾತ್ರ ಫೇಕ್ ಗೊಂಬೆಗಳು ನಾವು. ಅವರೆಲ್ಲ ಕಷ್ಟಪಟ್ಟು ಅದೆಲ್ಲ ಕೆಲಸ ಮಾಡಿಟ್ಟಿದ್ದಾರೆ. ಅದನ್ನ ಪುರ್ಸತ್ತು ಇಲ್ಲ ನಮ್ಗೆ, ಅದನ್ನ ತೆಗೆದು ಓದಿ ಅರ್ಥ ಮಾಡ್ಕೊಳ್ಳೋ ಪುರ್ಸತ್ತು ನಮ್ಗಿಲ್ಲ ಪ್ರಭು. ನಾವು ಓದಿದಾಗ ಮಾತಾಜಿ ನಮಗೆ ಅರ್ಥ ಆಗೋ ರೀತಿ ನಮ್ಮ ಮೈಂಡ್ ಸೆಟ್ ತಕ್ಕಂಗೆ ಅರ್ಥ ಆಯ್ತು. ಈ ದಾಮೋದರಲ್ಲಿ ಚಾಲು ಆದಾಗಲಿಂದ ನಾನು ಈಗ 50ನೇ ಸಲ ಇದು ಕೇಳ್ತಾ ಇರೋದು. ಹೊಸದಾಗೆ ಬರುತ್ತಾ ಲೀಲೆ. ಅದು ಅದು ಹಂಗಲ್ಲ ಇದು ಹಿಂಗಲ್ಲ. ಬೇರೆ ಯಾರನ್ನ ಒಂದ್ ಮಾತು ವಿಷಯ ಬೇರೆ ಭೌತಿಕವಾದದ್ದು ಏನೋ ಹೇಳಕ್ ಹೇಳಿದ್ದೆ ಮರ ಇದೇನ್ ಕಲೆ ಬಿದ್ದೆ ಅಂತಂಗ ಆಗುತ್ತೆ. ಇದನ್ನ ಕೇಳಿದಂಗಲ್ಲಿ ಹೇಳವಲ್ರಲ್ಲ ಅನ್ಸುತ್ತೆ. ಬಲ್ಲವನಿಗೆ ಗೊತ್ತು ಬೆಲ್ಲದ ಸವಿ ಅನ್ನಂಗೆ ಬಾಯಲ್ಲಿ ಬರ್ತಲ್ಲ, ಅವ್ರ ಅನುಭವ ಗೊತ್ತಾಗುತ್ತೆ ಮಾತಾಜಿ. ಹೌದು ಹೌದು, ಇದು ಹರೇ ಕೃಷ್ಣ ನನ್ಗೂನು ಮಾತಾಜಿ. ಹಂಗೆ ಅನ್ಸ್ತು. ಹೌದು, ಫಸ್ಟ್ ಟೈಮ್ ನನ್ಗೂ ಕೇಳ್ದಾಗ ಇದ್ರಲ್ಲಿ ಏನಿದೆ ಅಂತ ಅನ್ಸ್ತು. ವರ್ಷನೂ ನನ್ PPT ಮಾಡ್ತಾ ಹೋದ್ರೆ ಎಕ್ಸ್ಟೆಂಡ್ ಆಗ್ತಾನೆ ಇದೆ. ಅದ್ ನಾನು ಹಾಕಿರೋದು ಅಷ್ಟೇ, ಬಟ್ ಅದಕ್ಕಿಂತ ಹೆಚ್ಚಿಂದು ನಾನು ಕೇಳಿದೀನಿ. ನನಗ್ ಜ್ಞಾಪಕ ಇರೋದಷ್ಟು ಹಾಕಿದೀನಿ ನಾನು. ಸೊ ನೀವ್ ಹೇಳ್ದಂಗೆ ನಾವ್ ಯಾರು ಈರುಳ್ಳಿ ತಿನ್ನಲ್ಲ, ಯಾರು ಇದ್ ಮಾಡಲ್ಲ. ಆದ್ರೂ ಈರುಳ್ಳಿನ ಹಿಂಗ್ ಬಿಡಿಸ್ತಾ ಎಲೆಗಳನ್ನ ತೆಗಿತಾ ಇರ್ತೀವಲ್ಲ, ಹಂಗೆ ಇದು ತೆಗಿತಾ ಇನ್ನೂ ಬರ್ತಾನೆ ಇದೆ. ಇದು ತುಂಬಾ ಚೆನ್ನಾಗಿರುತ್ತೆ ಪ್ರಭು. ಹೌದು ಪ್ರಭು, ನೀವು ಬೆಲ್ಲವನ್ನ ಸವಿದವನ್ಗೆ ಗೊತ್ತು ಅಂತ ಹೇಳಿದ್ರಲ್ಲ, ಅದು ಖಂಡಿತ ನಿಜ. ಮತ್ತೆ ಒಬ್ಬೊಬ್ರು ಆಚಾರ್ಯರು ಒಂದೊಂದ್ ಆಂಗಲ್ ಇಂದ ನೋಡ್ತಾರೆ ಈ ಲೀಲೆನ. ಅವ್ರಿಗೆ ಮನ್ಸಲ್ಲಿ ಭಗವಂತ ಅದನ್ನ ಕೊಡ್ತಾರೆ, ಅವ್ರು ಅದನ್ನ ಬರೀತಾರೆ. ಸೊ ಎಷ್ಟ್ ಆಚಾರ್ಯರು ಇದಾರೋ ಅವ್ರ ಮನ್ಸಲ್ಲೆಲ್ಲ ಒಂದೊಂದು ಭಾಗ ಬಂದಿರುತ್ತೆ. ಅವಾಗ ನಾವು ಅಯ್ಯೋ ಹಿಂಗಾಯ್ತಾ ಅಂತ ನಾವ್ ಅನ್ಕೋತೀವಿ. ತುಂಬಾ ಸಂತೋಷ ಆಯ್ತು ನಿಮ್ಮಿಬ್ಬರ ಹತ್ರನೂ ಮಾತಾಡಿ. ತುಂಬಾ ಸಂತೋಷ ಆಯ್ತು ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಇದು ಮಾತಾಜಿ ಮಾಡಿರೋ ಆಡಿಯೋ ಒಂದು ರೆಕಾರ್ಡಿಂಗ್ ಕಳಿಸಿ ಮಾತಾಜಿ, ಗ್ರೂಪಿಗೆ ಹಾಕಿ ಪ್ರಭು ಯೂಟ್ಯೂಬ್ ಲಿಂಕ್ ಶೇರ್ ಆಗಿದೆ. ಸೊ ಅದು ಕ್ಲಾಸ್ ನ ಯೂಟ್ಯೂಬ್ ಅಲ್ಲೇ ನೋಡಬಹುದು ಆನ್ಲೈನ್. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಮಾತಾಡಕ್ಕೆ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ ಅವ್ರಿಗೂ ಕೂಡ ಸಮಯ ಆಗುತ್ತೆ. ಹೆಚ್ಚಿಗೆ ಪ್ರಶ್ನೆ ಇನ್ ಲಾಸ್ಟ್ ಪ್ರಭು ಸಂಗೀತ ಮಾತಾಜಿ ಲಾಸ್ಟ್. ದಯವಿಟ್ಟು ಅವರ ಸಮಯ ಅನ್ನೋದು ಅವ್ರಿಗೆ ಇವಾಗ ರಾತ್ರಿ 10 ಗಂಟೆ ಆಲ್ಮೋಸ್ಟ್ ಆಗ್ತಾ ಇದೆ ಅನ್ಸುತ್ತೆ. ಹರೇ ಕೃಷ್ಣ. ಲೋಕೇಶ್ ಪ್ರಭು ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ತುಂಬಾ ದಂಡವತ್ ಹೇಳ್ಬೇಡಿ ಪ್ರಭು, ದಂಡವತ್ ಹೇಳೋಷ್ಟು ನಾನು ಇದಲ್ಲ. ನನಗ್ ದಂಡವತ್ ಹೇಳ್ಬೇಡಿ ಪ್ರಭು. ಹರೇ ಕೃಷ್ಣ. ಇರ್ಲಿ ಮಾತಾಜಿ. ಸೊ ತುಂಬಾ ಅದ್ಭುತವಾಗಿ ತುಂಬಾ ದಿನಗಳ ನಂತರ ನಿಮ್ಮ ಒಂದು ಇದನ್ನ ಸೆಷನ್ ಕೇಳೋ ಒಂದು ಅವಕಾಶ ಸಿಕ್ತು ಮಾತಾಜಿ. ನಾನು ಅನ್ಕೊಂಡೆ ಫಸ್ಟ್ ಪ್ರತಿ ವಾರ ಬರೀ ದಾಮೋದರದ್ದೇ ಹೇಳ್ತಾ ಇದ್ರಲ್ಲ ಅಂತ. ಆದ್ರೆ ಈಗ ಅರ್ಥ ಆಯ್ತು, ಒಂದೊಂದು ಸೆಂಟೆನ್ಸ್ ನಾವು ಕೇಳ್ಬೇಕು ಅಂದ್ರೆ ಒಂದೊಂದು ಸೆಷನ್ ಬೇಕಾಗುತ್ತೆ ಅಂತ. ಸೊ ತುಂಬಾ ಅದ್ಭುತವಾದಂತ ಒಂದು ಸಂದೇಶನ ಕೊಟ್ರಿ ಮಾತಾಜಿ. ಸೊ ಇದ್ರೊಳಗೆ ನೋಡಿ, ಅಲ್ಲಿ ದಾಮೋದರ ಒಂದು ಲೀಲೆ ಒಳಗೇನೆ ಎಷ್ಟು ನಳಕುವಾರರಿಗೂ ಕೂಡ ಅಲ್ಲಿ ಒಂದು ಇದನ್ನ ಕೊಡ್ತಾನೆ. ಅಂದ್ರೆ ಅವರ ಒಂದು ಶಾಪ ವಿಮೋಚನನ ಮಾಡೋದಕ್ಕೆ ಬರ್ತಾರೆ. ಸೊ ಈ ರೀತಿ ಅಂದ್ರೆ ತುಂಬಾ ಅದ್ಭುತವಾಗಿ ಹೇಳಿದ್ರಿ ನೋಡಿ. ಅಲ್ಲಿ ಇನ್ನೊಂದು ಇವತ್ತು ನಮ್ಗೆ ಈ ಒಂದು ಸೆಷನ್ ಅಲ್ಲಿ ಸಿಕ್ಕಿದ್ದು ಇನ್ಫಾರ್ಮೇಶನ್ ಅಂದ್ರೆ ನೋಡಿ, 2 ಇಂಚು ಕಡಿಮೆ ಆಗುತ್ತೆ. 2 ಇಂಚು ಅಂದ್ರೆ 2 ಬೆರಳುಗಳು. ಅದನ್ನ ಎಷ್ಟು ಸ್ವಾರಸ್ಯಕರವಾಗಿ ವಿವರಣೆ ಕೊಟ್ರಿ ಅಂದ್ರೆ ತುಂಬಾ ಅವ್ರಿಗೂ ನೋಡಿ ಆ ಒಂದು ಮುಕ್ತಿ ಸಿಕ್ಕಿದಾಗ, ಆ ಒಂದು ಶಾಪದಿಂದ ಮುಕ್ತಿ ಸಿಕ್ಕಿದಾಗ ಮತ್ತೆ ಅವರ ಸ್ವಂತ ಧಾಮಕ್ಕೆ ಹೋಗದೆ ಭಗವಂತನ ಧಾಮಕ್ಕೆ ಹೋಗೋದನ್ನು ಕೂಡ ಹೇಳಿದೆ. ಸೊ ಅಲ್ಲಿ ಇನ್ನೊಂದು ಏನೋ ಹೇಳಿದ್ರಿ ಮಾತಾಜಿ, ಅದು ಸ್ನಿಗ್ಧಕ ಅಂತ ಮತ್ತೆ ಮತ್ತೊಂದು ಅದು ಮಧು. ನೋಡಿ
ಈ ರೀತಿ ಅಂದ್ರೆ ಭಗವಂತ ಇಲ್ಲಿ ಅವತಾರ ಮಾಡಿರೋದು ಬರೀ ಕಂಸನ ಒಂದು ಅವನ ಸಂಹಾರ ಮಾಡೋದಕ್ಕಲ್ಲ, ಅಲ್ಲಿ ಹಲವಾರು ರಾಕ್ಷಸರುಗಳನ್ನ ಒಂದು ಸಂಹಾರ ಮಾಡಿ ಮತ್ತು ಅವರಿಗೆ ಮುಕ್ತಿ ಕೊಡ್ತಕ್ಕಂತ ಒಂದು ಲೀಲೆಗಳನ್ನ ಮಾಡ್ತಾ ಹೋಗಿದ್ದಾರೆ. ತುಂಬಾ ಅದ್ಭುತವಾಗಿ ಹೇಳಿದ್ರಿ ಮಾತಾಜಿ. ಸೊ ಎಲ್ಲ ಮತ್ತೊಮ್ಮೆ ಗುರು ಕೃಷ್ಣ ಮತ್ತೆ ಶಿಲ ಪ್ರಭುಪಾದರ ಆಶೀರ್ವಾದ. ಒಂದೇ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ಪ್ರಭು. ಭಗವಂತ ಅವರನ್ನೆಲ್ಲ ವಧೆ ಮಾಡೋದಕ್ಕೋಸ್ಕರ ಬರ್ಬೇಕಾಗಿರ್ಲಿಲ್ಲ. ಭಗವಂತ ಆಕ್ಚುಲಿ ಬಂದಿದ್ ನಮಗೋಸ್ಕರ, ಆ ಲೀಲೆನ ನಮಗ್ ಕೊಡೋದಕ್ಕೋಸ್ಕರ. ಕೃಷ್ಣ ಎಲ್ಲಿದಾರೋ ಅಲ್ಲಿ ಸುಮ್ನೆ ಕಣ್ಣು ಹಿಂಗ್ ಅಂದಿದ ತಕ್ಷಣನೇ, ಸಂಕಲ್ಪ ಮಾಡ್ಕೊಂಡಿದ ತಕ್ಷಣನೇ ಕಂಸನ ವಧೆ ಆಗೋಗ್ತಿತ್ತು. ಗೋಲೋಕದಲ್ಲಿ, ಅವರ ಗೋಲೋಕದಲ್ಲಿ, ಈ ಗೋಲೋಕದಲ್ಲಲ್ಲ, ಅವರ ಗೋಲೋಕದಲ್ಲಿ ಸಂಕಲ್ಪ ಚಿತ್ತಕ್ ಬಂದಿದ ತಕ್ಷಣ ಅವ್ರು ಸಾಯ್ಬೇಕು ಅಂತ ಸತ್ತೋಗ್ತಿದ್ರು ಕಂಸ. ಕೃಷ್ಣ ಅದಕ್ಕೋಸ್ಕರ ಬರ್ಲಿಲ್ಲ. ಯಾಕೆಂದ್ರೆ ಎಷ್ಟೋ ಜನಗಳ ಮನಸ್ಸಲ್ಲಿ ಊರೋದಕ್ಕೆ, ಆ ಭಾವ ಬರ್ಸೋದಿಕ್ಕೆ ಕೃಷ್ಣ ಬಂದಿದ್ದು ಅಂತ ಹೇಳ್ತಾರೆ. ಸೊ ಕೃಷ್ಣ ಬಂದಿದ್ದೇ ಇಂಥ ಲೀಲೆ ಮಾಡೋದಕ್ಕೋಸ್ಕರ, ನಮಗೋಸ್ಕರ. ಅವ್ರ ಲೀಲೆ ಮಾಡಿ ವಾಪಸ್ ಹೋಗಾಯ್ತು ಗೋಲೋಕಕ್ಕೆ. ಇನ್ನೂ ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ, ಇನ್ನೂ ಅವ್ರ ಬೆಣ್ಣೆ ಕದ್ದಿದ್ರ ಬಗ್ಗೆ ಮಾತಾಡ್ತಾ ಇದೀವಲ್ಲ ನಾವು. ಹಾಗಾಗಿ ಅದನ್ನ ಮಾತಾಡಿದಾಗ ಭಗವಂತನ್ಗೆ ಸಿಕ್ತಪ್ಪ ಏನು ಅಂತ ಅನ್ಕೋಬಾರ್ದು. ನಮ್ಮ ಶುದ್ಧೀಕರಣ ಆಯ್ತಲ್ಲಿ. ಭಗವಂತನ್ಗೆ ಬೇಕಾಗಿಲ್ಲ ಇದು, ಅವರು ಯಾವುದು ಬೇಕಾಗಿಲ್ಲ. ಬಟ್ ನಮ್ ಶುದ್ಧೀಕರಣಕ್ಕೋಸ್ಕರ ಅವರು ಕಷ್ಟಪಟ್ಕೊಂಡು ಇಲ್ಲಿ ಬಂದು ಲೀಲೆ ಮಾಡಿ ನಮ್ ಬಾಯಲ್ಲಿ ಅದನ್ನ ಹೇಳ್ಸಿ ನಮಗ್ ಶುದ್ಧೀಕರಣ ಕೊಡ್ತಾ ಇದ್ದಾರೆ ಪ್ರಭು. ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೆ ಇನ್ನೊಂದು ಮಾತಾಜಿ, ಇವತ್ತು ಸತ್ಸಂಗ ಇದೆ. ಆ ಸತ್ಸಂಗದಲ್ಲಿ ನಮ್ಮ ಮನೆಯಲ್ಲಿ ಸತ್ಸಂಗ ತುಮಕೂರು. ಹಾಗೆ ದಾಮೋದರ ಆರತಿನೂ ಕೂಡ ಬಂದವರು, ದಾಮೋದರ ಆರತಿನೂ ಕೂಡ ಈ ಒಂದು ಸತ್ಸಂಗದಲ್ಲಿ ಅನ್ಕೊಂಡಿದ್ದೀನಿ ಮಾತಾಜಿ. ಸೊ ಬಂದಂತ ಭಕ್ತರುಗಳು ಸೊ ದಾಮೋದರ ಲೀಲೆಯನ್ನು ಕೇಳಿರ್ತಾರೆ, ಸೊ ಆರತಿಯಲ್ಲಿ ಪಾಲ್ಗೊಳ್ತಾರೆ ಅಂತ ಸಂಕಲ್ಪ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹಾಗೆ ಎಲ್ಲ ಸುತ್ತಮುತ್ತಲಿನ ಭಕ್ತರು ಬರ್ಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಸೊ ಲೋಕೇಶ್ ಪ್ರಭುಗಳು ತುಮಕೂರಲ್ಲಿ ಅವರ ಮನೆಯಲ್ಲಿ ಇವತ್ತು ಸತ್ಸಂಗ ಅನ್ನೋದಿರುತ್ತೆ. ಸುತ್ತಮುತ್ತಲಿರುವಂತವರು ದಯವಿಟ್ಟು ಅವ್ರ ಮನೆಗೆ ಹೋಗುವಂಥದ್ದು ಪ್ರಯತ್ನ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಹರೇ ಕೃಷ್ಣ ಪ್ರಭು, ನೀವು ನಂಬರ್ ಅನ್ನು ಹಾಕೊಂಡಿದ್ದೀರಾ ನೇಮ್ಗೆ 9901 ಅಂತ ಹ್ಯಾಂಡ್ ರೈಸ್ ಮಾಡಿದೀರಾ ಪ್ರಭು. ಹೆಸರು ಜ್ಞಾಪನ ಬರ್ತಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ನಟರಾಜ್ ಪ್ರಭು ನಾನು. ಪ್ರಭು ನೀವು ನಂಬರ್ ಹಾಕೊಂಡ್ರಿ ಪ್ರಭು. ಸರಿ. ಇಲ್ಲ ಪ್ರಭು, ನನ್ನ ಹೆಸರಿದೆಯಲ್ಲ. ಇಲ್ಲ, ಅಲ್ಲಿ ಫೋನ್ ನಂಬರ್ ಬರ್ತಿದೆ, ತೊಂದ್ರೆ ಇಲ್ಲ. ಹರೇ ಕೃಷ್ಣ. ಹೇಳಿ ಪ್ರಭು. ಹರೇ ಕೃಷ್ಣ ಪ್ರಭು. ಮಾತಾಜಿ ದಂಡವಾದ ಪ್ರಣಾಮಗಳು. ಏನಿಲ್ಲ ಪ್ರಭು, ಮಾತಾಜಿ ನಿಮ್ಮಲ್ಲಿರ್ತಕ್ಕ ಕೃಷ್ಣ ದಂಡವಾದ ಪ್ರಣಾಮ ಮಾಡ್ರಿ ಅದು ನಾನು. ಹರೇ ಕೃಷ್ಣ ಮಾತಾಜಿ. ಏನು 8 ದಾಮೋದರ ಅಷ್ಟಕ್ಕೆ ಇದೆಯಲ್ಲ ಮಾತಾಜಿ, ಅದನ್ನ ನಮ್ಗೆ ದಾಮೋದರ ಆರತಿ ಮಾಡ್ತೀನಿ ಡೈಲಿ. ಬಟ್ ಅದು ಸುಮ್ಮನೆ ಮಾಡ್ತೀವಿ, ಅಲ್ಲಿ ರೈತ ಮಾಡ್ತಿದೀವಿ. ನಮ್ಗೆ ಅದು ಅರ್ಥ ತರ 8 ಆರತಿಗಳು ಸ್ವಲ್ಪ ಬೇರೆ ತರ್ಜೀಮ ಮಾಡಿ ಕಳ್ಸಕ್ಕಾಗತ್ತ ಮಾತಾಜಿ ಲಿಂಕ್ ಅಲ್ಲಿ. ಅದ್ ರೆಕಾರ್ಡಿಂಗ್ ಮಾಡಿ ಕಳಿಸ್ತೀನಿ ಪ್ರಭು. ಆದ್ರೆ ನೀವ್ ಹೇಳೋದು ಆ ದಾಮೋದರ ಅಷ್ಟಕಂನ ಎಕ್ಸ್ಪ್ಲೇನ್ ಮಾಡುವಂತನಾ? ಹೌದು ಮಾತಾಜಿ, ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದು ಅಥವಾ ನಮ್ಗೆ ಅರ್ಥ ಆಗೋ ತರ. ಈಗ ಸುಮ್ನೆ ಮಾಡ್ತೀವಿ, ಅಲ್ಲಿ ಇದೆ ಮಾಡ್ತಿದೀವಿ. ಅದು ನಮ್ಗೆ ಏನೇನೋ ಅಂತ ಹೇಳಿದ್ರಲ್ಲ, ತ್ರಿಕಂಠ ಅದು ಇದು ಅಂತ ಹೇಳಿದ್ರಲ್ಲ, ನಮ್ಗೆ ಅರ್ಥ ಆಗಿ ಮಾಡಿ ಇನ್ನು ಒಳಗಡೆ ಹೋಗುತ್ತಲ್ಲ ಒಂದು ಅಭಿಲಾಷೆ ಮಾತಾಜಿ. ಕರೆಕ್ಟ್ ಪ್ರಭು. ನಾನು ಅದನ್ನೇ ತಗೋಬೇಕಿತ್ತು, ಇದನ್ನ ತಗೊಳೋದ್ ಬದಲು ಅದನ್ನೇ ತಗೋಬೇಕಿತ್ತು. ಬೇರೆ ಯಾರಾದ್ರೂ ಭಕ್ತರು ತಗೊಳಂಗಿದ್ರೆ ತಗೋತಾರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಇಲ್ದೇ ಇದ್ರೆ ನಾನು ಟ್ರೈ ಮಾಡ್ತೀನಿ ಪ್ರಭು. ಎಲ್ಲಾದ್ರೂ ಲಿಂಕ್ ಇದ್ರೆ ಅಥವಾ ನಾನೇ ಮಾಡೋದಿದ್ರೆ ಮಾಡಿ ಕಳಿಸ್ತೀನಿ ಪ್ರಭು ನಿಮ್ಗೆ. ಆಯ್ತು. ಹರೇ ಕೃಷ್ಣ ಮಾತಾಜಿ. ಲೋಕೇಶ್ ಪ್ರಭು ಆಗಿರ್ಬೋದು, ಯಾರಾದ್ರೂ ಕಳಿಸ್ತಿದ್ರು ಅದನ್ನ ಮಾಡುವಾಗ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಮಾತಾಜಿ. ಹೌದು ಕರೆಕ್ಟ್ ಪ್ರಭು. ನೀವ್ ಹೇಳಿದ್ ಕರೆಕ್ಟ್, 100% ಕರೆಕ್ಟ್ ಪ್ರಭು ನೀವ್ ಹೇಳಿದ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಲೋಕೇಶ್ ಪ್ರಭು ಹೋದ್ ವರ್ಷನೋ ಅದ್ರ ಹೋದ್ ವರ್ಷನೋ ಸುರನಾಥ್ ಪ್ರಭುಗಳೇ ಮಾಡಿದ್ದಾರೆ. ಸುರನಾಥ್ ಪ್ರಭುನೇ ಮಾಡಿದ್ದಾರೆ. ಮಾಡಿ ಅದನ್ನ ಎಲ್ಲಾ ಗ್ರೂಪ್ ಅಲ್ಲಿ ಒಂದು ಪೋಸ್ಟ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಚೆಕ್ ಮಾಡಿ. ಇನ್ನು 2 ವೀಕೆಂಡ್ಸ್ ಅನ್ನೋದು ಬರುತ್ತೆ. ಇನ್ನು ಕಾರ್ತಿಕ ಮಾಸ ಇರುತ್ತೆ. ಅದ್ರಲ್ಲಿ ಇನ್ನು ಡಿವೋಟೀಸ್ ಅನ್ನು ಇದೇ ಲೀಲೆಯ ಬಗ್ಗೆನೇ ಕ್ಲಾಸ್ ಅನ್ನೋದಿರುತ್ತೆ. ಸೊ ಒಬ್ಬೊಬ್ಬರಿಂದನೂ ಕೇಳುವಂತ ಅವಕಾಶ ಎಲ್ಲರಿಗೂ ಸಿಗುತ್ತೆ. ಸೊ ತಾಳ್ಮೆಯಿಂದ ಕೇಳಬೇಕು ಅಂತ ಕೇಳ್ಕೊಳ್ತೀನಿ. ಹರೇ ಕೃಷ್ಣ. ಸಂಗೀತಾ ಮಾತಾಜಿ. ಹರೇ ಕೃಷ್ಣ. ಇವ್ರದೇ ಕೊನೆಯ ಪ್ರಶ್ನೆ ಆಗಿರ್ಲಿ ಅಧಿವೇಶನದ. ಹರೇ ಕೃಷ್ಣ. ಹರೇ ಕೃಷ್ಣ. ಸಂಗೀತ ಮಾತಾಜಿ.
ಸರಿ, ಅನ್ಮ್ಯೂಟ್ ಮಾಡಬೇಕು. ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ, ತುಂಬಾ ಟ್ರ್ಯಾಕ್ ಆಗ್ತಿದೆ. ಮತ್ತೆ ಅನ್ಮ್ಯೂಟ್ ಮಾಡಿಲ್ಲ ನೀವು. ಹಾ, ನಾನು ವಿಡಿಯೋ ಆಫ್ ಮಾಡಿರ್ತೀನಿ, ಹರೇ ಮಾತಾಡಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇವತ್ತಿನ ಸೆಷನ್ ಹರೇ ಕೃಷ್ಣ ಮಾತಾಜಿ. ಹರೇ ಇವತ್ತಿನ ಕೃಷ್ಣ. ಸೆಷನ್ ಬಹಳ ಅದ್ಭುತವಾಗಿತ್ತು. ತುಂಬಾ ಧನ್ಯವಾದ ಮಾತಾಜಿ. ಹಲೋ ಹೇಳಿ ಹಲೋ ಮಾತಾಡಿ. ಮಾತಾಜಿ, ಹೇಳಿ ಮಾತಾಜಿ. ಹರೇ ಕೃಷ್ಣ, ಕೇಳಿಸ್ತಾ ಇದೆ, ಹೇಳಿ ಹಲೋ ಮಾತಾಜಿ. ಮಾತಾಜಿ. ವಿಡಿಯೋದು ಯಾಕೋ ಬರ್ತಾ ಇಲ್ಲ. ಅಲ್ಲ, ವಿಡಿಯೋ ನಾನೇ ಆಫ್ ಆ, ಮಾಡಿದ್ದೀನಿ. ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಓಕೆ ಪ್ರಭುಜಿ. ಓಕೆ ಪ್ರಭುಜಿ. ಇವತ್ತಿನ ಸೆಷನ್ ಬಹಳ ಅದ್ಭುತವಾಗಿತ್ತು. ತುಂಬಾ ನಾನು ಏನ್ ಧನ್ಯವಾದ. ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗ ಒಂದೇ ಸರಿ ಇದು ಏನು ಸೆಷನ್ ಕೇಳಿ ಈ ತರ ನೀವು ಭಗವದ್ಗೀತೆ ಬರುತ್ತೆ ಕೇಳಿ ಅಂದಾಗ ಅಯ್ಯೋ ನಮ್ಗೆ ಆ ಕೆಲ್ಸ ಇದೆ ಈ ಕೆಲ್ಸ ಇದೆ ನಮ್ಗೆ ಬರಕ್ಕಾಗಲ್ಲ ಮಾಡಲ್ಲ ಆ ತರ ಇದು ಬರುತ್ತೆ. ಬಟ್ ಇಲ್ಲಿ ಅಮೆರಿಕ ಅಷ್ಟು ದೂರದಲ್ಲಿರೋರು ಮಾತಾಜಿ ಅವ್ರು ಬಂದು ಇಲ್ಲಿ ನಮಿಗೋಸ್ಕರ ಅಷ್ಟೆಲ್ಲಾ ಹೇಳ್ಬೇಕಾದ್ರೆ, ಮತ್ತೆ ಡಾಕ್ಟರ್ಸ್ ಆಗ್ಲಿ ಇಂಜಿನಿಯರ್ಸ್ ಆಗ್ಲಿ ಅಂತವ್ರೆಲ್ಲಾನು ಈ ಕೃಷ್ಣ ಪ್ರಜ್ಞೆಯಲ್ಲಿ ಇದಾರೆ ಅಂದ್ರೆ, ಸೊ ಹಂಗಾಗಿ ಇವ್ರನ್ನೆಲ್ಲ ನೋಡಿದಾಗ ಬೇರೆ ಇವರೆಲ್ಲ ಇದಾರೆ ಅಂದ್ರೆ ನನ್ ಕೈಲಿ ಯಾಕೆ ಆಗಲ್ಲ, ನಾನು ಮಾಡಬಹುದು ಅನ್ನೋ ಒಂದು ಅವ್ರ ಹತ್ರ ಭಕ್ತಿ ಹುಟ್ಟುತ್ತೆ ಪ್ರಭುಜಿ. ಸೊ ಅದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವೆರಿ ನೈಸ್ ಪ್ರಭು, ವೆರಿ ನೈಸ್ ಮಾತಾಜಿ. ಇನ್ನೊಂದೇನು ಅಂದ್ರೆ, ಯಾರು ಭಗವಂತನಿಗಿಂತ ಹೆಚ್ಚಿಲ್ಲ ಮಾತಾಜಿ. ಯಾರೇ ಡಾಕ್ಟ್ರು, ಇಂಜಿನಿಯರು, ಹೌದು ಪ್ರಭು. ಅಮೆರಿಕದಲ್ಲೇ ಶುರುವಾಗಿದ್ದ ಆಕ್ಚುಲಿ ಕೃಷ್ಣ ಅಲ್ಲ ಪ್ರಜ್ಞೆ ಬೇರೆಯವರು ಶುರುವಾಗಿದ್ದೆ ತಿಳ್ಕೊಳ್ತಾರೆ. ಹೌದು ಮಾತಾಜಿ. ಬಟ್ ಬೇರೆಯವ್ರು ಆತರ ತಿಳ್ಕೊಂತಾರೆ, ಅಯ್ಯೋ ನಮ್ಗೆ ತುಂಬಾ ಬೇರೆ ಕೆಲ್ಸಗಳೆಲ್ಲ ಇದಾವೆ, ಇದೇನಿದ್ರು ಏನಂದ್ರೆ ಎಲ್ಲಾ ಮುಗ್ದಿರೋರು ಏಜ್ ಆದವ್ರು ಆ ತರದವ್ರು ಬೇಕಾದ್ರೆ ಕೇಳ್ಕೊಂತಾರೆ, ಅವ್ರು ಫ್ರೀ ಇರ್ತಾರೆ. ಬಟ್ ನಮಗ್ ಫ್ರೀ ಇರಲ್ಲ, ಈ ತರ ಮೈಂಡ್ ಸೆಟ್ ಇರುತ್ತೆ. ಬಟ್ ಆದ್ರೆ ನಾವು ಇಲ್ಲಿ ಬಂದಾಗ ನಿಮ್ಮಂತವ್ರು ಈ ತರದವ್ರನ್ನೆಲ್ಲ ನೋಡಿದಾಗ ಹೌದಲ್ವಾ ಇವ್ರನ್ನೆಲ್ಲ ಆಗ್ತಿದೆ ಅಂದ್ಮೇಲೆ ನನ್ಗೆ ಯಾಕೆ ಆಗಲ್ಲ, ಹೌದು ನಾನು ಮಾಡ್ಲೇಬೇಕು, ನನ್ ಕೈಲೂ ಆಗತ್ತೆ ಅನ್ನೋ ಮನಸ್ಥಿತಿ ಚೇಂಜ್ ಆಗತ್ತೆ ಅವಾಗ. ವೆರಿ ನೈಸ್, ವೆರಿ ನೈಸ್. ಅಂತ ಮೋಟಿವೇಶನ್ ನನ್ನ ಉದಾಹರಣೆನೆ ಕೊಡ್ತೀನಿ ಮಾತಾಜಿ. ನಮ್ಮ ಮನೇಲಿ ಕೇಳ್ತಾ ಇದ್ರು, ಕೇಳು ಅಂತಾನು ಹೇಳ್ತಿದ್ರು. ಬಟ್ ನನ್ಗೆ ಅಯ್ಯೋ ನಂಗೆ ಎದ್ದ ತಕ್ಷಣ ಆ ಕೆಲ್ಸ ಇದೆ. ನಾನು ಆಕ್ಚುಲಿ ಟೀಚರು, ಪ್ರೈವೇಟ್ ಸ್ಕೂಲ್ ಟೀಚರು. 8:45 ಮನೆ ಬಿಡ್ಬೇಕು. ಸೊ ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಈಗ ಕಸ ಗುಡ್ಸು ಅದ್ ಮಾಡು ಅಂತ ಅದು ಇದು ಕೆಲ್ಸನೇ ಇರ್ತಿತ್ತು, ನನಗೆ ಕೇಳಕ್ ಆಗ್ತಿರ್ಲಿಲ್ಲ. ಬಟ್ ನಮ್ಮ ಮನೆಯವರು ಆನ್ ಮಾಡ್ಕೊಂಡಿದ್ರು, ನಾನು ಹಿಂಗೆ ಕೆಲ್ಸ ಮಾಡ್ತಾನೆ ಕೇಳ್ತಾ ಇದ್ದೆ. ಬಟ್ ನನಗೆ ಕೇಳ್ತಾ ಏನೋ ಚೆನ್ನಾಗಿದೆ ಅಲ್ವಾ, ಇದ್ರಲ್ಲಿ ಏನೋ ಒಂದಿದೆ, ನಾನು ಕೇಳ್ಬೇಕು ಅನ್ನೋದು ನನಗ್ ಚೇಂಜ್ ಆಯ್ತು ಅದು. ಸೊ ಹಂಗೆ ನಾನು ಫಸ್ಟ್ ಹೇಳೋದು ಅವ್ರಿಗೆ ಅದನ್ನೇ, ನೀವು 18 ದಿನ ಇದೆ, ಬಟ್ 18 ದಿನ ನೀವು ಆಗಲ್ವಾ, ಬೇಡ ನೀವು 2-3 ದಿನ ಆದ್ರೂ ಕೇಳಿ ಅಟ್ಲೀಸ್ಟ್ ಅಂತ. ಅವಾಗ ಯಾವಾಗ ಅವ್ರಿಗೆ 2-3 ದಿನ ಕೇಳ್ತಾರೋ ಅವಾಗ ಅವ್ರಿಗೆ ಹುಟ್ಟುತ್ತೆ ಅದ್ರಲ್ಲಿ, ಹೌದು ಇಲ್ಲೇನೋ ಇದೆ, ನಾನ್ ಕೇಳ್ಬೇಕು, 18 ದಿನನೂ ನಾನ್ ಜಾಯಿನ್ ಆಗ್ಬೇಕು ಅಂತ ಅವ್ರ ಮನಸ್ಥಿತಿ ಚೇಂಜ್ ಆಗುತ್ತೆ. ಸೊ ಅದನ್ನೇ ನಾನು ಹೇಳಕ್ ಇಷ್ಟಪಡ್ತೀನಿ ಇಷ್ಟಪಡ್ತೀನಿ. ಅದಕ್ಕೊಂದು ಆಧಾರ ಕೊಡ್ತೀನಿ, ಅದಕ್ಕೊಂದೇ ಒಂದು ಆಧಾರ ಕೊಡ್ತೀನಿ ಅಂಡ್ ನಾವು ಕ್ಲಾಸ್ ಮುಗಿಸೋಣ. 3 ತರದ ಪ್ರಮಾಣಗಳಿದೆ. ಒಂದು ಪ್ರತ್ಯಕ್ಷ ಪ್ರಮಾಣ, ಒಂದು ಅನುಮಾನ ಪ್ರಮಾಣ, ಮತ್ತು ಒಂದು ಶಬ್ದ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣ ನಾವು ಕಣ್ಣು ಮುಂದೆ ನಡೀತಾ ಇರೋದ್ ನೋಡಿದ್ರು ನಮ್ಗೆ ಕೆಲವು ಸತಿ ತಪ್ಪಾಗಿ ಅರ್ಥ ಆಗತ್ತೆ, ಯಾಕೆಂದ್ರೆ ನಮ್ ಕಣ್ಣುಗಳು ಮೋಸ ಹೋಗುತ್ತೆ. ಇನ್ನೊಂದು ಅನುಮಾನ ಪ್ರಮಾಣ. ಅನುಮಾನ ಪ್ರಮಾಣ ಅಂದ್ರೆ ಇವ್ರು ಹಿಂಗಂದ್ರು ಅದಕ್ಕೆ ಇದು ಹಿಂಗ ಆಗ್ಬೋದೇನೋ ಅಂತ ನನ್ನ ಇಂಟೆಲಿಜೆನ್ಸ್ ಉಪಯೋಗಿಸಿ ನಾನು ಹೇಳೋದು. ಇವಾಗ ಒಂದು ರಿಸರ್ಚ್ ಮಾಡಿ ಒಂದ್ ಹಸು 10 ಲೀಟರ್ ಹಾಲು ಕೊಡುತ್ತೆ ಅಂತ ಒಂದ್ 10 ಹಸು ನೋಡ್ಬಿಟ್ಟು ಪ್ರಪಂಚದಲ್ಲಿರೋ ಹಸುಗಳೆಲ್ಲ 10 ಲೀಟರ್ ಹಾಲು ಕೊಡೋದು ಅಂತ ಕನ್ಕ್ಲೂಷನ್ ಬರೋದು, ಅದು ತಪ್ಪು ಕನ್ಕ್ಲೂಷನ್. ಸೊ ಅದು ತಪ್ಪಾಗತ್ತೆ. ಬಟ್ ಯಾಕೆ ಶಬ್ದ ಪ್ರಮಾಣ ಮಾತ್ರ ಅದನ್ನ ಕರೆಕ್ಟ್ ಆಗಿ ಹೇಳುತ್ತೆ ಅಂದ್ರೆ, ಆ ಶಬ್ದ ಬರ್ತಾ ಇರೋದು, ಶಬ್ದ ಪ್ಯೂರ್ ವೇದಗಳಿಂದ ಬರ್ತಾ ಇರೋದು, ಭಗವಂತನ ಮಾತು, ಭಗವಂತನ ಲೀಲೆ, ಭಗವಂತನ ನಾಮ ಬರ್ತಾ ಇರೋದು ವೇದಗಳಿಂದ, ಅದರ ಮೂಲ ಕೃಷ್ಣನೇ. ಇನ್ನೊಂದು ಬರ್ತಾ ಇರೋ ರೀತಿ, ನಾವು ಪರಂಪರೆಯಲ್ಲಿ ಬರ್ಬೇಕು ಅಂತ ಹೇಳ್ತಾ ಇರ್ತೀವಲ್ಲ, ಯಾರಿಂದ ನಾವು ಅದನ್ನ ಕೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವೆರಡೂ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೇಳೋದಲ್ಲ ಒಂದ್ ಸ್ವಲ್ಪ ದಿವಸ ಕೇಳಾದ್ಮೇಲೆ ಇದ್ರಲ್ಲಿ ಏನೋ ಇದೆಯಪ್ಪ ಕೇಳ್ಬೇಕು ಅಂತ ನಿಮ್ಗೆ ಅನ್ಸ್ತು ಅಂತ, ಅದ್ ಯಾಕಾಗಿದ್ದು ಅಂದ್ರೆ ನಿಮ್ಗೆ ಶುದ್ಧೀಕರಣ ಆಗತ್ತೆ. ಕೇಳ್ತಾ ಕೇಳ್ತಾ ಇದು ನಮ್ಮ ಬಾಯಿ, ಆಕ್ಚುಲಿ ಇದರಿಂದ ನಮ್ಗೆ ಊಟ ಹೋಗ್ತಿದೆ. ಆ ಊಟ ಏನು? ಹರಿಕತೆ ನಾವು ಕೇಳೋದು, ನಾವು ಹರಿನಾಮ ಹೇಳೋದು ಇದರಿಂದ ಹೋಗ್ತಾ ಇದೆ. ಅದರಿಂದ ಹೋಗಿ ಒಬ್ಬ ಪ್ರವಚಕಾರ ಇಲ್ಲ ಯಾರಾದ್ರೂ ಪ್ರವಚನ ಮಾಡ್ತಾ ಇದಾರೆ, ಹೇಳ್ತಾ ಇದಾರೆ ಅಂದ್ರೆ ಅವರ ಹೃದಯದಿಂದ ಕೃಷ್ಣ ಬಾಯಿ ಮೂಲಕ ಬಂದು ನಿಮ್ಮ ಕಿವಿ ಹತ್ರ ಹೋಗಿ ನಿಮ್ಮ ಹೃದಯದಲ್ಲಿ ಕುತ್ಕೋತಾರೆ.
ಆದ್ರಿಂದ ಶುದ್ಧೀಕರಣ ಆಗತ್ತೆ. ಶುದ್ಧೀಕರಣ ಆಗ್ತಾ ಆಗ್ತಾ ನಿಮ್ಗೆ ನಿಜ ಏನು ಅಂತ ಗೊತ್ತಾಗತ್ತೆ. ಅದಕ್ಕೆ ನಿಮ್ಗೆ ಹೌದಪ್ಪ ಇದ್ರಲ್ಲಿ ಏನೋ ಇದೆ ಅಂತ ಅನ್ಸೋದು ಶುದ್ಧೀಕರಣ ಆಗ್ತಾ ಇದೆ. ಅದಕ್ಕೆ ಹಾಗಾಗಿ ಇವತ್ತು ಮನೆಯಲ್ಲಿ ಆರತಿ ಮಾಡ್ತೀವಿ, ನೈವೇದ್ಯ ಮಾಡ್ತೀವಿ. ಸೊ ನಾವು ಅವರು ಮಾಡೋದ್ರಿಂದ ಇವನ್ ನಮ್ಮ ಮಕ್ಕಳು ಕೂಡ ಅದ್ರಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಅವರು ಕೂಡ ಎಲ್ಲಾನು ಮಾಡ್ತಾ ಇದ್ದಾರೆ. ಹಾಗಾಗಿ ತುಂಬಾನೇ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಹಿಂದೂ ಮಾತಾಜಿಯವ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಹೀಗೆ ಎಲ್ಲ ಭಕ್ತರಿಗೆ ಹೆಚ್ಚಿಗೆ ಕ್ಲಾಸ್ಗಳನ್ನು ಕೊಡ್ತಾ ಇರಿ ಅಂತ ಕೇಳ್ಕೊಳ್ತೀವಿ. ಹರೇ ಕೃಷ್ಣ. ಎಲ್ಲರೂ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ, ವೈಷ್ಣವನ ಮಂತ್ರವನ್ನು ಹೇಳ್ತಾ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕಲ್ಪತರುಭ್ಯಶ್ಚ ಕೃಪಾಸಿಂಧುತೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅಂತಕೋಟಿ ವೈಷ್ಣವರೊಂದಿಗೆ ಜೈ ಶ್ರೀಲ ಪ್ರಭುಪಾದ್ ಕಿ ಜೈ, ಚೈತನ್ಯ ಮಹಾಪ್ರಭು ಕಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಲೋಕೇಶ್ ಪ್ರಭು. ಹರೇ ಕೃಷ್ಣ. ಎಲ್ಲರಿಗೂ ತುಂಬಾ ಧನ್ಯವಾದ ನನ್ಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮತ್ತೆ ಶ್ರೀಲ ಪ್ರಭುಪಾದರಿಗೆ, ಸುರನಾಥ್ ಪ್ರಭುಗೆ, ಕೃಷ್ಣರ್ಗೆ ಒಂದು ನಮನ. ಹರೇ ಕೃಷ್ಣ. ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಈಗ ಎಲ್ಲರಿಗೂ ಅನ್ಮ್ಯೂಟ್ ಅನ್ನು ಕೊಡಲಾಗುತ್ತೆ. ಎಲ್ಲರೂ ಹರೇ ಕೃಷ್ಣ ಅಂತ ಹೇಳ್ತಾ ಲೀವ್ ಆಗುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಣಾಮ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಎಲ್ಲರಿಗೂ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಧನ್ಯವಾದ ಪ್ರಣಾಮ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಲಾಸ್ಟ್ ಇತ್ತಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮಗಳು. ಎಲ್ಲರಿಗೂ ಹರೇ ಕೃಷ್ಣ. ಈ ದಿನ ನಿಮ್ಮ ಕೇಳ್ಕೊಳ್ತಾ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ.